ಅಂದ್ರೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಹ್ಮ್ ಆಮೇಲೆ ನಂದು ಮದ್ವೆನೂ ಆಯ್ತು. ಮದ್ವೆ ಆಗಸ್ಟ್ 28, 2023ಕ್ಕೆ ಮದ್ವೆನೂ ಆಗಿತ್ತು. ಆಯ್ತು ಇನ್ನು ಬರ್ತೀನಿ ಒಂದು ನಿಮಿಷ. ಅಂದ್ರೆ ಹ, ಅರ್ಜೆಂಟ್ ಮಾತಾಡ್ಬೇಕಾ ಅಥವಾ ನಿಧಾನಕ್ಕಾದ್ರೂ ಆಗುತ್ತಾ? ನಿಧಾನಕ್ಕಾಗತ್ತಣ್ಣ. ಅಂದ್ರೆ ಆಗ್ಲಿ. ನನಗೆ ಖುಷಿ ಆಗ್ತದೆ ತುಂಬಾ. ಅಂದ್ರೆ ಇವಾಗ ಲೈನ್ ಸಿಕ್ಕಿದೆ ಅಲ್ಲ. ತುಂಬಾ ಖುಷಿಗೆ ಬ್ರೇಕ್ ಇಲ್ದಿರೋ ಬಸ್ ತರ ಹೋಯ್ತಾ ಇದ್ದೀರಾ? ಹೌದು. ಆಗ್ಲಿ ಅಂದ್ರೆ ಆಗ್ಲಿ, ಜಸ್ಟ್ ತೊಂದ್ರೆ ಲೈವ್ ಇಲ್ಲ. ನೋಡ್ತಾ ಇದ್ದೆ. ಓಕೆ, ಹಾ ಅಣ್ಣ. ಇರ್ಲಿ ಊಟ ಅಂದ್ರೆ ಮಾಡಿದ್ರಾ? ಇಲ್ಲ ಅಣ್ಣ, ಇನ್ನು ಲೇಟ್ ಆಗತ್ತೆ ತುಂಬಾ. ಇನ್ನೂ ಲೇಟು ಅಂದ್ರೆ 9:30 ಆಯ್ತಲ್ವಾ? ಹಾ ಅಣ್ಣ, ಅಂದ್ರೆ ಅಪ್ಪ ಅದೆಲ್ಲ ಬರ್ಬೇಕಿರುತ್ತೆ ಅದಕ್ಕೆ. ಆಯ್ತು, ತೊಂದರೆ ಇಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅಂದ್ರೆ ನಾನು ತುಂಬಾ ದಿನ ಆಯ್ತಾ ನೋಡ್ತಾ. ನಾನು ಏನ್ ಅಂದ್ರೆ ಮಾಡ್ಕೊಂಡಿರೋದು? ನನ್ನ ಫ್ರೆಂಡ್ ನನಗೆ ವಿಡಿಯೋ ಸೆಂಡ್ ಮಾಡಿದ್ರು ನಿಮ್ದೊಂದು. ಆ ವಿಡಿಯೋ ನೋಡಿದ ತಕ್ಷಣ ನಾನು ಸ್ಟಾರ್ಟ್ ಮಾಡಿದೆ ನಿಮ್ದೆಲ್ಲ ಲೈವ್ ನೋಡಕ್ಕೆ. ಓಹೋ, ನಿಮ್ಮ ಫ್ರೆಂಡ್ ಹೇಳಿದ್ದ? ಹಾ ಅಣ್ಣ. ಆ ಫ್ರೆಂಡ್ಗೆ ನಮ್ದೊಂದು ನಮಸ್ಕಾರ. ಥ್ಯಾಂಕ್ಸ್ ಅಣ್ಣ. ಕೇಳಿದೆ ಅಂತ ಹೇಳಿ, ಒಳ್ಳೇದಾಗ್ಲಿ. ಅಂದ್ರೆ ಆ ಫ್ರೆಂಡ್ ನೋಡ್ತಾ ಇದ್ರು, ಒಂದು ದಿವಸ ನಿಮಗೆ ಕಳಿಸಿದ್ರು. ನಿಮ್ಗೆ ಯಾಕೆ ಹಾ ಅಣ್ಣ. ಕಳಿಸಿದ್ರು? ಅಂದ್ರೆ ಒಂದು ವಿಡಿಯೋ ಕಳಿಸಿದ್ರು ಲಿಂಕ್ ನನಗೆ. ಓಕೆ, ಅಂದ್ರೆ ನೋವಲ್ಲಿದ್ದ ಕಳಿಸಿದ್ದ, ಸುಮ್ಮನೆ ಸಹಜವಾಗಿ ಕಳಿಸಿದ್ದ? ಅಂದ್ರೆ ಸಹಜವಾಗಿದ್ದಾಗಲೇ ಕಳಿಸಿದ್ದು. ಬಟ್ ಬಟ್ ಅದು ಅದು ನಂಗೆ ನೋಡಿ ತುಂಬಾ ಚೆನ್ನಾಗ್ ಅನಿಸ್ತು. ಸಂತೋಷನವ. ಆಯ್ತು. ಏನು ಆಮೇಲೆ ಮಾಡ್ಕೊಂಡಿರೋದು? ಗೃಹಿಣಿನಾ? ಹಾ ಅಣ್ಣ, ಹೌದು. ಅಂದ್ರೆ ನನ್ ಮದ್ವೆ ಆಗಿ, ಅಂದ್ರೆ ಇಷ್ಟಪಟ್ಟೆ ಮದ್ವೆ ಆಗಿದ್ವಿ. ಆಯ್ತು, ಇಲ್ಲಿಗೆ ಇನ್ನೊಂಚೂರು ಹಿಂದೆ ಹೋಗೋಣ. ಹಾ ಅಣ್ಣ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಅಂದ್ರೆ 3 ಜನ ಇದೀವಿ, ನಾನೇ ದೊಡ್ಡೋಳು. ಅಂದ್ರೆ ನೀವು ಇಬ್ರು ಹೆಣ್ಮಕ್ಳು, ಒಬ್ರು ಗಂಡು ಮಕ್ಳ? ಹಾ ಅಣ್ಣ, ಹೌದು ಹೌದು. ಸೊ ನಿಮ್ಮ ನಂತರನು ನಿಮ್ಮ ತಂಗಿನ? ನನ್ಗೊಂದ್ ತಮ್ಮ ಇದ್ದಾನೆ. ತಮ್ಮ, ತಮ್ಮನ ನಂತರ ತಂಗಿ. ಓಕೆ, ನೀವು ದೊಡ್ಡವರ? ಹಾ ಅಣ್ಣ, ನಾನೇ ದೊಡ್ಡೋಳು. ತಂದೆ ತಾಯಿ ಏನು ಮಾಡ್ತಿದ್ರು? ಅಪ್ಪಂದು ಹೋಟೆಲ್ ಬಿಸ್ನೆಸ್ ಇದೆ, ತಾಯಿ ಮನೇಲೆ ಇರ್ತಾರೆ. ಸೊ ಓದ್ತಾ ಇರೋ ಸಮಯದಲ್ಲಿ ಪ್ರೀತಿ ಆಯ್ತು ಅನ್ಸುತ್ತೆ. ಎಲ್ಲಿ? ಅಂದ್ರೆ ಓದಿ ಮುಗಿಸಿತ್ತಣ್ಣ, ನಂದು ಮುಗಿದಿತ್ತು. ಆಮೇಲೆ ಅವರು ನನ್ನನ್ನು ಇಷ್ಟಪಡ್ತೀನಿ ಅಂತ ಬಂದ್ರು. ಸೊ ನಾನೇನ್ ಮಾಡಿದೆ, ಒಂದ್ ನಿಮಿಷ. ಓದಿ ಮುಗ್ದಿತ್ತು ಸರಿ, ಕಾಲೇಜಲ್ಲಿ ಇದ್ದಾಗ ಆಗದೆ ಇರಲು ಮನೇಲಿದ್ದಾಗ ಆಯ್ತಾ? ಹಾ ಅಣ್ಣ, ಅಂದ್ರೆ ಅವ್ರದ್ದು ಸೇಮ್ ಕಾಸ್ಟ್ ಅಣ್ಣ ನಮ್ದು ಬಂದು. ಅಂದ್ರೆ ಒಂದೇ ಊರ್ನವ್ರ ಏನು ಅಂತ? ಇಲ್ಲ ಅಣ್ಣ, ಬೇರೆ ಬೇರೆ ಊರು. ಬಟ್ ಅಂದ್ರೆ ರಿಲೇಟಿವ್ ಅಲ್ಲೇ. ಪರಿಚಯ ಹೆಂಗೆ? ಪರಿಚಯ ಅಂದ್ರೆ ಅಣ್ಣ, ಈಗ ಸೋಷಿಯಲ್ ಮೀಡಿಯಲ್ಲಿ ಇದಾವಲ್ಲ ಹಂಗೆ. ಈಗೇನು ಬರ ಸೋಷಿಯಲ್ ಮೀಡಿಯಾದಲ್ಲಿ ಅವೇ ಅಂತೀರಾ? ಅಂದ್ರೆ ಅದು ರಿಲೇಟಿವ್ ಅಲ್ಲೇ ಇತ್ತು ಅಣ್ಣ. ಅದು ಅವರು ನನ್ನನ್ನು ಇಷ್ಟಪಡ್ತೀನಿ ಅಂದಾಗ ನಾನ್ ಮನೇಲಿ ತಿಳಿಸಿದೆ, ಈ ತರ ನೋಡಿ ಅಂತ. ಅಂದ್ರೆ ನನಗೆ ಇಷ್ಟ ಇರಲ್ಲ. ಈಗ ಒಂದೇ ಸರಿ ಅಪ್ಪ ಅಮ್ಮಂಗೆ ಗೊತ್ತಿಲ್ದೇನೆ ಇಷ್ಟಪಟ್ಟು ಆಮೇಲೆ ಬ್ರೇಕಪ್ ಆಗಿ ಅದೆಲ್ಲಾನು ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಏನೇ ಮಾಡಿದ್ರು ನನ್ನ ಅಪ್ಪ ಅಮ್ಮಂಗೆ ತಿಳಿಸಿ ನಾನು ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಸೊ ಅಪ್ಪ ಅಮ್ಮಂಗೆ ತಿಳಿಸಿದ್ರೆ ಅವರು ಪ್ರಪೋಸ್ ಮಾಡಾದ್ಮೇಲೆ? ಹಾ ಅಣ್ಣ, ಆಮೇಲೆ ನಾನು ತಿಳಿಸಿದೆ. ಅಪ್ಪ ಅಮ್ಮನು ನೋಡಕ್ ಬರ್ಲಿ, ಕಾರ್ಯ ಸಂಪ್ರದಾಯ ತರಾನೇ ಎಲ್ಲಾನು ಮಾಡಿದ್ರು ನಮ್ದು. ಅವ್ರು ನೋಡಕ್ ಬಂದು ಆಮೇಲೆ ಎಲ್ಲಾ ಸಮಾಜದಲ್ಲಿ ಕೂಡ್ಸಿ ಮದ್ವೆ ಅದೆಲ್ಲ ಆಯ್ತಣ್ಣ. ಅವ್ರ ಮದ್ವೆಕ್ಕಿಂತ ಮುಂಚೆ ಇಲ್ಲ ನಮ್ದು ಆ ತರ ಇದೆ, ಈ ತರ ಇದೆ, ಹಂಗೆ ಹಿಂಗೆ ಅಂತೇಳಿ ಎಲ್ಲಾನು ಏನೇನೋ ತೋರಿಸ್ಬಾರ್ದೆಲ್ಲಾನು ತೋರಿಸಿ ಮದ್ವೆ ಮಾಡ್ಕೊಂಡ್ರು. ಓಕೆ, ಒಂದ್ ನಿಮಿಷ. ಆ ತರ ಇದೆ, ಈ ತರ ಇದೆ, ಏನದು ನನ್ಗೆ ಗೊತ್ತಾಗ. ಅಂದ್ರೆ ನಮ್ಗೆ ಅಷ್ಟ್ ಆಸ್ತಿ ಇದೆ, ನಮ್ದು 4-5 ಕಾರ್ ಇದೆ, 7-8 ಮನೆ ಬಾಡಿಗೆ ಕೊಟ್ಟಿದೀವಿ. ಅಂದ್ರೆ ನೀವು ಹೇಳ್ತಿರೋದು ಮದುವೆ ಆದ್ಮೇಲೆ ಅದೆಲ್ಲ ಸುಳ್ಳಾಗಿತ್ತು ಅಂತ? ಹಾ ನಾ ಸುಳ್ಳಾಗಿತ್ತು. ಬಟ್ ಅವ್ರ ಮದ್ವೆಕ್ಕಿಂತ ಮುಂಚೆ ಅದೆಲ್ಲ ನಂಗೆ ತೋರ್ಸಿಲ್ಲ ಅಂದ್ರೂ ನನಗೆ ಓಕೆ ಇತ್ತು. ಬಟ್ ಇನ್ನೊಬ್ಬರದ್ದು ಯಾರ್ದೋ ಒಬ್ರದ್ದು ನಮ್ದು ಅಂತ ತೋರ್ಸ್ಲಿಕ್ಕೆ ಅದೇನ್ ದರಿ? ಅಂದ್ರೆ ಒಂದ್ ಅವ್ರ ಬುದ್ಧಿವಂತರು ಇಲ್ಲ ನೀವು ದಡ್ಡರಾಗಿರ್ಬೇಕು? ನಾವೇ ದಡ್ಡರಾಗಿದ್ದಣ್ಣ ಅಲ್ಲಿ. ನಾನು ಬೆಲೆ ಕೊಟ್ಟಿರೋದು ನೀವು ಮೊದ್ಲೇ ಗೊತ್ತಿರ್ಲಿಲ್ವಾ? ಸಂಬಂಧಿಕರು ಹೌದಣ್ಣ, ಬಟ್ ಅವ್ರು ಏನ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಎಲ್ಲ ನಾವ್ ನಂಬೋ ತರನೇ ಮಾಡಿದ್ರು. ಓಹೋ, ಎಲ್ಲ ನಾವ್ ನಂಬೋ. ಆಮೇಲೆ ನನ್ಕಿಂತ ಮುಂಚೆ ನನ್ ಗಂಡನ್ಗೆ ಅಣ್ಣನೂ ಇದ್ದಾನೆ, ಅವ್ರ ವೈಫ್ಗೂ ಕೂಡ ಇದೇ ತರ ಮಾಡಿನೇ ಅವ್ರ ಮದ್ವೆ ಮಾಡ್ಕೊಂಡಿದ್ರು. ಓಕೆ, ಉದಾಹರಣೆಗೆ ಏನೇನು ಹೇಳಿದ್ರು? ಅಂದ್ರೆ ನಮ್ದು ಅಷ್ಟೊಂದು ಆಸ್ತಿ ಇದೆ, ನಾವ್ 7-8 ಮನೆ ಬಾಡಿಗೆ ಕೊಟ್ಟಿದೀವಿ, 8-10 ಕಾರ್ ಇದಾವೆ ಸ್ವಂತ, ಅದೆಲ್ಲಾನು ಹೇಳಿದ್ರು. ಹಾ ಅಣ್ಣ, ಅದೆಲ್ಲಾನು ಹೇಳಿದ್ರು. ಸರಿ, ನಮಗ್ ಅದೆಲ್ಲ ಮೇನ್ ಇಲ್ಲ. ನಮ್ಮ ಹುಡುಗಿ ಖುಷಿಯಾಗಿರ್ತಾಳೆ, ಜಾಯಿಂಟ್ ಫ್ಯಾಮಿಲಿ ಅಂತೇಳಿ ನಮಗ್ ಕೊಟ್ಟು. ಓಕೆ, ಆಯ್ತು. ಮದ್ವೆ ಕೂಡ ಆಯ್ತು? ಹಾ, ನಮ್ಮ ಮದ್ವೆ ಕೂಡ ಆಯ್ತು. ಮದ್ವೆ ಆದ್ಮೇಲೆ ನನಗೆ ಗೊತ್ತಾಯ್ತು ಏನೂ ಇಲ್ಲ ಅವ್ರ ಹತ್ರ. ಎಲ್ಲ ಹೇಳಿದವರೆಲ್ಲ ಸುಳ್ಳು. ನಮ್ ಮದ್ವೆ ಆಗಿ 3 ದಿನಕ್ಕೆ ನನಗೆಲ್ಲ ಗೊತ್ತಾಯ್ತು. ಓಕೆ, ಒಂದು ಕಾರ್ ಆದ್ರೂ ಇತ್ತಣ್ಣ, ಕಾರ್ 2 ಇದ್ದು, ಆಮೇಲೆ ಒಂದು ಗಾಡಿ ಅದೆಲ್ಲ ಇತ್ತು. ಮನೆ ಕೂಡ 2-3 ಮನೆ ಅಷ್ಟೇ ಅವ್ರು ಬಾಡಿಗೆ ಕೊಟ್ಟಿದ್ರು. ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇತ್ತು ಅಂತ? ಹಾ ಅಣ್ಣ, ಅಷ್ಟೇ. ಬಟ್ ಜನ ಕೂಡ ಹೆಂಗಂದ್ರೆ, ನಾನು ಅದಕ್ಕೆಲ್ಲ ಆಸೆ ಪಟ್ಟಿಲ್ಲ. ಹೋಗ್ಲಿ, ಇವಾಗಿಲ್ಲ ಮುಂದೆ ಬರತ್ತೆ, ನನಗ್ ಅದನ್ ಮೇನಲ್ಲ, ನನಗ್ ಜನ ಮೇನು ಅಂತೇಳಿ ನಾನು ವಿಚಾರ ಮಾಡಿದೆ.
ಜನಂದು ಪ್ರೀತಿ ಚೆನ್ನಾಗಿ ಸಿಗುತ್ತೆ ಅಷ್ಟೇ ಸಾಕು ಅಂತೇಳಿ. ಬಟ್ ನಾನು ದಿನ ಹೋಗ್ತಾ ಹೋಗ್ತಾ ಅವ್ರಿಗೆ ಮೆಚುರಿಟಿ ಲೆವೆಲ್ ಅನ್ನೋದೇ ಇಲ್ಲ ಅಣ್ಣ. ಈ ಜನ ಪ್ರೀತಿ ಅಂದ್ರೆ ಇದು ಹೆಂಗಿದು ಜನರ ಪ್ರೀತಿ ಅಂದ್ರೆ ಆ ಮನೆಯವರ ಪ್ರೀತಿನ? ಅಂದ್ರೆ ಅಂದ್ರೆ ಆ ಮನೆಯಲ್ಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅದು. ಹ್ಮ್ ಒಂದ್ ಹೆಣ್ಣಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಆ ನೀವು ತರ. ಅಲ್ಲಿ ಕಿರಿ ಸೊಸೆ, ಅಣ್ಣ ನಾನು 2ನೇ ಸೊಸೆ ಅವ್ರಿಗೆ. ಈಗಾಗ್ಲೂ ಅಂದ್ರೆ ಅವ್ರ ಅಣ್ಣನ ಮದುವೆ ಆಗಿತ್ತು. ಅಣ್ಣ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದು. ನನಗೆ ಅತ್ತೆ ಮಾವ ಇದ್ದಾರೆ. ಹ್ಮ್ ಆಮೇಲೆ ನನ್ನ ಮಾವನ ತಮ್ಮ ಮತ್ತೆ ಅವ್ರ ವೈಫ್ ಕೂಡ ಅಲ್ಲೇ ಇರೋದು, ಅವ್ರ ಮಕ್ಕಳು ಕೂಡ ಅಲ್ಲೇ ಇರೋದು. ಹ್ಮ್ ಮತ್ತೆ ನಾನು, ನನ್ನ ಗಂಡ, ಮತ್ತೆ ನನ್ನ ಗಂಡನ ಅಣ್ಣ ಮತ್ತೆ ಅವ್ರ ಹೆಂಡತಿ ಅಲ್ಲೇ ಇರೋದು. ಓಕೆ. ಅವ್ರಿಗೊಂದ್ ಪಾಪು. ಅಂದ್ರೆ ಫುಲ್ ಜಾಯಿಂಟ್ ಫ್ಯಾಮಿಲಿ ಅಣ್ಣ. ಹ್ಮ್ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಆಮೇಲೆ ಅಲ್ಲೆಲ್ಲ ಮೇಂಟೈನ್ ಎಲ್ಲ ಮಾಡೋದಂದ್ರೆ ಮೇನ್ ನಮ್ಮ ಅತ್ತೆ ಹೆಂಗ್ ಹೇಳ್ತಾರೆ ಹಂಗೆ ಎಲ್ಲರೂ ಕೇಳ್ಬೇಕಲ್ಲಿ. ಹ್ಮ್ ಆಮೇಲೆ ನಮ್ಮ ಅತ್ತೆಂದ ಏನ್ ರೂಲ್ಸ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ ಗಂಡನ ಮನೆಗ್ ಬರೋಂಗಿಲ್ಲ. ಬಂದ್ರು ನನಗ್ ನೋಡಕಂತೇಳಿ 1 ತಾಸ್ವರೆಗೂ ಕಾಯ್ಬೇಕು ಅವ್ರು. ಅಂದ್ರೆ ಎಲ್ಲಿ ಆಮೇಲೆ ಎಲ್ಲಿ ಎಲ್ಲಿ ಕಾಯ್ತಿದ್ರು ಬಂದ್ರೆ? ಗಂಡನ ಮನೆಯಲ್ಲಿ ಅಣ್ಣ. ಅದೇ ಅವ್ರು ಗಂಡನ ಬರ್ತಾ ಮನೆಯ ಇದ್ರು ಒಳಗಡೆ ಬರ್ತಿದ್ರ ಆಚೆನೆ ಕಾಯ್ತಿದ್ರು? ಒಳಗಡೆ ಹಾಲಲ್ಲಿ. ನೀನ್ ಅಷ್ಟೊತ್ತಕ್ಕೆ ಎಲ್ಲಿ ಹೋಗ್ತಿದ್ದೆ? ನಾನು ಒಳಗಡೆ ರೂಮ್ ಅಲ್ಲಿ ಇಲ್ಲ ಅಡಿಗೆ ಮನೆಯಲ್ಲಿ ಇರ್ತಿದ್ವಿ. ನಮ್ಮ ಅತ್ತೆ ಯಾವಾಗ ಹೊರಗಡೆ ಹೋಗಿ ನೀರ್ ಕೊಡು ಅಂತಾರೋ ಆವಾಗ್ಲೇ ನಾವ್ ಕೊಡ್ಬೇಕಲ್ಲಿ. ಓಯೋಯೋಯೋ. ಆ ಅಂದ್ರೆ ತರ. ಒಂದ್ ನಿಮಿಷ, ಅಪ್ಪ ಅಮ್ಮ ಬಂದಿರೋದು ನಿನಗ್ ಗೊತ್ತಿರ್ತಿತ್ತು, ನಾವ್ ಗೊತ್ತಿರ್ತಿತ್ತು. ಬಟ್ ನೀನ್ ರೂಮಲ್ಲಿ ಇರ್ತಿದ್ದೆ. ರೂಮ್ ಅತ್ತೆ ಅಲ್ಲಿ ಇಲ್ಲ ಬಾ ಅಡಿಗೆ ಮನೆಯಲ್ಲಿ. ಅಂದಾಗ ನೀನ್ ಬರ್ಬೇಕು. ಹೌದು. ನನಗಷ್ಟೇ ಅಲ್ಲ ಅಣ್ಣ, ಅಲ್ಲಿ ಹೆಣ್ಮಕ್ಳಿಗೆ ಅಂದ್ರೆ ನಮ್ ಚಿಕ್ಕ ಅತ್ತೆನೂ ಇದಾರಲ್ಲ ಹೌದು. ಅವ್ರಿಗೂ ಅದೇ ರೂಲ್ಸ್. ಮತ್ತೆ ನಮ್ಮ ಅಕ್ಕ ಇದ್ದಾಳಲ್ಲ ಅಂದ್ರೆ ವಾರ್ಗಿತ್ತಿ ಅಂತೀವಿ, ಹ್ಮ್ ಅವ್ರಿಗೂ ಅದೇ ರೂಲ್ಸ್, ನನಗೂ ಅದೇ ರೂಲ್ಸ್. ಆಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡೋ ಹಂಗಿಲ್ಲ, ಫೋನ್ ಮಾಡೋ ಹಂಗಿಲ್ಲ, ಆತರ. ಆಮೇಲೆ ನಾನು ಹೆಚ್ಚಿಗೆ ಅಪ್ಪ ಅಮ್ಮನ ಹತ್ರ ಹೋಗೋಂಗಿಲ್ಲ, ಆತರ. ನಾನು ಹೋಗಿ ಮದ್ವೆ ಆಗಿ 1.5 ತಿಂಗಳಕ್ಕೆ ಈ ತರ ರೂಲ್ಸ್ ಸ್ಟಾರ್ಟ್ ಆಯ್ತಣ್ಣ ನನಗೆ. ಹ್ಮ್ ಆಮೇಲೆ ನಾನು ಕ್ರಮೇಣ ತುಂಬಾ ಅಲ್ಲಿದೆಲ್ಲ ವಾತಾವರಣ ನೋಡಿ ನನ್ ಗಂಡನ ಹತ್ರ ಹೇಳ್ಕೊಬೇಕಂದ್ರು ನನ್ ಗಂಡ ಏನೂ ಕೇಳ್ತಿರ್ಲಿಲ್ಲ. ಹ್ಮ್ ಅದಕ್ಕೆ ನನ್ಗೆ ಅಲ್ಲಿ ನಡೀತಾ ಇರೋ ವಾತಾವರಣ ಎಲ್ಲ ಕಾಣ್ತಾ ಇತ್ತಣ್ಣ. ಆಮೇಲೆ ಮದ್ವೆ ಆಗಿ 4ನೇ ದಿನಕ್ಕೆ ನನ್ನ ನಾದಿನಿ ಇರ್ತಾರಲ್ಲ ಹ್ಮ್ ಅವ್ರದ್ದು ನಿಮ್ಮ ಮದ್ವೆ ಆಗಿದೆ ಅಣ್ಣ. ಅಂದ್ರೆ ನಿಮ್ ನನ್ನ ಗಂಡನ ತಂಗಿ? ನಾದಿನಿದು. ನನ್ ಗಂಡನ ತಂಗಿ ಅವ್ರ ಮದ್ವೆ ಆಗಿದೆ. ಅವ್ರು ನನ್ ಮದ್ವೆ ಆಗಿ 4ನೇ ದಿನಕ್ಕೆ ನಾನ್ ಏನ್ ನೋಡ್ದೆ ಅಂದ್ರೆ ಅಲ್ಲ ನನ್ ಗಂಡನ ಅಣ್ಣನ ಹೆಂಡತಿಗೆ ಅವ್ರು ಬಾಣಂತಿ ಇದ್ರು. 4 ತಿಂಗಳ ಪಾಪು ಇತ್ತು. ಅವರಿಗೆ ರೂಮ್ ಅಲ್ಲಿ ಅವ್ರಿಗೆ ಹೊಡಿತಾ ಇದ್ರು. ಯಾರು ನನ್ನ ನಾದ್ನಿ ಮತ್ತೆ ನಮ್ಮ ಅತ್ತೆ ಅಯ್ಯೋಯ್ಯೋ. ಇಬ್ರು ಸೇರಿ ಅವಳಿಗೆ ಹೊಡಿತಾ ಇದ್ರು. ಅದನ್ನ ನಾನು ನಿಮ್ ವಾರಗೀತಿಗೆ ನಿಮ್ ನಾದ್ನಿ ನಿಮ್ ಅತ್ತೆ ಸೇರಿ ಹೊಡಿತಾ ಇದ್ರು? ಹೊಡಿತಾ ಇದ್ರು. ಅದನ್ನ ನಾನು ನೋಡಿ ನಂಗೆ ಫುಲ್ ಗಾಬರಿ ಆಗಿತ್ತು. ಅಯ್ಯೋ ನಾನ್ ಮದ್ವೆ ಆಗಿ 4ನೇ ದಿನಕ್ಕೆ ಇಂಥದ್ದೆಲ್ಲ ನೋಡೋದ್ ಬಂತಲ್ಲ, ಇವಾಗ ಇವಳಿಗೆ ಹೊಡಿತಾರ ನಾಳೆ ನನಗೂ ಹೊಡಿಯಲ್ಲ ಅಂತ ಏನ್ ಗ್ಯಾರಂಟಿ? ಹ್ಮ್ ಹ್ಮ್ ನನಗ್ ಅದೇ ಅನ್ಸಿತ್ತು. ಆಮೇಲೆ ನಾನ್ ನನ್ ಗಂಡಗ್ ಹೇಳ್ದೆ, ಯಾಕೆ ಹಂಗ್ ಹೊಡಿತಾ ಇದಾರೆ, ಯಾಕಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಅದೇ ತರ ಮಾತಾಡ್ತಿರೋರು. ಬಟ್ ಅವ್ರ ಗಂಡ ಕೇಳ್ತಿರ್ಲಿಲ್ವಾ? ಇಲ್ಲ ಅವ್ರ ಗಂಡ ಕೂಡ ಹೊಡಿತಾರ ಅವ್ರಿಗೆ. ಓಹೋ. ಅವ್ರ ಗಂಡ ಕೂಡ ಬರೀ ಕುಡಿಯೋದು ಹೊಡಿಯೋದು ಅದೇ ತರ ಅವ್ರ ಮನೆಯಲ್ಲಿ ಅದೇ. ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ಇದೇ ಕ್ರಮೇಣ ಆಯ್ತು. ಆಮೇಲೆ ಒಂದ್ ದೇವಸ್ಥಾನಕ್ಕಂತ ಕರ್ಕೊಂಡು ಹೋದ್ರು. ನನ್ ಮದ್ವೆ ಆಗಿ 4ನೇ ದಿನಕ್ಕೆ ನನ್ನ ಹತ್ರ ಇದ್ದಿದ್ ಒಡವೆ ಅಂದ್ರೆ ಬೆಳ್ಳಿ ಸಾಮಾನ್ ಎಲ್ಲಾನು ಅವರೇ ತಗೊಂಡ್ರು. ನನ್ನ ಆದ್ನಿ ಕೊಡಿಲಿ, ನಾನು ನಮ್ಮಮ್ಮನ ಹತ್ರ ಕೊಡ್ಬೇಕು ಅಂತೇಳಿ. ನಾನು ಹೋಗ್ಲಿ ಬಿಡು ಕೊಡ್ತೀನಿ ಅಂದ್ರೆ ನಮ್ ಸೈಡ್ ಹೆಂಗನ್ನ ಅತ್ತೆ ಕಡೆ ಕೊಡ್ಬೇಕು ಅಂತಿರತ್ತೆ. ಅಂದ್ರೆ ಅದು ಫಂಕ್ಷನ್ ನಿಮ್ಮ ಅದೆಲ್ಲ ಮನೆಯವ್ರು ಹಾಕಿದ್ದು ನಿಮ್ಮ ಅತ್ತೆ ಮನೆ ಕಡೆಯವ್ರು ಹಾಕಿದ್ದು? ನಮ್ಮ ಮನೆಯವರು ಹಾಕಿದ್ದು ಮತ್ತೆ ನಮ್ಮ ಅತ್ತೆ ಮನೆಯವರು ಹಾಕಿದ್ದಣ್ಣ ಇದು. ಓಕೆ. ಅದನ್ನ ತಗೊಂಡು ಅತ್ತೆ ಕೊಡೋದ್ರ ಬದಲು ಅಥವಾ ಅತ್ತೆ ಕೇಳೋದ್ರ ಬದಲು ನಾದ್ನಿ ಕೇಳಿದ್ರು? ನನ್ನ ನಾದ್ನಿ ಕೇಳಿ ತಗೊಂಡ್ರು. ಆಯ್ತು ನಮ್ಮ ಅತ್ತೆಗೆ ಕೊಡ್ತಾರಲ್ಲ ಅಂತ ನಾ ಎಲ್ಲ ಕೊಟ್ಟೆಣ್ಣ. ಒಂದು ಕಾಲ್ ಚೈನ್ ಸಮೇತನು ಕೊಡ್ಬೇಕಿತ್ತು ಅವ್ರಿಗೆ. ಸರಿ ಅಂತ ಕೊಟ್ಬಿಟ್ಟೆ. ಅವ್ರು ಇಟ್ಕೊಂಡಿರ್ತಾರೆ, ಹಬ್ಬ ಗಿಬ್ಬ ಇದ್ದಾಗ ಕೊಡ್ತಾರೆ ಅಂತ ಹೇಳಿ ನಾ ಸುಮ್ನಾಗಿದ್ದೆ. ಕಾಲ್ ಚೈನು ಮನೇಲಿ ಮಾಮೂಲಿ ಇರ್ತಿಲ್ವ, ಅದನ್ನು ಹಬ್ಬಕ್ಕೆ ಹಾಕಬೇಕ? ಅವ್ರಿಗೆ ಅಂದ್ರೆ ಅವ್ರಿಗೆ ಕೊಡ್ಬೇಕಿತ್ತಣ್ಣ, ಅವ್ರು ಬರಿಗಾಲಲ್ಲಿ ಓಡಾಡ್ತಿದ್ದ? ಅಣ್ಣ ಹೌದು. ತಾಳಿನಾದ್ರೂ ಇರ್ತಿತ್ತ? ತಾಳಿ ಅಂದ್ರೆ ಅಣ್ಣ ಅದ್ರಲ್ಲೂ ಟ್ವಿಸ್ಟ್ ಇದೆ ಅಣ್ಣ ತುಂಬಾ. ಕರಿಮಣಿ ತಾಳಿ ಆಮೇಲೆ ಮಾಂಗಲ್ಯ ಚೈನ್ ಅಂತ ಹಾಕಿದ್ರು ಮದ್ವೆ ಟೈಮಲ್ಲಿ, ಅದನ್ನು ಇಸ್ಕೊಂಡಿದ್ದಾರೆ. ಬಟ್ ತಾಳಿ ಕರಿಮಣಿ ತಾಳಿ ಇದೆ ಅಣ್ಣ ಕೊಳ್ಳಲ್ಲಿ. ಅದೇನದು ಚಿನ್ನದ್ದೇನು ಮಾಡಿಸಿದ್ರೆ ಅದಿಲ್ಲ? ಅದಿಲ್ಲ ಅಣ್ಣ, ಅವ್ರ ಹತ್ರನೇ ಇದೆ. ಕಪ್ ಕರಿಮಣಿ ಕೆಂಪು ಕಪ್ಪು ಇಲ್ಲ ಅಣ್ಣ ಆತರ ಇಲ್ಲ, ಫುಲ್ ಕಪ್ಪು. ಫುಲ್ ಕಪ್ಪು ಅಣ್ಣ, ಫುಲ್ ಕಪ್ಪು. ಆಮೇಲೆ ಅಷ್ಟೆಲ್ಲ ಆಯ್ತು, ಅವ್ರಿಗೆಲ್ಲ ಕೊಟ್ಟೆ ನಾನು. ಸರಿ ಅಂತ ಹಬ್ಬ ಗಿಬ್ಬ ಇದ್ದಾಗ ಕೊಡ್ತಾರೆ ಅಂತೇಳಿ. ಆಮೇಲೆ ಅವರು ಯುಗಾದಿ ಅಂದ್ರೆ ಫಸ್ಟ್ ಈಗ ಹಬ್ಬ ಸ್ಟಾರ್ಟ್ ಇದ್ವು ಅಣ್ಣ. ಅಂದ್ರೆ ದಸರಾ ಅಂತೆ, ಆಮೇಲೆ ಗಣೇಶನ ಹಬ್ಬ ಅದೆಲ್ಲ ಸ್ಟಾರ್ಟ್ ಇತ್ತು. ಗಣೇಶನ ಹಬ್ಬ ಟೈಮಲ್ಲೂ ನಾನು ನೋಡ್ದೆ, ನನ್ಗೇನು ಕೊಡ್ಲಿಲ್ಲ.
ಆಮೇಲೆ ಅದನ್ನೆಲ್ಲ ಫೋಟೋ ಗಿಟೋ ಎಲ್ಲ ನಾನು ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದ್ದೆ. ನನ್ ತವ್ರ ಮನೆಯಲ್ಲೆಲ್ಲ ಕೇಳಿ, ಏನ್ ನಿನ್ ಮದುಮಗಳಿದಿ ಹೊಸದಾಗಿ ಇನ್ನೂ 1 ತಿಂಗಳಾನು ಆಗಿಲ್ಲ ಮದ್ವೆ ಆಗಿ, ಏನ್ ನಿಮ್ಗೆ ಅವ್ರ ಮರ್ಯಾದೆ ಉಳ್ಸೋಕಾದ್ರೂ ನೀವ್ ಹಾಕೋಬೇಕಲ್ಲ ಅಂತ ಹೇಳಿದ್ರು. ಯಾರು? ನಾನ್ ನಮ್ ತಾಯಿ ಮತ್ತೆ ನಮ್ ಚಿಕ್ಕಮ್ಮ ಎಲ್ಲರೂ ನನ್ಗೆ ಬೈದ್ರು. ನೀನ್ ಹೊಸ ಮದುಮಗಳಂತಿ, ಹೆಂಗ್ ನೀನ್ ಇದೀಯಾ, ನೀನ್ ಬರೀ ಕೊಳ್ಳಲ್ಲಿದಿ, ಆ ಕೈಯಲ್ಲಿ ನೋಡಿದ್ರೆ ಇದು ಬಳೆ, ಆ ಬಂಗಾರ ಹಿಂಗ ಎಲ್ಲ ಅಷ್ಟೆಲ್ಲ ಕೊಟ್ಟದ್ ನಿಮ್ಮಪ್ಪ, ನೆಕ್ಲೆಸ್ ಕೊಟ್ಟಿದ, ಅವ್ರು ಮಾಂಗಲ್ಯ ಚೈನ್ ಹಾಕಿದಾರ, ಅದನ್ನೆಲ್ಲ ಎಲ್ಲಿಟ್ಟಿ ನೀನು, ಯಾಕೆ ಹಾಕೊಂಡಿಲ್ಲ ಅಂತ ನನಗ್ ಬೈದ್ರು. ನಾನು ಹೇಳಿಲ್ಲ ಅವ್ರ ಹತ್ರ, ನಮ್ಮ ಅತ್ತೆ ಕೊಟ್ಟಿಲ್ಲ ಅಂತ ನಾ ಹೇಳಿಲ್ಲ. ನಾನ್ ನಮ್ಮ ಅತ್ತೆನ ತಪ್ಪನ ಮುಚ್ಚ ಹಾಕಿದೆ ಅಣ್ಣ. ಇಲ್ಲ ಅವ್ರು ಕೊಟ್ಟಿದ್ರು ಹಾಕೋ ಅಮ್ಮ ಅಂತೇಳಿ, ಬಟ್ ನಾನ್ ಕೆಲ್ಸದಲ್ಲಿ ನಾನು ಮರ್ತ್ ಹೋಗಿದ್ದೆ, ಹಾಕೊಳ್ಳಿಲ್ಲ ಅಂತ ಆತರ ಅವ್ರ ಬಗ್ಗೆನೆ ಮುಚ್ಚಿಟ್ಟು ನನ್ ತವ್ರ ಮನೇಲಿ ಹೇಳಿದ್ದೆ. ಅಲ್ಲಿವರೆಗೂ ತುಂಬಾ ಕಷ್ಟ ಆದ್ರೂ ಒಂದ್ ಮಾತು ನಾನ್ ನನ್ನ ತಂದೆ ತಾಯಿ ಹತ್ರ ಹೇಳಿರ್ಲಿಲ್ಲ. ತುಂಬಾ ಚಿತ್ರಹಿಂಸೆ ಕೊಡೋ ತರ ಮಾಡ್ತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ಅವ್ರು ಮಾತಾಡೋದು, ನಡಕ್ ಬೆಳಗಿನ ಬೈಗಳನ್ನ ಬೈಯೋದಲ್ಲಿ ನನ್ ಗಂಡನ ಅಣ್ಣ ನಿಮ್ಮನ್ನ. ನನ್ನನ್ನ. ಆಮೇಲೆ ನಾನು ಕ್ರಮೇಣ ಹೋಗ್ತಾ ಇದ್ದೆ, ನನ್ ಗಂಡನ ಹತ್ರ ಹೇಳಿದ್ದೆ ಈ ತರ ನೋಡ್ರಿ ಅಂತ. ಅವ್ರೇನು ಕಿವಿಗೆ ಹಾಕೋತಿರ್ಲಿಲ್ಲ. ಆಮೇಲೆ ನಾನು ವಾರ್ಗಿತ್ತಿ ಅಂದ್ರೆ ನನಗ್ ಒಂದ್ಸಾರಿ, ನಿಮ್ಮ ಗಂಡನ ಅಣ್ಣ ನಿಮ್ಮನ್ನ ಯಾಕೆ ಬೈತಿದ್ರು? ಸುಮ್ನೆ ಅಣ್ಣ, ಅವ್ರ ಮರ್ಯಾದೆ ಕೊಡಲ್ಲ, ಯಾವ ಹೆಣ್ಣಿಗೂ ಅವ್ರ ಮರ್ಯಾದೆ ಕೊಡಲ್ಲ. ಅವ್ರ ಹೆಂಡತಿಗೂ ಸೇರಿ ಯಾವ ಹೆಣ್ಣಿಗೂ ಅವ್ರ ಮರ್ಯಾದೆ ಕೊಡಲ್ಲ. ಇವನ್ ತಾಯಿಗೂ ಕೂಡ ಅದೇ ತರ ಒಂದ್ಸಲ ಬೈದಿದಾರ ಅಣ್ಣ ಅವ್ರು. ಆ ತರ ಕ್ಯಾರೆಕ್ಟರ್ ಅವ್ರದ್ದು. ಆಮೇಲೆ ನನ್ಗೆ ಒಂದ್ಸಲ ದೇವಸ್ಥಾನಕ್ಕಂತ ಕರ್ಕೊಂಡು ಹೋದ್ರು. ಅಲ್ಲಿ ನನಗ್ ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಲಿಂಬೆ ಹಣ್ಣು ಕೊಡುದು, ಬರೀ ಅದೇ ಮಾಡ್ಸೋದು, ಅದೇ ಕೊಡೋದು, ನನಗ್ ಅದ್ ಇಷ್ಟ ನಾ ಅಂತದೆಲ್ಲ ನಂಬಲ್ಲ. ಈಗ ದೇವ್ರ ಮೈ ಮೇಲ್ ಬರುತ್ತೆ, ಅದು ನಂಬೇಕು ಮಾಡ್ಬೇಕು ಅಂತ ಅವ್ರು ಹೇಳ್ತೀನಿ. ನಾನ್ ದೇವ್ರನ್ನ ನಂಬ್ತೀನಿ, ನಾ ಹೋಗಿ ಆ ದೇವಿ ಕೈ ಮುಗಿದ್ ಬರ್ತೀನಿ. ಬಟ್ ಹೌದಾ, ದೇವ್ರ ಅವ್ರ ಮೈಯಲ್ಲಿ ಬಂದಿರತ್ತಂದ್ರೆ ಕೆಟ್ಟ ಪದ ಬರಲ್ಲ ಅವ್ರ ಬಾಯಿಂದ, ಒಳ್ಳೆ ಪದನೇ ಬರುತ್ತೆ. ಅವ್ರ ಬಾಯಲ್ಲಿ ಕೆಟ್ಟ ಪದ ಬರ್ತಿದ್ದ? ಕೆಟ್ಟ ಪದ ಬರ್ತಿತ್ತು ಅವ್ರ ಬಾಯಿಂದ. ದೇವ್ರ ಮೈ ಮೇಲೆ ಬಂದಿದೆ ಅಂತಿರುವವರ ಬಾಯಿಂದಲೂ ಕೆಟ್ಟ ಪದ? ಹೌದು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನ್ ನಂಬೋದಿದ್ರೆ ನಾನ್ ದೇವ್ರಿಗೆ ನಂಬ್ತೀನಿ, ಮೈ ಮೇಲೆ ದೇವ್ರಿಗೆ ಬರೋರಿಗೆಲ್ಲ ನಾನ್ ನಂಬಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಕರ್ಕೊಂಡ್ ಹೋದಾಗ ನಾನು ವಾರ್ಗಿತ್ತಿ ಏನಂದ್ರು, ನೋಡು ನನಗ್ ಅಲ್ಲೇನ್ ಕರೀತಾರೆ, ದಿಶಾ ಅಂತ ಕರಿತಾ ಇದ್ರು. ಸೊ ನೋಡು, ನನ್ಗೆ ಮದ್ವೆ ಟೈಮಲ್ಲಿ 10 ತೊಲಿ ಬಂಗಾರ ಮತ್ತೆ ನನ್ಗೆ 1 ಲಕ್ಷ ರೂಪಾಯಿ ಎಷ್ಟು ಅಂತ ಹೇಳಿದ್ರು. ಅದನ್ನೆಲ್ಲ ಕೊಟ್ಟು ನನ್ ಮದ್ವೆ ಮಾಡಿದ್ರು. ನಂದು ಏನು ಉಳಿಲಿಲ್ಲ, ಎಲ್ಲ ತಿಂದು ನೀರ್ ನುಂಗಿದಾರೆ. ನನ್ನ ತರ ನೀ ಮಾಡ್ಕೋಬೇಡ. ನಾನು ವಾರ್ಗಿತ್ತಿ ಅಣ್ಣ. ವಾರ್ಗಿತ್ತಿ ಅಂದ್ರೆ ಯಾರಲ್ಲಿ ಒಡಿಸ್ಕೊಳ್ತಿದ್ರಲ್ಲ ಅವರು? ಹೌದು. ಅಂದ್ರೆ ನನ್ ಗಂಡನ ಅಣ್ಣನ್ ಹೇಳ್ತೀನಿ. ಗೊತ್ತಾಯ್ತು. ಅವ್ರು ನನ್ನ ಹತ್ರ ಹೇಳ್ತಾರೆ, ನನ್ನ ತರ ನೀ ಮಾಡ್ಕೋಬೇಡ, ಈಗ ನಂದು ನಾ ಹೆಂಗ್ ಕಳ್ಕೊಂಡಿದ್ದೀನಿ ನೀ ಕಳ್ಕೋಬೇಡ, ಎಲ್ಲಿದಾವ್ ಕೇಳು, ನೀನ್ ಇಸ್ಕೋ, ನಿನ್ನ ಹತ್ರ ನೀ ಇಟ್ಕೋ, ನಿಮ್ಮಪ್ಪನ ನಿನ್ಗೆಲ್ಲ ಕೊಟ್ಟಿದಾರಲ್ಲ, ನನ್ ತರ ನೀ ಮಾಡ್ಕೊಳ್ಳೋದ್ ಬೇಡ, ಎಲ್ಲ ನಿನ್ನ ಹತ್ರ ನೀ ಸೇಫ್ಟಿಯಾಗಿ ಇಟ್ಕೋ ಅಂತ ಹೇಳಿದ್ರು. ನನಗದ್ ನಿಜ ಅನಿಸ್ತಾನ. ಆಮೇಲೆ ಅವ್ರು ಮಾಡೋದು ಅದೇ ತರ ಮಾಡ್ತಾ ಇದ್ರು, ನನಗದ್ ನಿಜ ಅನಿಸ್ತು. ಆಮೇಲೆ ನನಗೆ ನೆಕ್ಲೆಸ್ ಕೊಡ್ಲಿಲ್ಲ. ಆಮೇಲೆ ಅಂದ್ರೆ ಆ ಟೈಮಲ್ಲಿ ಏನಾಗಿತ್ತಂದ್ರೆ, ನಮ್ಮ ಅತ್ತೆ ನನಗೆ ಕಿವಿ ಜುಮ್ಕಿ ಅಷ್ಟೇ ಕೊಡಕ್ ಬಂದ್ರು. ಬಟ್ ಆ ಬಾಕ್ಸ್ ಅಲ್ಲಿ ನೆಕ್ಲೆಸ್ ಇರ್ಲಿಲ್ಲ, ನೆಕ್ಲೆಸ್ ಬದಲು ಅಮೌಂಟ್ ಇತ್ತು. ಮಾಂಗಲ್ಯ ಚೈನ್ ಕೂಡ ಕೊಟ್ಟಿರ್ಲಿಲ್ಲ ದೇವಸ್ಥಾನಕ್ಕೆ ಹೋಗುವಾಗ. ನಾನು ಅದಕ್ಕೆ ನಂಗೆ ಶಾಕ್ ಆಗಿ ನಾನು ಹೋಗಿ ನನ್ ಗಂಡನ್ಗೆ ಹೇಳಿದೆ, ನೋಡ್ರಿ ನಿಮ್ಮ ಅತ್ತಿಗೆ ಈ ತರ ಎಲ್ಲ ಹೇಳ್ತಿದಾರ, ನಾನು ಎಲ್ಲಿದಾವ್ ನನಗ್ ಅಟ್ಲೀಸ್ಟ್ ತೋರ್ಸೋದು ತೋರ್ಸಿ, ಇಲ್ಲಪ್ಪ ಅಂದ್ರೆ ಅವ್ರ ಹತ್ರ ಇದಾವಂದ್ರೆ ತೋರ್ಸಿ, ಇಲ್ಲ ಅಂದ್ರೆ ನನಗ್ ಕೊಡಿ, ನಮ್ಮಪ್ಪ ನನಗೂ ಬೀರ್ ಕೊಟ್ಟಿದಾರ, ಅದ್ರಲ್ಲಿ ಹಾಕಿ ನಾನು ಲಾಕ್ ಮಾಡ್ಕೊಂತೀನಿ, ನನಗೂ ಎಲ್ಲ ಗೊತ್ತಿರತ್ತೆ ಹೆಂಗ್ ಇಟ್ಕೋಬೇಕು ಹೆಂಗಿಲ್ಲ ಅನ್ನೋ ನನಗ್ ಗೊತ್ತಿರತ್ತೆ, ನನಗ್ ಕೊಡಿ ಅಂತ ಕೇಳ್ದೆ. ಆಯ್ತು ಎಲ್ಲ ಹೇಳ್ತೀನಿ, ಸುಮ್ನೆ ಇರೋ ನೀನು ಅಂತೇಳಿ ನನಗ್ ಸುಮ್ನೆ ಹಾಕಿಸ್ತಿದ್ರು. ಕೊಡಿಸ್ತೀನಿ ಅಂತಾನೆ ಹೇಳ್ತಾ ಇದ್ರು. ಅದನ್ನೇ ಮನೆಯಲ್ಲೆಲ್ಲ ಡಿಸ್ಕಷನ್ ಆಗ್ತಾ ಇತ್ತಣ್ಣ. ನನ್ ಗಂಡ ಹೋಗಿ ಅವ್ರ ತಾಯಿ ಹತ್ರ ಹೇಳಿದಾಗ, ಅವ್ರು ನಮ್ಮ ಅತ್ತೆ ಹೋಗಿ ನಮ್ಮ ಮಾವನ ಹತ್ರ ನೈಟ್ ಹೇಳಿದ್ರು. ನೈಟ್ ಅವರು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಹೇಳಿದಾಗ ಊಟಕ್ಕೆ ಕುಂತಾಗ ನಮ್ಮ ಮಾವ ತುಂಬಾ ಜಗಳ ಮಾಡೋರು, ಇಂಡೈರೆಕ್ಟ್ ಆಗಿ ಬೈಯೋದು, ಹೊಲ್ಸೊಲ್ಸಾಗಿ ಎಲ್ಲ. ಕ್ರಮೇಣ ಇದೇ ನಡೀತಾ ಇತ್ತು. ಆಮೇಲೆ ದಸರಾ ಟೈಮಲ್ಲಿ ಅಂದ್ರೆ ಹಬ್ಬ ಇತ್ತಣ್ಣ, ಅವಾಗ್ಲೇ ಅದು ಕೊಡ್ತಾರಂತ ನೋಡ್ದೆ. ಅಂದ್ರೆ ಫೋಟೋ ಗಿಟೋ ಹಾಕಿದಾಗ ನಮ್ ತವ್ರ ಮನೆಯವ್ರು ಕೇಳ್ತಾ ಇದ್ರು. ಬಂಗಾರ ವಿಷಯನ ಆಯ್ತಣ್ಣ, ಅದನ್ ಕೊಡ್ಲಿಲ್ಲ. ಚೆನ್ನಾಗಾದ್ರೂ ನೋಡ್ಕೋಬೇಕಾ, 1.5 ತಿಂಗಳಾದ್ರೂ ತವ್ರ ಮನೆಗ್ ಕಳ್ಸಿಲ್ಲ, ಏನು ಇಲ್ಲ. ಆತರ ಹಿಂಸೆ ಮಾಡೋದು ಅದೇ ತರ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವಸ್ಥಾನಕ್ಕೆಲ್ಲ ರೆಡಿಯಾಗಿ ಹೋಗಿ ಬರ್ಸೋದು ಎಲ್ಲ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಒಂದು ಲಾಸ್ಟ್ ಅಣ್ಣ, ನವರಾತ್ರಿಗೆ 8ನೇ ದಿನದ ಟೈಮಲ್ಲಿ ಅವಾಗ ಏನಾಯ್ತು, ನಂದು ನನ್ ಗಂಡನ್ ಮಧ್ಯೆ ಒಂದ್ ಸ್ವಲ್ಪ ಜಗಳ ಆಗ್ತಾ ಇತ್ತು. ಅಂದ್ರೆ ಬೆಳಗ್ಗೆಯಿಂದಾನು ಕೆಲ್ಸ ಮಾಡಿ ನನಗೂ ಸುಸ್ತಾಗಿತ್ತು. ಸ್ವಲ್ಪ ಸಣ್ಣ ವಿಚಾರದಲ್ಲಿ ನಂದು ನನ್ ಗಂಡಂದು ಒಂದ್ ಸ್ವಲ್ಪ ಜಗಳ ಆಯ್ತು. ಆ ಮೂಮೆಂಟ್ ಅಲ್ಲಿ ನಮ್ಮ ಅತ್ತೆ ಮಿಡಲ್ ಬಂದ್ರು.
ಹ್ಮ್ ಈಗ ನನಗೆ ತುಂಬಾ ಸಿಟ್ಟು ಬಂತಣ್ಣ ಸಡನ್ಲಿ. ಅಂದ್ರೆ ಬೆಳಗ್ಗೆ ನಾನು ಕೆಲಸ ಮಾಡ್ತಾನೆ ಇದ್ದೀನಿ, ಸ್ವಲ್ಪ ಕೂತ್ಕೊಂಡು ಇಲ್ಲ. ಅಂತ ಮೊಮೆಂಟ್ ಅಲ್ಲಿ ನಾವಿಬ್ರು ಮಾತಾಡುವಾಗ ಇವ್ರು ಮಿಡಲ್ ಬಂದ್ರು. ನಾನ್ ನನ್ನ ಗಂಡಗಂದೆ, ಇದೆಲ್ಲ ಮಾಡೋದು ನಿಮ್ಗೆ ಕಿರಿಕಿರಿ ಅನ್ನಿಸ್ತಾ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಅವಾಗ ನಮ್ಮತ್ತೆ ಹೋಗಿ ನಮ್ಮ ಮಾವನ ಹತ್ರ ಹೇಳಿದ್ಲು, ಅವಳಿಗೆ ನಾವೇನ್ ಕಿರಿಕಿರಿ ಮಾಡ್ತಾ ಇದೀವಿ, ಅವಳು ನಮ್ಮ ಮಗನಿಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಅದೆಲ್ಲ ನನ್ ಕಿವಿಗ್ ಬಿತ್ತಣ್ಣ ಮಾತು. ಹ್ಮ್ ಮನೆ ನೋಡಿದ್ರೆ ಚಿಕ್ಕದು, ಅವ್ರು ಏನ್ ಮಾತಾಡೋದು ಎಲ್ಲ ಕೇಳಿಸುತ್ತೆ. ಹ್ಮ್ ನಾ ಹೋಗಿ ನನ್ನ ಗಂಡ ಕೇಳಿದೆ, ನಾನ್ ನಿಮ್ಗೆ ಏನ್ ಕಿರಿಕಿರಿ ಮಾಡಿದೆ, ಇಷ್ಟ್ ಮದುವೆ ಆಗಿ 1.5 ತಿಂಗಳಾಯ್ತು, ನಾನ್ ನಿಮ್ಗೆ ಏನ್ ಕಿರಿಕಿರಿ ಮಾಡಿದೆ ಅಂತೇಳಿ. ಯಾರು ಹೇಳಿದ್ದು ಏನ್ ಹೇಳಿದ್ದು, ಇಲ್ಲ ನಿಮ್ಮಮ್ಮ ನಿಮ್ ಪಪ್ಪನ ಹತ್ರ ನಿಮ್ಗೆ ಹೇಳ್ತಾ ಇದ್ರೆ ಸ್ವಲ್ಪ ನೋಡಿ ಇದನ್ನ ನೀವೇ ಸರಿ ಮಾಡಿ ಅಂತೇಳಿ. ಹ್ಮ್ ಅವಾಗ ಅವ್ರು ಬರ್ತೀನಿ ಹೋಗು ಅಂತೇಳಿ. ಅವಾಗ ನಾನೇನ್ ಮಾಡ್ದೆ, ನಮ್ಮ ಅಪ್ಪಗ್ ಕಾಲ್ ಮಾಡ್ದೆ. ಅಂದ್ರೆ ಯಾವಾಗ ಬರ್ತೀರಾ ನಂಗೆ ಕರ್ಕೊಂಡು ಹೋಗಕ್ಕೆ, ಇನ್ನೂ ಬಂದಿಲ್ಲ ನೀವು ಅಂತೇಳಿ. ಅದನ್ನ ಹೇಳೋಕೆ ಕಾಲ್ ಮಾಡಿದ್ದೆ ಅಣ್ಣ. ನನ್ ಗಂಡ ಏನ್ ಅನ್ಕೊಂಡ್ರು, ಇಲ್ಲಿ ಇದೆಲ್ಲ ಆಗಿರೋದು ಹೇಳ್ತಾ ಇದ್ದಾಳಲ್ಲಿ ಅಂತೇಳಿ. ಆ ಮೊಮೆಂಟ್ ಅಲ್ಲಿ ಫುಲ್ ದೊಡ್ಡ ಜಗಳ ಆಯ್ತಣ್ಣ ಅಲ್ಲಿ. ಆ ಜಗಳದಲ್ಲಿ ನನ್ ಗಂಡನ ಅಪ್ಪ ಅಂದ್ರೆ ನಮ್ಮ ಮಾವ, ನಮ್ ಸಣ್ಣ ಮಾವ, ನನಗ್ ಅವಾಚ್ಯ ಶಬ್ದನ್ ಬಹಳ ಕೆಟ್ಟೆಲ್ಲ ನನಗ್ ಬೈದ್ರು ಅಣ್ಣ. ನಮ್ಮ ಅತ್ತೆ ನನಗ್ ಅಲ್ಲೇನ್ ಅನಿಸ್ತು, ನನಗೆ ಇದ್ರೆ ನಾನು ಇಲ್ಲಿರಲ್ಲ, ಒಂದ್ ಹೆಣ್ಣಿಗೆ ಒಂದ್ ಮರ್ಯಾದೆ ಇಲ್ಲ ಅಂದ್ರೆ ನಾನು ಇರಲ್ಲ ಇಲ್ಲಿ ಅಂತೇಳಿ ನಾನ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಹೋಗ್ಬಿಡ್ವೆ ಈ ಮನೆಯಿಂದ ಅಂತ ಡಿಸೈಡ್ ಮಾಡಿದ್ದೆ ಅಣ್ಣ ನಾನು. ಆಮೇಲೆ ಅಲ್ಲಿನ ಬ್ಯಾಗ್ ತಗೊಂಡ್ ಹೋಗುವಾಗ ನನ್ ಗಂಡ ಕೈಯಿಂದ ಎಳ್ಕೊಂಡ್ರು. ಹೇಳಿದ್ದು, ಯಾಕೆ ಹಿಂಗ್ ಮಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ನನ್ ಮಾವನು ಬಂದು ನನಗ್ ಹೊಡೆಯಕ್ಕೆಲ್ಲ ಬಂದ್ರು ನಮ್ ರೂಮ್ ಅಲ್ಲೇ. ಆಮೇಲೆ ನನ್ ಬ್ಯಾಗ್ ಕಸ್ಕೊಂಡು ಆಮೇಲೆ ನಮ್ ರೂಮ್ ಅಲ್ಲಿ ಕೂಡ ಹಾಕಿದ್ರು ಅಣ್ಣ. ನನ್ ಕೈಯಲ್ಲಿ ಮೊಬೈಲ್ ಕಸ್ಕೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ಏನಾಯ್ತು, ನನ್ ಗಂಡನ ಅಣ್ಣ ಬಂದ್ರು. ಅವ್ರು ಸಡನ್ಲಿ ಬಂದರೆ ನಾ ಯಾವತ್ತೂ ಆತರ ಬೈಗಳ ತಿಂದೋಳಲ್ಲ. ಅಂತ ಅವ್ರ ಮನೇಲಿ ಹೋಯ್ತು ಯಾರಿಂದನೂ ಅಷ್ಟು ಕೆಟ್ಟ ಪದ ನಾನು ಇನ್ನೂವರೆಗೂ ಯೂಸ್ ಮಾಡ್ಕೊಂಡಿಲ್ಲ. ಆತರ ಅವ್ರು ಹೊಲಸ್ದಾಗ ಬೈದ್ಬಿಟ್ರು. ನೀ ಮನೆ ಬಿಟ್ಟು ಹೋಗ್ತೀಯ, ಹೋಗ್ ನಡಿ ನೀನು, ಹಂಗೆ ಬಹಳ ಅಂದ್ರೆ ತುಂಬಾ ಹೊಲಸ್ದಾಗ ಬೈದ್ರ ಅಣ್ಣ ಅವ್ರು. ಅವಾಗ ನನಗೆ ಅದನ್ನ ಕಣ್ಣಲ್ಲೇ ಕತ್ಲ ಬಂತು. ನಾನು ಯಾವತ್ತು ಯಾರ ಹತ್ರ ಅನಿಸ್ಕೊಂಡವಳಲ್ಲ, ಈ ತರ ಅಂದಾರಲ್ಲ ಅಂತೇಳಿ ನಾನು ಹೋಗ್ತಾ ಇದ್ದೆ. ಅವಾಗೂ ನನಗೆ ಹೇಳ್ಕೊಂಡ್ ಬಂದು ನಮ್ ರೂಮ್ ಅಲ್ಲೇ ಹಾಕಿದ್ರು. ಅವನು ನನಗ್ ಹೊಡೆಯೋದೇನೋ ಹೊಡೆದು ಮಾಡಿ ಎಲ್ಲ ಮಾಡಿದ್ರ ಅಣ್ಣ ಅವರು, ನನ್ ಗಂಡನ ಅಣ್ಣ. ಅದನ್ನೆಲ್ಲ ನೋಡಿ ನನ್ ಗಂಡ ಸುಮ್ನೆ ಕೂತಿದ್ರು. ಆಮೇಲೆ ಒಂದ್ ಮಾತ್ ಹೇಳಿದ್ರು, ನೀವ್ ಹೋಗು, ನಿನ್ಗೆ ಅಲ್ಲಿದ್ರು ನಾನು ಬಿಡೋದಿಲ್ಲ, ನಿನ್ ಕೈ ಕಾಲ್ ಮುರಿದು ನಿನ್ಗೆ ಅಲ ಅನಿಸ್ತೀನಿ ಅಂತ ನನಗ್ ಹೇಳಿ ನನ್ ಗಂಡನ್ ಹೇಳ್ತಾರೆ, ಬಿಟ್ಟು ಬಿಡೋಣ, ನೀನೇನ್ ಕುರುಡನ ಕುಂತನ, ನಿನ್ಗೆ ಇನ್ನೊಂದ್ ತಂದ್ ಮದ್ವೆ ಮಾಡ್ತೀನಿ ಅಂತೇಳಿ. ಇಷ್ಟೆಲ್ಲಾ ದೊಡ್ಡ ಜಗಳ ಆದ್ರೂ ನಮ್ ರೂಮಲ್ಲಿ ಕೂಡ ಹಾಕಿದ್ರು. ನಮ್ಮ ಅಪ್ಪ ಅಮ್ಮಗೆ ಈ ವಿಷಯನೇ ಗೊತ್ತಿಲ್ಲ ಅಣ್ಣ. ನಮ್ಮ ಅಪ್ಪ ಅಮ್ಮಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ನಾನು ಕ್ರಮೇಣ ಆಮೇಲೆ ನಮ್ ಚಿಕ್ಕಮ್ಮಗೆ, ನಮ್ಮ ಅತ್ತೆ ಇದಾರಲ್ಲ, ನಮ್ ಚಿಕ್ಕಮ್ಮಗೆ ಅವ್ರಿಗೆ ಕಾಲ್ ಮಾಡಿ, ನಿಮ್ ನೋಡ್ರಿ ನಿಮ್ ಮಗಳು ಈ ತರ ಹಿಂಗ್ ಹೋಗ್ತಿದ್ದಾಳ ಹೊರಗಡೆ, ನಾವ್ ಅವಳಿಗೆ ಪದೇ ಪದೇ ಕಾಯ್ಕೊಂಡ್ ಕೂಡಿರೋದಾಗಲ್ಲ, ನಾವ್ ರೂಮಲ್ಲಿ ಕೂಡ ಹಾಕಿವಿ, ಅವಳು ಎಲ್ಲರೂ ಹೋದ್ರೆ ನಮ್ಗ್ ಗೊತ್ತಿಲ್ಲ ಅಂತ ಕಾಲ್ ಮಾಡಿದ್ರು. ನಮ್ ಚಿಕ್ಕಮ್ಮ ಭಯದಿಂದ ನಮ್ಮ ಅಪ್ಪ ಕಾಲ್ ಮಾಡಿದ್ರು. ನಮ್ಮಪ್ಪ, ಇಲ್ಲ ರೀ ಹಿಂಗಂತ ನೋಡ್ರಿ ಮತ್ತೆ ಏನ್ ವಿಚಾರಿಸ್ರಿ ಅದನ್ನ, ನಾವು ಇಲ್ಲಿ ದಸರಾ ಹಬ್ಬದಲ್ಲಿ ನಾವು ಬಿಸಿ ಇದೀವಿ, ನಮ್ಗೆ ಗಾಬರಿ ಆಗ್ತೈತಿ, ಸ್ವಲ್ಪ ವಿಚಾರಿಸ್ರಿ ನೀವು ಅಂತೇಳಿ. ನಮ್ಮ ಅಪ್ಪ ಅದನ್ನ ಗಾಬರಿಯಿಂದ ಕಾಲ್ ಮಾಡ್ತಾನೆ ಇದ್ದಾರೆ. ನನ್ ನಂಬರಿಗೆ ಮಾಡಿದ್ರು, ನನ್ ಗಂಡನ ನಂಬರಿಗೆ ಮಾಡಿದ್ರು, ನಮ್ಮ ಮಾವನ ನಂಬರಿಗೆ ಮಾಡಿದ್ರು, ಮತ್ತೆ ನಂಬರಿಗೆ ಮಾಡಿದ್ರು, ಯಾರು ಒಬ್ರು ರಿಸೀವ್ ಮಾಡ್ತಿಲ್ಲ ಅಣ್ಣ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಫುಲ್ ಭಯದಿಂದ ಹಂಗೆ ಇದ್ದಾರೆ, ಯಾರೊಬ್ರು ರಿಸೀವ್ ಮಾಡ್ತಿಲ್ಲ ಕಾಲ್. ಏನಾಗಿದೆ ಅಂತಾನೂ ತಿಳಿಸಿಲ್ಲ ನಮ್ಮ ಅಪ್ಪ ಅಮ್ಮಂಗೆ. ಆಮೇಲೆ ನಮ್ಮ ಅಪ್ಪ ಏನ್ ಮಾಡಿದ್ರು, ಡಿಸೈಡ್ ಮಾಡಿದ್ರು, ಹೋಗೋಣ ಏನಾಗಿದೆ ಅಂತ ನೋಡೋಣ ಅಂತೇಳಿ. ಆಮೇಲೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಇಬ್ರು ಬಂದ್ರಣ್ಣ. ನೈಟ್ ಅವ್ರು ಬರೋದು ಸಾಯಂಕಾಲ ಆಗಿತ್ತು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದ್ ನೀರ್ ಕೂಡ ನಾ ಕುಡ್ದಿರ್ಲಿಲ್ಲ ಅಲ್ಲಿ. ಆ ತರ ಪರಿಸ್ಥಿತಿ ನನಗ್ ಮಾಡಿ ಇಟ್ಟಿದ್ರಣ್ಣ. ಆಮೇಲೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಬಂದು ಏನಾಯ್ತು ಏನಿಲ್ಲ ಕೇಳುವಾಗ ನಾನು ಫುಲ್ ಗಾಬರಿಯಿಂದಾನೇ ನಾನು ಇದ್ದೆ ಅಣ್ಣ. ಆಮೇಲೆ ನಮ್ಮ ಅಣ್ಣ ಏನಾಯ್ತು, ಇಲ್ಲ ಈ ತರ ಎಲ್ಲ ನಂಗೆ ಬೈದಿದ್ದಾರೆ ಹಿಂಗಂತೇಳಿ. ಅವ್ರು ಹೋಗ್ಬಿಡೋಣ ಬಾ ನಾವು ಅಂತ ಡಿಸೈಡ್ ಮಾಡಿದ್ರಣ್ಣ, ಕರ್ಕೊಂಡ್ ಹೋಗೋಣ ನನಗಂತೇಳಿ. ಅವಾಗ ನನ್ ಗಂಡ, ನೀನ್ ಹೋಗಿದ್ದೆ ನಿಜ ಆದ್ರೆ ನಮ್ಮ ಮನೆ ದೀಪ ಆರಿಸ್ತೀನಿ ಹಂಗೆ ಅಂತೇಳಿ. ಅಂದ್ರೆ ಗಟ್ಟ ದೀಪ ಹಾಕ್ತಾರಲ್ಲ ಅಣ್ಣ ದಸರಾ ಟೈಮಲ್ಲಿ, ಅಂದ್ರೆ ದೀಪ ಹಾಕ್ತಾರಲ್ಲ ಅಣ್ಣ ದಸರಾ ಟೈಮಲ್ಲಿ, ಆ ದೀಪ ಹಾಕಿದ್ರು. ನೀನ್ ಇಲ್ಲಿಂದ ಹೋದ್ರೆ ನಾನ್ ದೀಪ ಆರಿಸ್ತೀನಿ ಅಂತ ನನ್ನ ಗಂಡ ನನಗೆ ಹೇಳಿದ್ರು. ಆಮೇಲೆ ನಾನು ಅಪ್ಪ ಬಂದೆ, ನೋಡ್ರಿ ಅವ್ರ ಮನೆ ದೀಪನೂ ಬೇರೆ ಅಲ್ಲ, ನಮ್ಮ ಮನೆ ದೀಪನೂ ಬೇರೆ ಅಲ್ಲ, ಸರಿ ಬಿಡು ಒಂದಿನ ಇರ್ತೀನಿ, ನೀವು ನಾಡಿದ್ದೇನಿದೆ ನಂಗೆ ಬಂದ್ ಕರ್ಕೊಂಡ್ ಹೋಗ್ರಿ ಅಂತೇಳಿ ನಾನು ನನ್ನ ತಂದೆಗೆ ಹೇಳಿದೆ. ಅವರು ನನ್ನ ತಂದೆನು, ಇಷ್ಟೆಲ್ಲ ಆದ್ರೂ ಮನೆ ಬಗ್ಗೆ ವಿಚಾರ ಮಾಡ್ತಿಲ್ಲ, ಸರಿ ಬಿಡು ದೇವ್ರ ನಿನ್ನ ಹತ್ರ ಇದ್ದಾನೆ, ವಿಚಾರ ಮಾಡಕ್ ಹೋಗ್ಬೇಡ, ನಾಳೆ ಒಂದಿನ ನೀವ್ ಹೆಂಗಾದ್ರು ಕಳಿ, ಮತ್ ಮಾರನೇ ದಿನ ನಾನು ನಿಮ್ಮಮ್ಮ ಇಬ್ರು ಬಂದ್ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಅಂತ ನಾನು ಕಾದಣ್ಣ. ನಾನು ಏನು ಮನ್ಸಲ್ಲಿ ಇಟ್ಕೊಂಡಿರ್ಲಿಲ್ಲ.
ಅಂದ್ರೆ ಅವನ ಜೊತೆ ನಗ್ತಾನೆ ಇದ್ದೆ, ಎಲ್ಲ ಇದ್ದೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದ್ರು ನಂಗೆ ಕರ್ಕೊಂಡು ಹೋದ್ರು. ನಮ್ಮಪ್ಪ ಹೇಳ್ತಾ ಇದ್ರು. ನಮ್ಮಪ್ಪಗ್ ನಾ ಹೇಳ್ತಾ ಇದ್ದೆ, ನಾ ಮದ್ವೆ ಆದಾಗಿಂದ ನಿಮ್ಗೆ ಹೇಳಿದ್ರೆ ನೀವೇನಂದ್ರೆ ಸಹಿಸ್ಕೊಂಡು ಹೋಗು, ಏನೂ ಆಗಲ್ಲ, ಸರಿ ಹೋಗುತ್ತೆ ಅಂದ್ರೆ ಈಗ ದೊಡ್ಡದಾಯ್ತು ಏನ್ ಮಾಡೋದು ಅಂತೇಳಿ. ನಮ್ಮಪ್ಪ ಏನೂ ಆಗಲ್ಲ, ವಿಚಾರ ಮಾಡಕ್ ಹೋಗ್ಬೇಡ, ಬಂದ್ ಕರ್ಕೊಂಡು ಹೋಗ್ತಾರೆ, ಸುಮ್ನೆ ನೀನ್ ಏನು ಟೆನ್ಷನ್ ತಗೋಬೇಡ ಇರು ಅಂತೇಳಿ. ನಾನ್ ತವ್ರ ಮನೆಗ್ ಬಂದ್ಮೇಲೆ ನನ್ನ ಅತ್ತೆ ಫೋನ್ ಮಾಡಿದ್ರು. ನಾವಾಗ ಹೇಳ್ದೆ ಸ್ವಲ್ಪ ಮಾತಾಡೋದಿದೆ ಅಂತ್ರಿ, ನಮ್ಮ ಅಣ್ಣ ಎಲ್ಲ ಹೇಳ್ತಿದಾರೆ, ನೀವ್ ಬರ್ಬೇಕಂತೆ ಅಂತೇಳಿ. ಯಾರು ಬರ್ಲಿಲ್ಲ ಅಣ್ಣ. 4 ತಿಂಗಳಾದ್ರೂ ಯಾರು ಬರ್ಲಿಲ್ಲ. ನನ್ ಗಂಡ ಸಮೇತ ಬರ್ಲಿಲ್ಲ. ನನ್ ಗಂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಷ್ಟೇ, ಬಟ್ ಬರ್ತಾ ಇರ್ಲಿಲ್ಲ. ನಾನ್ ಒತ್ತಾಯ ಮಾಡಿ ನನ್ ಗಂಡ ಕರೆಸ್ಕೊಂಡಂಗಾಯ್ತು. ಆಮೇಲೆ ಬಂದ್ರು. ಆಮೇಲೆ ಜಾತ್ರೆ ಇತ್ತಣ್ಣ. 5 ವರ್ಷಕ್ಕೊಂದ್ಸಲ ಜಾತ್ರೆ ಬರುತ್ತೆ. ಆ ಜಾತ್ರೆ ಟೈಮಲ್ಲಿ ನನ್ ಗಂಡ ಬಂದ್ರು. ಆಮೇಲೆ ನನ್ ಗಂಡ ಬಂದ್ ಹೋದ್ಮೇಲೆ ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು, ಒಂದ್ ಮೀಟಿಂಗ್ ಮಾಡೋದಿದೆ, ಇಷ್ಟೆಲ್ಲ ಅವಳಿಗೆ ಹಿಂಸೆ ಆಗಿದೆ ಅಂದ್ಮೇಲೆ ಮೀಟಿಂಗ್ ಮಾಡ್ತೀವಿ, ಆಮೇಲೆ ಅದ್ ಮುಗಿಸ್ಕೊಂಡು ಆಮೇಲೆ ನಿಮ್ ಸೊಸೆಗ್ ನೀವು ಕರ್ಕೊಂಡು ಹೋಗಿ ಅಂತೇಳಿ. ಅವ್ರು ಬಂದ್ರಣ್ಣ. ಬಂದ್ರು, ಎಲ್ಲ ಬುದ್ಧಿವಾದ ಹೇಳಿದ್ರು, ಈ ತರ ಮಾಡೋದಲ್ಲ, ಸರಿ ಕಾಣಲ್ಲ, ಹಂಗೆ ಹಿಂಗೆ. ಆಮೇಲೆ ನಮ್ಮ ಅತ್ತೆ ಏನ್ ಅಂದ್ಬಿಟ್ರು, ನಮ್ ಚಿಕ್ಕಮ್ಮನ ಹತ್ರ ಇಬ್ರು ಗಂಡ ಹೆಂಡ್ತಿ ಸಂಸಾರನೇ ಮಾಡಿಲ್ಲ, ಈ ತರ ಎಲ್ಲ ಹೊಲ್ಸೆಲ್ಲ ಅಪವಾದ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಣ್ಣ ಅವರು. ಅದನ್ನೆಲ್ಲ ಕೇಳಿ ನಾನು ಅಪ್ಪಗೂ ತುಂಬಾ ಬೇಜಾರಾಯ್ತು, ನಮ್ಮ ಮಗಳ ಬಗ್ಗೆ ಇಷ್ಟೆಲ್ಲ ಚೀಪಾಗಿ ಮಾತಾಡ್ತಾ ಇದ್ರು ಅಂತೇಳಿ. ಅದನ್ನೆಲ್ಲ ಒಂದ್ ಮೀಟಿಂಗ್ ಅಲ್ಲಿ ಎಲ್ಲಾನು ತಿಳಿಸಿ ಹೇಳಿದ್ರು ಅಣ್ಣ, ಈ ತರ ಮಾಡಕ್ ಹೋಗ್ಬೇಡಿ, ಈ ತರ ಚೆನ್ನಾಗ್ ನೋಡ್ಕೊಳ್ಳಿ ಅಂತೇಳಿ. ಆಯ್ತು ಅಂತ ಅವ್ರು ಸರಿ ಆಯ್ತು ತಗೊಳ್ಳಿ ಅಂತ ನಂಗೆ ಕರ್ಕೊಂಡ್ ಹೋದ್ರಣ್ಣ. ಕರ್ಕೊಂಡ್ ಹೋದ ತಕ್ಷಣ ನಾನು ಅಲ್ಲಿ ಚೆನ್ನಾಗೇ ಇದ್ದೆ. ನಾ ಏನು ಹಳೇದನ್ನ ಏನು ನಮ್ಮ ಮನ್ಸಲ್ಲಿ ಇಟ್ಕೊಂಡಿಲ್ಲ. ನನ್ನ ತಾಯಿನ ನನ್ನ ತಂದೆನ ನಾ ಹೆಂಗ್ ನೋಡ್ಕೊಂತಿದ್ದೆ ಹಂಗೆ ನಮ್ಮ ಅತ್ತೆ ಮಾವನ ನಾನು ನೋಡ್ಕೊಂತಿದ್ದೆ. ನನ್ನ ಗಂಡನ್ನ ನನ್ನ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ. ನನ್ನ ಗಂಡನ ಕಡೆನೂ ನಾನು ಚೆನ್ನಾಗಿದ್ದೆ. ಬಟ್ ಕ್ರಮೇಣ ಹೋಗಿ 3 ದಿನ ಆಗಿಲ್ಲ ಅಣ್ಣ, ಜಾತ್ರೆಗೋಸ್ಕರ ಕುರಿ ತರ್ಬೇಕು ಅಂತೇಳಿ ನನ್ನ ಹೆಸರು ಮೇಲೆ ಲೋನ್ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದ್ರು. ಅವಾಗ ನಾನೇನ್ ಹೇಳ್ದೆ, ನನಗ್ ಬೇಡ, ಇನ್ನೂ ಇನ್ನೂ 1 ವರ್ಷನೂ ಆಗಿಲ್ಲ, ಆಗ್ಲೇ ನನ್ನ ಹೆಸರು ಮೇಲೆ ಲೋನ್ ಅದಕ್ಕೆ ಅಂತೇಳಿ ನಾನ್ ಮಾಡಲ್ಲ ಸೈನ್, ಯಾವ್ದಕ್ಕೂ ನಾ ಮಾಡಲ್ಲ ಅಂತೇಳಿ ನಾನು ಜಗಳ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಗಂಡನು ಪುಸ್ಲಾಯಿಸಿ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಕರ್ಕೊಂಡು ಹೋದ್ರು ಸೈನ್ ಮಾಡಕ್. ಆಯ್ತು ದೇವ್ರಿದಾನ್ ನನ್ನ ಹತ್ರ, ಈ ಲೋನ್ ಬರ್ಲೇಬಾರ್ದು ಅಂತೇಳಿ ನಾನು ನೆನೆಸ್ಕೊಂಡೆ ಹೋದೆ ಅಣ್ಣ. ಸೈನ್ ಮಾಡ್ದೆ, ತಂದು ಕೊಟ್ಟೆ. ಆಮೇಲೆ ನನಗೆ ಗೊತ್ತಿಲ್ದೇನೆ ನನ್ನ ಆಧಾರ್ ಕಾರ್ಡ್ ಜೆರಾಕ್ಸ್, ಪ್ಯಾನ್ ಕಾರ್ಡ್ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ, ಸೈನ್ ಮಾಡಿದೆ. ಬಟ್ ಲೋನ್ ಬರ್ಲಿಲ್ಲ ಅಣ್ಣ. ಅಲ್ಲಿ ಅವ್ರು ಹೇಳಿದ್ರು, ಇಲ್ಲ ರೀ ಆಲ್ರೆಡಿ ಲೋನ್ ಇದೆ, ಈಗ ಬರಲ್ಲ. ಆಮೇಲೆ ನನಗೆ ಕೇಳಿದ್ರು, ಯಾವ ಲೋನ್ ಇದೆ? ನಾನು ಎಜುಕೇಶನ್ಗೆ ಸಂಬಂಧಪಟ್ಟ ಲೋನ್ ಮಾಡಿಸಿದ್ವಿ, ಆದಿದೆ, ಬರಲ್ಲ ಅಂತ ನಮ್ಮ ಮುಂಚೆನೆ ಹೇಳಿದ್ರು, ನೀವು ಕೇಳಿಲ್ಲ ಅಂತ ಹೇಳಿದೆ. ಅದಕ್ಕೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರು. ಅದಕ್ಕೂ ನನ್ನ ಜೊತೆ ನಮ್ಮ ಅತ್ತೆ ನನಗೆ ಒಂಥರ ಮಾಡೋದು ಅದೆಲ್ಲ ಸ್ಟಾರ್ಟ್ ಇತ್ತು. ಆಮೇಲೆ ನನ್ನ ಮುಂದೆನೆ ನಮ್ಮ ಅಪ್ಪ ಅಮ್ಮ ಒಂಥರ ಕೀಳಾಗಿ ಮಾತಾಡೋದು ಆ ಥರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಜಾತ್ರೆ ಮುಗಿತಂಗ, ಜಾತ್ರೆ ಟೈಮಲ್ಲಿ ಏನಾಯ್ತು, ನನ್ನ ನಾದ್ನಿ ಕೂಡ ಬಂದಿದ್ರು. ನನಗೆ ಜಾತ್ರೆ ಟೈಮಲ್ಲಿ ಮಾಂಗಲ್ಯ ಚೈನ್ ಕೊಟ್ರಣ್ಣ. ಬಟ್ ಆ ಮಾಂಗಲ್ಯ ಚೈನ್ ಡೂಪ್ಲಿಕೇಟ್ ಇತ್ತು. ನನಗೆ ಗೊತ್ತಿರ್ಲಿಲ್ಲ ಇದು ಡೂಪ್ಲಿಕೇಟ್ ಇದೆ ಅಂತೇಳಿ. ನಾನು ಅದನ್ನೇ ತಗೊಂಡು ನನ್ನ ತವ್ರ ಮನೆ ಎಲ್ಲ ಜಾತ್ರೆ ಇತ್ತು, ನಾ ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ನನ್ನ ತವ್ರ ಮನೆಗೆ ಬಂದೆ, ಜಾತ್ರೆ ಮುಗಿಸಿ ಹೋಗೋಣ ಅಂತೇಳಿ. ಆಮೇಲೆ ಇಲ್ಲಿ ಬಂದಾಗ ನಾನು ಚೆಕ್ ಮಾಡಿಸಿದೆ, ನಮ್ಮ ಅಪ್ಪಗೆ ಹೇಳಿ, ಇಲ್ಲಪ್ಪ ಮೊನ್ನೆ ಕೊಟ್ಟಿದ್ದಾರೆ ನೋಡಿ, ಮತ್ತೆ ಮೊದ್ಲೇ ಟೈಮ್ ಕೊಟ್ಟಿರ್ಲಿಲ್ಲ, ಈಗ ಕೊಟ್ಟಿದ್ದಾರೆ ಅಂತೇಳಿ. ನನಗೆ ಡೌಟ್ ಇತ್ತು, ನಾನು ಹೋಗಿ ಚೆಕ್ ಮಾಡಿಸಿದ್ದೆ. ಇಲ್ಲಮ್ಮ ಇದು ಗೋಲ್ಡ್ ಅಂತೂ ಒಂದ್ ಸ್ವಲ್ಪನೂ ಗೋಲ್ಡ್ ಇಲ್ಲ ಇದರಲ್ಲಿ, ಇದು ಬರೀ ಡೂಪ್ಲಿಕೇಟ್ ಇದೆ, 300 ರೂಪಾಯಿ 400 ರೂಪಾಯಿ ಮಾಂಗಲ್ಯ ಚೈನ್ ಇದು ಅಂತ ಹೇಳಿದ್ರು. ಆಮೇಲೆ ಅದನ್ನ ನಂಗೆ ಫುಲ್ ಶಾಕ್ ಆಯ್ತು, ನನ್ನ ಗಂಡ ಕೂಡ ಇದನ್ನ ಮುಟ್ಟಿಟ್ಟಿದಾರಲ್ಲ ಅಂತೇಳಿ. ಆಮೇಲೆ ನಾನು ಅದನ್ನ ಯಾರ ಹತ್ರ ಏನು ಹೇಳಿಲ್ಲ, ನಾನು ತಗೊಂಡ್ ಹೋದಣ್ಣ. ಮತ್ತೆ ನನ್ನ ಗಂಡನ ಮನೆಗೆ ಹೋದೆ. ಅಲ್ಲಿ ಹೋದ್ಮೇಲೆ ನಾನು ಸ್ವಲ್ಪ ದಿನ ಹಂಗೆ ಇದ್ದೆ. ಆಮೇಲೆ ಮತ್ತೆ ಆ ಮನೆಗೆ ಪೊಲೀಸ್ ಬರೋದು, ಅಂದ್ರೆ ಸಾಲ್ಗಾರನ್ ಬಂದು ಮನೆ ಹತ್ರ ತುಂಬಾ ಗದ್ದಲ ಮಾಡೋದು ಅದೆಲ್ಲ ನಡೀತಾ ಇತ್ತು. ನಾನು ಯಾರಾದ್ರೂ ಈಗ ಸಾಲ ಕೊಟ್ಟೋದಣ್ಣ ಮನೆ ಮುಂದ್ ಬಂದ್ರೆ ಇವ್ರು ಸಾಲ ಹೆಂಗ್ ತೀರ್ಸೋದಂತ ವಿಚಾರ ಮಾಡಲ್ಲ, ಇನ್ನೂ ಸಾಲ ಹೆಂಗ್ ಮಾಡೋದಂತ ವಿಚಾರ ಮಾಡ್ತಾರೆ. ಆಮೇಲೆ ನನ್ನ ನಾದ್ನಿ ಅವಳು ಕಾಲ್ ಮಾಡೋದು ನಮ್ಮ ಅತ್ತೆ ಕಾಲ್ ಮಾಡಿ ಅವಳಿಗೆ ಸ್ವಲ್ಪ ಊಟ ಕೊಡು ಆತರ. ಆಮೇಲೆ ನಮ್ಮಪ್ಪ ಹಾಕಿರೋದು ನನ್ನ ನೆಕ್ಲೆಸ್ ಮಾತ್ರ ನನ್ನ ಹತ್ರ ಇತ್ತು, ಅದು ಬಿಟ್ಟು ನನ್ನ ಹತ್ರ ಏನೂ ಇರ್ಲಿಲ್ಲ. ಅದನ್ನ ಪದೇ ನನ್ನ ನಾದ್ನಿ ಕೇಳೋದು. ನನ್ನ ನಾದ್ನಿ ಏನ್ ಮಾಡ್ತಿದ್ಲು, ಅವಳು ಗಂಡನಿಂದ ನನ್ನ ಗಂಡನ ಮನೆಗೆ ಅಮೌಂಟ್ ಕೊಡ್ಸೋದು, ಅವಳು ಗಂಡನ ಮನೆಯಲ್ಲಿ ಗೊತ್ತಿಲ್ದೇನೆ ಇಲ್ಲಿ ಅಮೌಂಟ್ ಕೊಡೋದು, ಆತರ ಮಾಡ್ತಾ ಇದ್ಲು. ಸರಿ ಕೊಟ್ಟಿದ್ದಾಳ, ಅದನ್ನ ವಾಪಸ್ ತೀರ್ಸಕಂತೇಳಿ ನಂದು ಬಂಗಾರ ಎಲ್ಲ ಕೇಳೋರು. ಪದೇ ಇದನ್ನ ನಡೀತಾ, ನಾ ಕೊಡೋದಿಲ್ಲ. ಇದ್ದಿದ್ದು ಅದೊಂದು ಉಳಿಸ್ಕೊಂಡಿದ್ದೀನಿ, ನಾನು ಕೊಡೋದಿಲ್ಲ, ನಾನು ತವ್ರ ಮನೆಯವ್ರು ಕೊಟ್ಟಿದ್ದೀನಿ, ಉಳಿಸ್ಕೊಂಡಿದ್ದೀನಿ, ಕೊಡಲ್ಲ ಅಂತ ನಾನ್ ಜಗಳ ಮಾಡ್ತಾ ಇದ್ದೆ. ಅಂದ್ರೂ ನನಗೆ ಪದೇ ಕಿರಿ ಮಾಡೋರು. ಅಲ್ಲಿ ಕರೆಯೋದು, ಫ್ಯಾಕ್ಟ್ರಿಯಲ್ಲಿ ಕರೆಯೋದು, ನೀನ್ ಬಂಗಾರ ಕೊಡು,
ಅವ್ರಿಗೆ ಆರಾಮಿಲ್ಲ, ಇವ್ರಿಗೆ ಆರಾಮಿಲ್ಲ, ಆತರ. ನನ್ನ ಆದ್ಮಿ ಕೂಡ ಕಾಲ್ ಮಾಡೋದು, ಬಂಗಾರ ಕೊಡು. ನನ್ ಗಂಡನ ಹತ್ರನೂ ಕೂಡ ಅದೇ ತರ. ಆಮೇಲೆ ನಾನ್ ಕೊಡೋದಿಲ್ಲ ಅಂತ ಅದೇ ಜಗಳ ಆಗ್ತಾ ಇತ್ತು. ಆಮೇಲೆ ನನ್ನ ಆದ್ಮಿ ನಮ್ಮ ಮತ್ತೆ ಕಾಲ್ ಮಾಡಿ, ಅವಳಿಗೆ ಸ್ವಲ್ಪ ಸ್ವಲ್ಪ ಊಟ ಕೊಡು, ಅವಳಿಗೆ ನೆಮ್ಮದಿ ಇರಕ್ ಹೋಗ್ಬೇಡ. ಅವ್ರ ಅಪ್ಪ ಅಮ್ಮ ಒಂಥರ ಕೆಟ್ಟ ಪದ, ನಮ್ಮ ಅಪ್ಪ ಅಮ್ಮಗೂ ಕೆಟ್ಟ ಪದ ಮಾತಾಡೋದು, ನನಗೂ ನಡೆದ ಕೆಳಗಡೆ ಬೈಯೋದು. ಆಮೇಲೆ ನನಗೆ ವಾರ್ನಿಂಗ್ ಮಾಡೋದು, ನೀನ್ ನಿಮ್ಮ ಫೋನ್ನ ಯೂಸ್ ಮಾಡೋಂಗಿಲ್ಲ, ನೀನ್ ನಿಮ್ ಪಪ್ಪ ಮಮ್ಮಿಗೆ ನಿನ್ ತವ್ರ ಮನೆಗೆ ಯಾರಿಗೆ ಕಾಲ್ ಮಾಡಿದ್ರು ನಮ್ಮ ಮಮ್ಮಿ ಫೋನ್ ತಗೊಂಡು ನೀನ್ ಕಾಲ್ ಮಾಡ್ಬೇಕು ಅಂತೇಳಿ. ನಾನ್ ಸರಿ ಅಂತ ಅಂದೆ ಅಣ್ಣ. ಆತರ ನನ್ ರೂಲ್ಸ್ ನಮ್ ಆಜ್ಞೆ ಹಾಕಿದ್ದು. ಆಯ್ತು ಸರಿ ಅಂತ ಒಪ್ಕೊಂಡು ನಾನು ನನ್ ಫೋನ್ನ ಬಿಟ್ಟಣ್ಣ. ಆಯ್ತು, ನಮ್ಮ ಅತ್ತೆ ಫೋನಿಗೆ ನಮ್ಮ ಅಪ್ಪಂದು ಇಲ್ಲ ನನ್ನ ತಾಯಿದು ಏನಾದ್ರು ಫೋನ್ ಬಂದ್ರೆ ಅವ್ರು ರಿಸೀವ್ ಮಾಡ್ತಾ ಇರ್ಲಿಲ್ಲ, ಸೈಲೆಂಟ್ ಮಾಡಿ ಕಟ್ ಮಾಡೋದು. ನನಗದ್ ನೋಡಿ ನೋವಾಯ್ತು. ನನ್ ಗಂಡಗೆ ಹೇಳ್ದೆ, ಈ ತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದಾರಲ್ಲಿ ಅಂತೇಳಿ. ಆಮೇಲೆ ನನ್ ಗಂಡ ಅಂದ, ಇಲ್ಲ ನಮ್ ಕಾಕಿ ಇರ್ತಾರಲ್ಲಿ, ಅದಕ್ಕೆ ಆತರ ಮಾಡಿದ್ರು ತಗೋ, ನೀನ್ ವಿಚಾರ ಮಾಡಕ್ ಹೋಗ್ಬೇಡ. ಮತ್ ಅವ್ರ ಮಾತು ಏನಿರುತ್ತೆ, ಎಲ್ಲರ ಮನೇಲಿ ಎಲ್ಲರೂ ಒಂದೇ ತರ ಇರ್ಬೇಕು ಅಂತೇಳಿ. ಮತ್ತೆ ಈ ತರ ನಮ್ಮ ಅಪ್ಪ ಅಮ್ಮನ ಕಾಲ್ ಬಂದಾಗ ಆತರ ಮಾಡೋದು, ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ. ಎಷ್ಟೊಂದ್ಸಲ ಕಾಲ್ ಮಾಡಿದ್ರೆ ಅವ್ರು ಮಾಡ್ತಾ ಇರ್ಲಿಲ್ಲ. ಆಮೇಲೆ ನಾನು ಅವಾಗ ನಮ್ಮ ಅಪ್ಪ ಕಾಲ್ ಮಾಡಿದೆ, ಅವ್ರಿಗೆ ಮಾಡಿ ಯೂಸ್ ಇಲ್ಲ, ಎತ್ತೋದಿಲ್ಲ ಅವರು, ಏನಿದ್ರು ನೀವು ನನಗೆ ಮಾಡಿ ಅಂತ ನಾನು ಅವಾಗ ಹೇಳ್ದೆ. ಆಮೇಲೆ ನಾನು ಬರ್ತಾ ಏನಾಯ್ತು, ನಮ್ಮ ಅತ್ತೆ ಫೋನಿಂದ ವಾಟ್ಸಪ್ ಇಂದ ಸ್ವಲ್ಪ ರೆಕಾರ್ಡಿಂಗ್ಸ್ ಎಲ್ಲ ಲೀಕ್ ಆದ್ವು. ಈಗ ಅವ್ರ ಮೊಬೈಲ್ ಅಂತೂ ನಾನ್ ಮುಟ್ಟಲ್ಲ, ನನ್ ಮೊಬೈಲ್ ಅಂತೂ ಅವರು ಇಲ್ಲ. ನಾನ್ ರೂಮಲ್ಲಿ ನಂದು ಕೆಲಸ ಏನಂತೂ ನಂದು ಪೂಜೆ ಮಾಡೋದು. ಅಣ್ಣ ಇವಾಗ ಕೇಳಿಸ್ತಾ ಇದೆ ಅಣ್ಣ? ಪೂಜೆ ಮಾಡ್ಬೇಕು ಅಂತ ನಾನು ಸ್ನಾನಕ್ ಹೋಗ್ತಾ ಇದ್ದೆ. ಆ ಮೂಮೆಂಟ್ ಅಲ್ಲೇ ನಮ್ಮ ಅತ್ತೆ ಫೋನಿಂದ ಒಂದ್ ಸ್ವಲ್ಪ ರೆಕಾರ್ಡಿಂಗ್ಸ್ ಎಲ್ಲ ಲೀಕ್ ಆಯ್ತು ಅಣ್ಣ. ಅವ್ರ ಮಗಳ ಜೊತೆ ಮಾತಾಡಿದ್ದು ಅಂದ್ರೆ ವಾಟ್ಸಪ್ ಇಂದ ಲೀಕ್ ಆದ್ವು. ಆದ್ರೆ ನೀನ್ ಮಾಡಿದ್ದ ಅಂತ ಅಲ್ಲಣ್ಣ, ಅಂದ್ರೆ ನಾನ್ ಕೆಲ್ಸ ಮಾಡ್ತಾ ಇದ್ದೆ. ನಾನ್ ಕೆಲ್ಸ ಮಾಡೋ ಅವ್ರ ಮೊಬೈಲ್ ನನ್ನ ಹತ್ರ ಇರೋದೇ ಇಲ್ಲಲ್ಲ. ಲೀಕ್ ಆದ್ವು ಅಂದ್ರೆ ಅದರ ಅರ್ಥ ಏನಂತ ಹೇಳು. ಅಂದ್ರೆ ಅಲ್ಲಿ ಚಿಕ್ಕ ಮಕ್ಕಳು ಮುಡ್ತಾರಣ್ಣ ಮೊಬೈಲಿಗ. ಪ್ಲೇ ಆಯ್ತಾ? ಅದ್ರ ಪಾಡಿಗೆ ಅದೇ ಪ್ಲೇ ಆಯ್ತಾ? ಇಲ್ಲ, ಪ್ಲೇ ಆಗಿಲ್ಲ ಅಣ್ಣ. ಅಂದ್ರೆ ಏನಾಯ್ತು, ಚಿಕ್ಕ ಮಕ್ಕಳು ಮುಡ್ತಾರೆ, ಆಮೇಲೆ ನಮ್ ಸಣ್ಣ ಅತ್ತೆ ಕೂಡ ಮುಡ್ತಾರೆ. ನಮ್ ಸಣ್ಣ ಅತ್ತೆಗೆ ನಮ್ಮ ಅತ್ತೆ ಕಂಡ್ರೆ ಸ್ವಲ್ಪ ಆಗಲ್ಲ, ಅವರು ಆ ಮೊಬೈಲ್ ನ ಮುಡ್ತಾರೆ. ಅಂದ್ರೆ ಏನಾಯ್ತಣ್ಣ, ವಾಟ್ಸಪ್ ಇಂದ ಸ್ವಲ್ಪ ಸುಮಾರು ಜನಕ್ಕೆ ರೆಕಾರ್ಡಿಂಗ್ಸ್ ಎಲ್ಲ ಹೋದ್ವು. ಇವನ್ ನನಗೂ ಯಾರ್ ಕಳಿಸಿದ್ದು ಅಂತ ಇದುವರೆಗೂ ಗೊತ್ತಿಲ್ಲ. ಎಲ್ಲರೂ ನನ್ ಮೇಲೆ ಬರ್ತಾ ಇದಾರೆ, ಎಲ್ಲರೂ ನನ್ ಮೇಲೆ ಬಂದ್ರು. ಬಟ್ ಆ ಮೂಮೆಂಟ್ ಅಲ್ಲಿ ನಾನು ಕೆಲಸ ಮಾಡುವಾಗ ಅವ್ರ ಮೊಬೈಲ್ ನನ್ನ ಹತ್ರ ಇರ್ಲಿಲ್ಲ. ನಾ ಕಸ ಗುಡಿಸಿ ರೆಕಾರ್ಡಿಂಗ್ ಗಳನ್ನ ವಾಟ್ಸಪ್ ಹೋಗಿ ಕಳಿಸೋಷ್ಟು ಫೋನ್ ನಾಲೆಡ್ಜ್ ನಿಮ್ ಚಿಕ್ಕತ್ತೆಗಿದೆಯಾ? ಇದೆ ಅಣ್ಣ. ಅಂದ್ರೆ ಮೊಬೈಲ್ ಅವ್ರ ಹತ್ರ ಇರುತ್ತೆ. ಮತ್ ಚಿಕ್ಕ ಮಕ್ಕಳನ್ನ ಈಗ ಮೊಬೈಲ್ ಅಲ್ಲಿ ಎಷ್ಟು ಇದ್ದಾರೆ ಅನ್ನೋದು ಗೊತ್ತು. ಬಟ್ ಅವ್ರಿಗೆ ರೆಕಾರ್ಡಿಂಗ್ ಹುಡುಕಿ ಕಳಿಸೋ ಅವಶ್ಯಕತೆ ಇಲ್ವಲ್ಲ. ಅಂದ್ರೆ ಅದೇ ಅಷ್ಟೇ ಅಲ್ಲ ಅಣ್ಣ, ಸುಮಾರು ಅಂದ್ರೆ ಅವರು ಸಂಘದವ್ರ ಜೊತೆ ಮಾತಾಡಿದ್ದಿದೆ, ಅವ್ರ ಅಳಿಯನ್ ಜೊತೆ ಮಾತಾಡಿದ್ದಿದೆ, ಆಮೇಲೆ ಏನಾಯ್ತು ಅವ್ರ ಮಗಳ ಜೊತೆ ಮಾತಾಡಿದ್ದು ಇದಾವೆ ಎಲ್ಲ. ಓವರ್ ಆಲ್ ಆ ತರ ಅಣ್ಣ. ಒಬ್ಬರಿಗೆ ಇಬ್ಬರಿಗೆ ಅಂತ ಪರ್ಟಿಕ್ಯುಲರ್ ಇವ್ರಿಗೆ ಅಂತ ಹೋಗಿಲ್ಲ, ಅದು ತುಂಬಾ ಜನಕ್ಕೆ ಹೋಗಿದೆ. ತುಂಬಾ ಜನಕ್ಕೆ ಹೋಗಿದೆ. ನನಗೂ ಬಂದಿತ್ತು, ನಾನು ಮನೆಯಲ್ಲೇ ಇದ್ದೀನಿ, ನನ್ ಮೊಬೈಲ್ಗೂ ಬಂದಿತ್ತು. ನಾನು ಅದನ್ನ ನೋಡಿರ್ಲಿಲ್ಲ. ಆಮೇಲೆ ನಮ್ಮ ಅತ್ತೆ ಕಾಲ್ ಬರಕ್ ಸ್ಟಾರ್ಟ್ ಆಯ್ತು, ಬೇರೆ ರಿಲೇಟಿವ್ ಅದು. ಇಲ್ಲ, ನಿಮ್ ಮೊಬೈಲ್ ಇಂದ ಈ ತರ ರೆಕಾರ್ಡಿಂಗ್ಸ್ ಬಂದಿದಾವ್, ಏನ್ ನೋಡ್ಬೇಕು ಅಂತೇಳಿ. ನಾನು ಅವಾಗ ಕಸ ಗುಡಿಸ್ತಾ ಇದ್ದೆ. ಅವಾಗ ನಾ ಕಸ ಗುಡಿಸಿ ನಾನು ಪೂಜೆ ಮಾಡೋದಿದೆ, ಕಸ ಗುಡಿಸಿ ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅಂತ ಆ ಪ್ಲಾನ್ ಅಲ್ಲಿ ನಾನಿದ್ದೆ. ಕಸ ಗುಡಿಸಿ ಫುಲ್ ಮನೆದೆಲ್ಲ ಸುಸ್ತಾಯ್ತಣ್ಣ ನನ್ನಲ್ಲಿ. ಮತ್ ನೆಲ ಒರೆಸಿ ಎಲ್ಲ ಸುಸ್ತಾಗಿತ್ತು. ನಾ ಬಂದ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದೆ, ಬೆಟ್ಟ ಎಲ್ಲ ತಗೊಂಡು ಹೋಗೋಣ ಸ್ನಾನಕ್ ಅಂತೇಳಿ. ಆವಾಗ ನಾನ್ ಮೊಬೈಲ್ ನೋಡ್ದೆ, ನಮ್ಮ ಅಪ್ಪಂದು ಕಾಲ್ ಬಂದಿತ್ತು ನಮ್ಮ ಅಪ್ಪಂದು. ನಾನು ಅವಾಗ ಇದೇನು ಇಷ್ಟೊಂದು ರೆಕಾರ್ಡಿಂಗ್ಸ್ ಬಂದಿದೆ ಅಂತ ನಾನ್ ಅವಾಗ ಓಪನ್ ಮಾಡಿ ಕೇಳ್ತಾ ಇದ್ದೀನಣ್ಣ. ನನ್ಗಲ್ಲಿ ಫುಲ್ ಶಾಕ್ ಆಗಿತ್ತು. ಏನಂದ್ರೆ ನಮ್ಮ ಅತ್ತೆ ನನ್ನ ಆದ್ಮಿ ಜೊತೆ ಮಾತಾಡ್ತಾ ಇದಾರೆ. ಏನಂತೇಳಿ, ಇಲ್ಲಮ್ಮ ಅವ್ಳು ಬಂಗಾರ ಕೊಡ್ಲಿಲ್ಲ, ಹೇಳಿದ್ರು ಕೊಡ್ಲಿಲ್ಲ ಅಂತೇಳಿ. ನನ್ನ ಆದ್ಮಿ, ಯಾಕೆ ಮಮ್ಮಿ, ಎಲ್ಲ ನಿಮ್ದೆ ಅಲ್ಲ, ಈಗ ಮದ್ವೆ ಆಗಿತ್ತು ಮುಗೀತದ, ಅವ್ಳ ತವ್ರ ಮನೇದೇನು ಅಲ್ಲ, ಆಕಿಂದ ಏನಿದ್ರು ಎಲ್ಲ ನಮ್ದೇ ಈಗ ಅಂತೇಳಿ. ಆವಾಗ ನಮ್ಮ ಅತ್ತೆ ಏನಂದ್ರು, ಹೋಗ್ಲಿ ಬಿಡಮ್ಮ, ನಾವು ಮಾಂಗಲ್ಯ ಚೆನ್ನ ಹಾಕಿಬಿಟ್ಟು ಡೂಪ್ಲಿಕೇಟ್ ಹಾಕಿದ್ದೀವಿ, ಮತ್ ಅದನ್ನ ಅವಳೇನಾದ್ರು ಕೇಳಿದ್ರಿ ಏನ್ ಮಾಡೋಣ ಅಂತೇಳಿ. ನನ್ಗೆ ಅದೊಂದು ರೆಕಾರ್ಡಿಂಗ್ ನನ್ಗೆ ಫುಲ್ ಬೇಜಾರಾಯ್ತಣ್ಣ. ಮದ್ವೆ ಟೈಮ್ ಹಾಕಿರೋದೇ ಡೂಪ್ಲಿಕೇಟ್ ಇರೋ ಅಂತೇಳಿ. ಅಷ್ಟೊಂದ್ ಜನರ ಮಧ್ಯೆ ಮದ್ವೆ ಟೈಮ್ ಅಲ್ಲಿ ಹಾಕಿರೋದೇ ಡೂಪ್ಲಿಕೇಟ್ ಇರೋ ಅಂದ್ರೆ ನನಗೆ ಬೇಜಾರಾಯ್ತು. ಅವ್ರ ಮೇಲೆ ಯಾರ ಇಲ್ಲ, ನನ್ ಗಂಡನ ಮೇಲೆ ಆಯ್ತು. ಆಮೇಲೆ ಇನ್ನೊಂದು ಪ್ಲೇ ಮಾಡಿದೆ ಅಣ್ಣ ನಾನು. ಅದ್ರಲ್ಲಿ ನಮ್ಮ ಅಪ್ಪ ಅಮ್ಮ ತುಂಬಾ ಕೆಟ್ಟದಾಗ ಬೈತಾ ಇದ್ರು, ಅದಿದ್ದು. ಮತ್ ಇನ್ನೊಂದ್ ಪ್ಲೇ ಮಾಡೋಣ, ಎಲ್ಲ ಡಿಲೇಟ್ ಆಗ್ಬಿಟ್ಟು, ಡಿಲೇಟ್ ಫಾರ್ ಎವ್ರಿ ಒನ್ ಅಂತ. ಅದ್ ಯಾರು ಮಾಡಿದ್ರು, ನನ್ ಗಂಡ ಡಿಲೇಟ್ ಫಾರ್ ಎವ್ರಿ ಒನ್ ಮಾಡಿದ್ರು.
ಹ್ಮ್ ನಾನು ಅವಾಗ ತುಂಬಾ ಬೇಜಾರಾಗಿ ಅಳ್ತಾ ಇದ್ದೆ. ನನ್ ಗಂಡ ಬಂದ್ರು. ಯಾಕೆ ಏನಾಯ್ತು? ಏನೋ ನನ್ ಮಾಂಗಲ್ಯ ಚೈನ್ ಮದ್ವೆ ಟೈಮಲ್ಲಿ ಹಾಕಿ ಡೂಪ್ಲಿಕೇಟ್ ಯಾಕೆ ಹಾಕ್ಬೇಕಿತ್ತು? ಹೋಗ್ಲಿ, ಏನಿಲ್ಲ ನಿಮ್ಗೆ, ಕರಿಮಣಿ ಮೇಲೆ ನಾನ್ ಬರ್ತಿದ್ನಲ್ಲ, ಅಷ್ಟೊಂದ್ ಮದ್ವೆ ನಂಗೆ ಎದಕ್ಕಂತ ಡೂಪ್ಲಿಕೇಟ್ ಹಾಕಿದ್ರಿ ಅಂತ ನಾ ಅಂದ್ರೆ ಅಳ್ತಾ ಇದ್ದೆ. ತಾಳಿನೇ ಡೂಪ್ಲಿಕೇಟಾ? ಹಾ ಅಣ್ಣ, ಹ್ಮ್ ತಾಳಿನೇ ಡೂಪ್ಲಿಕೇಟ್ ಹಾಕಿದಾರೆ. ನಾನ್ ಅದನ್ನೇ ಕೇಳಿದೆ, ನನಗ್ ಬೇಡ ಇತ್ತು, ನೀವು ಬಂಗಾರ ಹಾಕುದು ಬೇಡ ಇತ್ತು, ವರದಕ್ಷಿಣೆ ಇಸ್ಕೊಂಡ್ರಿ, ಅದನ್ನ ಮಾಡಿದ್ರಿ, ಅದೆಲ್ಲ ಎಲ್ಲೋಯ್ತು? ಆಗ್ಲಿ ಅದು ಬೇಡ, ಒಂದ್ ನಿಜ ಕರಿಮಣಿ ಮೇಲೆ ನಂಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಅದ್ನ್ಯಾಕ್ ನೀವು ಇದು ಮಾಡಿದ್ರಿ ಅಂತ ನಂಗೆ ತುಂಬಾ ಬೇಜಾರಾಯ್ತಣ್ಣ. ಆಮೇಲೆ ನಮ್ಮ ಅಪ್ಪನ ಕಾಲ್ ಬಂತು. ಆಮೇಲೆ ನಾ ಎಲ್ಲ ಹೇಳ್ದೆ, ಈ ತರ ಎಲ್ಲ ಆಗ್ತಿದೆ, ನಂಗೆ ಇನ್ನೂ ಒಂದಿನ ಅಲ್ಲಿದ್ರೆ ನಾನ್ ಮೆಂಟಲಿ ನಾ ಹುಚ್ಚಿ ಆಗ್ಬಿಡ್ತೀನಿ. ಅವ್ರ ಒಂದೇ ಸೊಸಿ ಏನಿದ್ದಾಳ ಹುಚ್ಚಿ ತರ, ನಾ ಅದೇ ತರ ಆಗ್ತೀನಿ, ನಾನು ನಿಮ್ಗೆ ಕಳ್ಕೊಂಡ್ಬಿಡ್ತೀನಿ, ಆ ತರ ಆಗ್ತಾ ಇತ್ತು ನನಗೆ ಅಂತೇಳಿ. ಅಂತ ಆಲ್ರೆಡಿ ನನಗೆ ಆಗಿತ್ತಾನ. ಆ ಮನೆ ವಾತಾವರಣ ನೋಡಿ, ಯಾರಾದ್ರೂ ಸಾಲ್ಗಾರ್ ಬಂದ್ರೆ ನನಗೂ ಕೇಳು ಎಲ್ಲಿದ್ದಾರೆ ಅವ್ರು ಅಂತೇಳಿ. ಪೊಲೀಸ್ ಬರ್ತಾ ಇದ್ರಣ್ಣ ಮನೆಗೆ. ಪೊಲೀಸ್ ಬಂದು ಮನೆಯೆಲ್ಲ ಸರ್ಚ್ ಮಾಡೋರು, ಎಲ್ಲಿದ್ದಾರೆ ಅಂತ ನನಗೂ ಕೇಳು. ನಾ ಆ ತರ ನೋಡೇ ಇರ್ಲಿಲ್ಲ ಯಾವತ್ತು ವಾತಾವರಣ. ಅದನ್ನ ನೋಡಿ ನಂಗೆ ಬೇಜಾರಾಗಿ, ಹಲೋ ಹ್ಮ್ ಹ್ಮ್ ಅಣ್ಣ, ಅದನ್ನ ನೋಡಿ ನಂಗೆ ಬೇಜಾರಾಗಿ ನಾನು ಮೆಂಟಲಿ ಫುಲ್ ವೀಕ್ ಆಗ್ತಾ ಇದ್ದೆ. ಯಾರಾದ್ರೂ ಬಂದ್ರೆ ಹಿಂಗ ಅಲ್ಲಿ ಹೋಗಿ ಮುಚ್ಚಿಟ್ಕೊಳ್ಳೋದು, ಇಲ್ಲಿ ಹೋಗಿ ಮುಚ್ಚಿಟ್ಕೊಳ್ಳೋದು, ಅದೇ ಮಾಡ್ತಾ ಇದ್ರು ಇವ್ರು. ಹ್ಮ್ ಆಮೇಲೆ ನಾನು ಕ್ರಮೇಣ ಬರ್ತಾ ನನ್ ಗಂಡನು ಯಾವಾಗ ಹೋಗಿ ಮುಚ್ಚಿಟ್ಕೊಂಡ್ರಲ್ಲ, ನನಗೆ ಅಲ್ಲಿಗೆ ಫುಲ್ ಬೇಜಾರಾಯ್ತಣ್ಣ. ನನ್ ಗಂಡನು ಅದೇ ತರ ಇದಾನಲ್ಲ ಅಂತೇಳಿ. ಆಮೇಲೆ ನಂಗೆ ಫುಲ್ ಬೇಜಾರಾಗಿ ಆವಾಗ್ಲೇ ಏನಾಯ್ತು, ಇದು ವಿಡಿಯೋ, ಇದು ಕಾಲ್ ರೆಕಾರ್ಡಿಂಗ್ ಎಲ್ಲ ಲೀಕ್ ಆಗಿತ್ತು ಅಣ್ಣ. ಆವಾಗ ನನಗೆ ಫುಲ್ ಬೇಜಾರಾಗಿ ನಮ್ಮ ಅಪ್ಪ ಕರೆದೆ ನಾನು. ಎಲ್ಲರೂ ಬಂದ್ರು. ಈ ತರ ನಾ ಹೇಳ್ದೆ, ನನ್ ಮಾಂಗಲ್ಯ ಚೈನ್ ಎಲ್ಲ ಡೂಪ್ಲಿಕೇಟ್ ಹಾಕಿದ್ರಂತೆ, ಮನೇಲಿ ನೋಡ್ರಿ ಹಿಂಗೆಲ್ಲ ವಾತಾವರಣ ಐತಿ, ನನಗೆ ಇನ್ನೂ ಇಲ್ಲೇ ಇದ್ರೆ ನಾನು ನಿಮ್ಗೆ ಧ್ವನಿ ಕಳ್ಕೊಬೇಕಾಗ್ತೈತಿ. ಕೇಳಿಸ್ತಿಲ್ಲವ, ಕಟ್ ಕಟ್ ಆಗ್ ಅಣ್ಣ ಕೇಳಿಸ್ತಾ ಇದೆಯಾ ಅಣ್ಣ ಈಗ? ಕಟ್ ಕಟ್ ಆಗ್ತಿದೆ. ಇವಾಗ ಅಣ್ಣ, ಹ್ಮ್ ನಾನು ಅದನ್ನ ಹೇಳ್ದೆ, ನಮ್ಮ ಅಪ್ಪ ಅಮ್ಮಗೆ ಎಲ್ಲರೂ ಬಂದ್ರು, ಏನಾಯ್ತು ಏನಿಲ್ಲ ಎಲ್ಲ ಕೇಳಿದ್ರು. ಇಲ್ಲ ಈ ತರ ಎಲ್ಲ ಆಗ್ತಾ ಇದೆ, ನಂಗೆ ಇನ್ನೂ ಒಂದಿನ ನೀವು ಹೇಳ್ಬಿಟ್ಟು ನಾ ಹುಚ್ಚಿ ಆಗ್ತೀನಿ, ನಾನ್ ನಿಮ್ಮನ್ನೆಲ್ಲ ಮರೆತು ಬಿಡ್ಬೇಕಾಗತ್ತೆ ಅಂತೇಳಿ. ಅವಾಗ ಇದೇ ತರ ಕಂಟಿನ್ಯೂ ಆಗ್ತಾನೆ ಇದೆ ಇರುತ್ತೆ, ಏನಾದ್ರು ಒಂದ್ ಡಿಸೈಡ್ ಮಾಡೋಣ ನಡಿ ಅಂತೇಳಿ ನಮ್ಮ ಅಪ್ಪ ನನ್ ಕರ್ಕೊಂಡ್ ಬಂದ್ರು. ಹ್ಮ್ ಕರ್ಕೊಂಡ್ ಬಂದ್ರ ನಾವತ್ತೆ, ಯಾಕಂದ್ರೆ ನನ್ ಫುಲ್ ನಂದು ವೀಕ್ ಆಗ್ಬಿಟ್ಟಿದ್ದೆ ಅಲ್ಲಿ. ಕರ್ಕೊಂಡ್ ಬಂದ ತಕ್ಷಣ ನಾನು ಇಲ್ಲೇ ಇದ್ದೆ. ಆಮೇಲೆ ಇಲ್ಲ, ಆವಾಗಿಂದ ಏಪ್ರಿಲ್ 16 ಗಂಡ ನಾನ್ ಬಂದಿದ್ದಿಲ್ಲಿ. 2016 ಏಪ್ರಿಲ್ ಇಲ್ಲಣ್ಣ, ಏಪ್ರಿಲ್ 16ಕ್ಕೆ ಇಲ್ಲಿ ಬಂದಿದ್ ನಾನು. ಓಕೆ, ಇದೇ ವರ್ಷ ಏಪ್ರಿಲ್ ಹಾ 16ಕ್ಕೆ. ಅಣ್ಣ, ಇದೇ ವರ್ಷ ಏಪ್ರಿಲ್ 16ಕ್ಕೆ ನಾನು ತವ್ರ ಮನೆಗೆ ಬಂದೆ. ಇಲ್ಲಿವರೆಗೂ ನಾ ಇಲ್ಲೇ ಇದ್ದೀನಿ. ಒಂದ್ ದಿನ ಬಂದಿಲ್ಲ ಅಣ್ಣ ಯಾರು, ನನ್ನ ಅತ್ತೆ ಮಾವ ಒಂದ್ ಕಾಲ್ ಕೂಡ ಮಾಡಿಲ್ಲ ಅವರು. ನನ್ ಗಂಡನೇ ಮಾಡ್ತಾ ಇದ್ರು, ಇಲ್ಲ ನೀ ಬಾ, ಈ ಸಲ ಏನಾದ್ರು ಆದ್ರೆ ನಿಂಗೆ ಬೇರೆ ಮನೆ ಮಾಡೋಣ ಅಂತೇಳಿ. ಯಾವಾಗ ಲಾಸ್ಟ್ ಅಲ್ಲೇ ಹೇಳಿದ್ರಣ್ಣ, ನನಗೆ ಹೊಡೆದು ರೂಮಲ್ಲಿ ಕೂಡ ಹಾಕಿ ನಾನು ತವ್ರ ಮನೆಗೆ ಬಂದಿದ್ನಲ್ಲ, ಅವತ್ತೇ ನನ್ ಗಂಡ ಹೇಳಿದ್ರು, ಇನ್ನೊಂದ್ಸಲ ಹಿಂಗೇನಾದ್ರು ಆದ್ರೆ ಅವತ್ತೇ ನಾನು ಬೇರೆ ಮನೆ ಮಾಡ್ತೀನಿ ಅಂತೇಳಿ. ಅವತ್ತು ಅವ್ರು ಮಾಡ್ಲಿಲ್ಲ ಅಣ್ಣ. ಅದಕ್ಕೆ ಮತ್ತೆ ನಾನು ವಾಪಸ್ ನನ್ನ ತವ್ರ ಮನೆಗೆ ಬಂದೆ. ಆಮೇಲೆ ನಾನು ಬಂದ್ಬಿಟ್ಟು ನಾನು ಇಲ್ಲಿ ನೋಡ್ದೆ ಅಣ್ಣ, 2 ತಿಂಗಳ ನೋಡ್ದೆ, 3 ತಿಂಗಳ ನೋಡ್ದೆ, ಏನ್ ಮಾಡಿದ್ರು ಬರ್ಲಿಲ್ಲ. ಆಮೇಲೆ ನನ್ ಗಂಡನ್ಗೆ ಹೇಳಿದೆ, ನನ್ಗೆ ಇದೇ ತರ ಆಗಲ್ಲ, ನಾನು ಹೋಗಿ ಮಹಿಳಾ ಮಂಡಲಕ್ಕಾದ್ರೂ ನಾನು ಕಂಪ್ಲೇಂಟ್ ಕೊಡ್ತೀನಿ, ನನಗ್ ನ್ಯಾಯ ಬೇಕಿದೆ ಅಷ್ಟೇ ಅಂತೇಳಿ. ಅದಕ್ಕೆ ಅವ್ರು ಹೆದರಿ ನನ್ ಗಂಡ ಬಂದ್ರು, ಇಲ್ಲ ನಾನು ಸರಿ ಮಾಡ್ತೀನಿ ಹಂಗೆ ಹಿಂಗೆ. ಆಮೇಲೆ ಇಲ್ಲಿ ಮೀಟಿಂಗ್ ಮಾಡಿದ್ರಣ್ಣ. ಆಮೇಲೆ ಇಲ್ಲೆಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡ್ ಬಂದಿದ್ರು. ಅವಾಗ ಇಲ್ಲ ನಾ ಬೇರೆ ಮನೆ ಮಾಡ್ತೀನಿ ಹಂಗೆ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನನ್ಗೆ ಕಂಪ್ಲೇಂಟ್ ಕೊಡಕ್ಕಂತ ಹೋದಾಗ ನನ್ನ ನಾದ್ನಿ ಇದಾರಲ್ಲ, ನನ್ನ ನಾದ್ನಿನ್ ಮಾವ ಅವ್ರೇನ್ ಮಾಡಿದ್ರು, ನನಗ್ ಕಾಲ್ ಮಾಡಿ, ಬೇಡಮ್ಮ ನಾವಿದೀವಿ, ಹಿರಿಯರಂತ ಯಾಕಿದೀವಿ, ನಾವು ಸರಿ ಮಾಡ್ತೀವಿ, ಎಲ್ಲ ಸರಿ ಹೋಗುತ್ತೆ, ನೀ ಕಂಪ್ಲೇಂಟ್ ಅದೆಲ್ಲ ಮುಂದುವರಿಯಕ್ ಹೋಗ್ಬೇಡ ಅಂತ ಹೇಳಿದ್ರು. ಸರಿ, ಅವ್ರು ಸರಿ ಮಾಡ್ತಾರ ಅಂದಕ್ಕೆ ನಾ ಸುಮ್ಮನಾದ್ರಣ್ಣ. ಅವರು ನನ್ ಗಂಡನ ಮನೆಗೆ ಅವರು ಬಂದ್ರು, ನಾವು ಹೋದ್ವಿ ಸರಿ ಮಾಡಕ್ಕಂತೇಳಿ. ನನ್ಗೆ ಬಟ್ಟೆ ಎಲ್ಲ ನಾನು ತಗೊಂಡು ಹೋಗಲ್ಲ, ನನ್ ಗಂಡ ಬೇರೆ ಮನೆ ಮಾಡಿದ್ರೆ ಅಷ್ಟೇ ನಾನು ಬಟ್ಟೆ ಎಲ್ಲ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾನು ಹೋಗಿದ್ವಿ ಅಣ್ಣ. ಆಮೇಲೆ ಅಲ್ಲಿ ಅವರು ಸೊಸೆಗೆ ಉಳಿಸ್ಕೋಬೇಕಂತ ಇಂಟೆನ್ಷನ್ ಇರ್ಲಿಲ್ಲ, ನಮ್ಮ ಮಾವನ್ಗೆ ನಮ್ಮ ಅತ್ತೆಗೆ. ನಾವು ಹೋಗಿದ್ವಿ, ಸರಿಯಾಗಿ ಮಾತಾಡ್ಲಿಲ್ಲ, ಏನಿಲ್ಲ, ಬರೀ ನಂದೇ ತಪ್ಪು ಹೇಳುದು, ನಂದೇ ಇದನ್ ಮಾಡೋದು, ಅದನ್ನೇ ಮಾಡ್ತಾ ಇತ್ತು. ಆಮೇಲೆ ನನ್ಗೆ ಏನ್ ಅನ್ಯಾಯ ಆಗಿತ್ತು ಎಲ್ಲ ನಾನು ಅವ್ರ ಹತ್ರ ಹೇಳ್ದೆ. ಅವರು ಏನ್ ಡಿಸೈಡ್ ಆಮೇಲೆ ಇನ್ನೊಂದ್ ಏನಾಗಿತ್ತು, ಒಂದ್ ಹೆಣ್ಣಿಗೆ ಮರ್ಯಾದೆ ಅನ್ನೋದು ತುಂಬಾ ಮುಖ್ಯ ಇತ್ತು. ನನ್ ಗಂಡನ ಅಣ್ಣ, ಅವ್ನ್ ನನಗೆ ತುಂಬಾ ಕೆಟ್ಟ ದೃಷ್ಟಿಯಿಂದ ನೋಡಿದ್ದ ಒಂದ್ ಟೈಮ್. ಅದಕ್ಕಾಗಿ ನಂದು ಅಲ್ಲಿ ಇರೋದೇ ಬೇಡ ಅಂತ ನಾನು ಆವಾಗ್ಲೇ ಡಿಸೈಡ್ ಮಾಡಿದ್ದು. ಈಗ ತಮ್ಮನ್ ಹೆಂಡ್ತಿಗಂದ್ರೆ ಒಂದ್ ಚೆನ್ನಾಗ್ ಅವ್ರಿಗೊಂದ್ ವ್ಯಾಲ್ಯೂ ಇರುತ್ತೆ, ಅದನ್ನ ಅವ್ನ್ ಮಾಡಿಲ್ಲ. ಅವ್ನ್ ಮಾಡಿರೋದನ್ನ ಒಂದ್ ಕೆಟ್ಟ ದೃಷ್ಟಿನ ನೋಡೋದು, ನಂಗ್ ಹೊಡೆಯೋದು, ಹೊಲಸ್ ಬೈಯೋದು,
ಅದೇ ತರ ಮಾಡಿದ್ದಕ್ಕೆ ಅಲ್ಲಿರಲ್ಲ ಅಂತ ಈ ನಾನು ಕೆಟ್ಟ ಡಿಸೈಡ್ ಮಾಡಿದೆ. ದೃಷ್ಟಿಯಲ್ಲಿ ನೋಡಿದ್ದರ ಅನುಭವ ನಿನಗೆ ಹೇಗಾಯ್ತು? ಅಂದ್ರೆ ಅಣ್ಣ ಈಗ ಜಾಯಿಂಟ್ ಫ್ಯಾಮಿಲಿ ಇದೆ, ಮನೆ ಕೂಡ ಚಿಕ್ಕದಣ್ಣ. ಈಗ ಸ್ನಾನ ಮುಗಿಸಿ ಹಿಂಗ್ ಬರೋವಾಗ ಸೈಡಿಗೆ ಸರಿಬೇಕಾಗತ್ತೆ, ಇದ್ ಆ ತರ ಇಲ್ಲ ಅಣ್ಣ. ಅಂದ್ರೆ ಹೇಳೋಕು ಆಗಲ್ಲ, ಆ ತರ ಹೊಲಸಾಗಿ ನನ್ ಜೊತೆ ಅವ್ನ್ ಬಿಹೇವ್ ಮಾಡಿದ್ದ. ನೋಡೋದು ಒಂಥರ ಆ ತರ ಹೊಲಸಾಗಿ, ಅದಕ್ಕಾಗಿ ಅವತ್ತೇ ಡಿಸೈಡ್ ಮಾಡಿದ್ರು ನಾನು ಇರಲ್ಲ ಇಲ್ಲಿ ಅಂತೇಳಿ. ಬಟ್ ನಿಮ್ ಗಂಡನಿಗೆ ಅದೇನು ಗೊತ್ತಿಲ್ಲ? ಈ ವಿಷಯ ನನ್ ಗಂಡನಿಗೆ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ಅವರು. ಓಕೆ, ಏನ್ ಹೇಳಿದ್ರು ಮುಂಚೆಯಿಂದಲೂ ನಂಬಲ್ಲ. ಆ ಥರ ಎಲ್ಲವನ್ನ ಪ್ರಶ್ನೆ ಮಾಡೋ ಸ್ಥಿತಿಲಿ ಗಂಡ ಇರ್ಲಿಲ್ಲ, ಅಥವಾ ಇಲ್ಲ ಅಣ್ಣ, ಅವ್ರಿಗೆ ಏನು ಪ್ರಶ್ನೆ ಮಾಡಲ್ಲ. ನನ್ ಗಂಡ ಹೆಂಗಂದ್ರೆ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ಅವ್ರ ಅಣ್ಣ ಏನು ಪ್ರಶ್ನೆ ಮಾಡಲ್ಲ, ಏನು ಹೇಳಲ್ಲ. ನಾನ್ ಅವ್ರಿಗೆ ಅಂತ ಇದ್ರು ಸುಮ್ನೆ ಇರ್ತಾರೆ, ಅವ್ರು ನನಗ್ ಅಂತ ಇದ್ರು ಸುಮ್ನೆ ಇರ್ತಾರೆ. ಆ ತರ. ಆಯ್ತು. ಇಲ್ಲಿ ನ್ಯಾಯ ಮಾಡ್ತಾ ಇದ್ರಿ, ಅವರು ನಿಮ್ ತಪ್ಪು ಹೇಳ್ತಿದ್ರು, ನಿನ್ನ ಅನ್ಯಾಯ ಹೇಳಿದೆ, ಏನ್ ತೀರ್ಮಾನ ಮಾಡಿದ್ರು? ಅವ್ರೇನ್ ತೀರ್ಮಾನ ಮಾಡಿದ್ರು, ನೋಡಮ್ಮ ಇದು ಸರಿ ಆಗ್ತಾನೆ ಇಲ್ಲ. ನಿಮ್ ಮಾವ ನೋಡಿದ್ರೆ ಬರೀ ಚೀರೋದು ಗದ್ದ ಮಾಡೋದೇ ಮಾಡ್ತಾ ಇದಾರೆ. ನಿನ್ ಗಂಡ ನೋಡಿದ್ರೆ ಸ್ಟ್ಯಾಂಡ್ ತಗೋತಾ ಇಲ್ಲ ನಿನ್ ಬಗ್ಗೆ. ನಿನ್ ಗಂಡನ ಅಣ್ಣ ನೋಡಿದ್ರೆ ಈ ತರ ಹೊಲ್ಸೆಲ್ಲ ಮಾತಾಡ್ತಾ ಇದಾರೆ ನಮ್ಮ ಹತ್ರನೇ. ನೀವ್ ಹೇಳೋದ್ ಸರಿ ಇದೆ, ಅವ್ನ್ ಬೇರೆ ಮನೆ ಮಾಡಿದ್ರೆ ಬಾ ಅಂತೆ, ನೀವ್ ಹೋಗು, ಪಂಚಮಿ ಆದ ತಕ್ಷಣ ನಿನ್ ಗಂಡ ಬರ್ತಾರೆ, 2 ದಿನ 3 ದಿನ ಅಲ್ಲಿ ಇದ್ದು ನಿನ್ ಪ್ರೀತಿಯಿಂದ ಕರ್ಕೊಂಡ್ ಬಂದು ಬೇರೆ ಮನೆ ಮಾಡಿ ಜೀವನ ಮಾಡ್ರಿ ಅಂತ ಹೇಳಿದ್ರು ಅಣ್ಣ. ನನ್ನ ಗಂಡ ಸರಿ ಅಂತ ಒಪ್ಕೊಂಡು ನಾನ್ ಇಲ್ಲಿಗ್ ಬಂದ ತಕ್ಷಣ ಅವ್ರು ಬಂದೇ ಇಲ್ಲ, ಬರ್ಲೇ ಇಲ್ಲ ಅಣ್ಣ ಅವ್ರು ನನ್ ಗಂಡ. ನಾನು 1 ವಾರ ನೋಡ್ದೆ, ಪಂಚಮಿನೂ ಆಯ್ತು, 1 ವಾರ ನೋಡ್ದೆ, 2 ವಾರ ನೋಡ್ದೆ. ನಾನ್ ನೋಡಿ ನನ್ ಗಂಡಗ್ ನಾನು ಹೇಳ್ದೆ, ನೋಡಿ ಈ ತರ ಆದ್ರೆ ಸರಿ ಅನ್ಸಲ್ಲ. ಈಗ ಅವ್ರು ಹೇಳಿದ್ರು ಸರಿ, ಇನ್ಮೇಲೆ ನಾನು ಹೋಗಿ ಕಂಪ್ಲೇಂಟ್ ಮಾತ್ರ ನಾನು ಕೊಡೋದು ಗ್ಯಾರಂಟಿ. ನನಗೂ ಸಾಕಾಗಿದೆ ಇಲ್ಲಿದ್ದು. ಕೊಟ್ಟಿದಾರ ತಂದೆ ತಾಯಿ ಮದ್ವೆ ಮಾಡಿ ಗಂಡನ ಮನೇಲಿ ಚೆನ್ನಾಗಿರ್ಲಿ ಅಂತ ಕೊಟ್ಟಿರ್ತಾರೆ, ತಗೊಂಡ್ ಬಂದ್ ತವ್ರ ಮನೇಲಿ ಇಟ್ಕೊಳಕಂತ ಕೊಟ್ಟಿರಲ್ಲ. ಏನ್ ನಿಮಗ್ ನಾ ಬೇಡ ಅಂದ್ರೆ ಕಾನೂನು ಪ್ರಕಾರವಾಗಿ ಒಂದ್ ಹೆಜ್ಜೆ ಮುಂದೋಗಿ ನೀವಾದ್ರೂ ಸರಿ ಮಾಡ್ಕೊಳ್ಳಿ, ಇಲ್ಲ ನನಗಾದ್ರೂ ಸರಿ ಮಾಡೋಕ್ ದಾರಿ ಮಾಡಿಕೊಡಿ ಅಂತ ಹೇಳಿ. ಇಲ್ಲ ಸರಿ ಅದೇನೂ ಇಲ್ಲ, ನಾನ್ ಸರಿ ಮಾಡ್ತೀನಿ, ನೀನ್ ಬೇಕಿದ್ರೆ ಇಲ್ಲಿ ನಮ್ಮ ಮನೇಲೇ ಇರು, ಅಕಸ್ಮಾತ್ ಇನ್ನೊಂದ್ಸಲ ಆದ್ರೆ ಮತ್ತೆ ಅವಾಗ ಬೇರೆ ಮನೆಗೆ ಹೋಗೋಣ ಅಂತೇಳಿ. ಇದನ್ನೇ ಪದೇ ನಾನ್ ಕೇಳೋದ್ ಆಗಲ್ಲ. ನನಗೂ ಮನ್ಸ್ ಅನ್ನೋದಿದೆ, ಒಂದ್ ಮರ್ಯಾದೆನೇ ಇಲ್ಲ ಅಲ್ಲಿ ಅಂದಾಗ ನಾ ಹೆಂಗಿರಕ್ ಹೋಗ್ಲಿ? ಬೇಡ, ನನಗ್ ನೀವು ನಿಮ್ ತಂದೆ ತಾಯಿಯಿಂದ ದೂರ ಇರಿ ಅಂತ ನಾ ಹೇಳಲ್ಲ. 7-8 ಮನೆ ಬಾಡಿಗೆ ಕೊಟ್ಟಿದಾರಲ್ಲ, ಪಕ್ಕದ ಮನೇಲೆ ನನ್ ಕೊಡ್ಸಿ ಸಾಕು, ಅಲ್ಲಿ ನಾವಿರೋಣ. ನಿಮ್ ತಂದೆ ತಾಯಿಗೆ ನಾನ್ ನನ್ ತಂದೆ ತಾಯಿ ಅಂತ ನೋಡ್ತೀನಿ, ನಿಮ್ದು ದುಡ್ಡು ನನ್ಗೆ ಬೇಡ, ನೀವೆಲ್ಲ ಅವ್ರಿಗೆ ಕೊಡಿ. ನನ್ನ ಹತ್ರ ನಾನ್ ಕಲ್ತಿರೋ ವಿದ್ಯೆ ಇದೆ, ಸ್ವಲ್ಪ ಜನಕ್ಕೆ ನಾ ಟ್ಯೂಷನ್ ಹೇಳಿ ನನಗೆ ಹೆಂಗಾದ್ರೂ ಬರುತ್ತೆ, ಕೈಯಲ್ಲಿ ಬಿಸ್ನೆಸ್ ಇದೆ, ನಾ ಮಾಡ್ಕೊಂತೀನಿ. ಆಮೇಲೆ ಇನ್ನೊಂದಣ್ಣ, ನಾನ್ ಚೆಸ್ ಪ್ಲೇಯರ್ ಇದ್ದೀನಿ. ಅಂದ್ರೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಚೆಸ್ ಅದೆಲ್ಲ ಆಡ್ತಿದ್ದೆ, ಇನ್ನೂ ಕಂಟಿನ್ಯೂ ಇದೆ ಅನ್ನೋದು. ನಾನು ಅದನ್ನ ಆಡ್ತೀನಿ, ನನ್ ಪ್ರೈಸ್ ಎಲ್ಲ ಬರುತ್ತೆ, ನನಗ್ ನಿಮ್ ದುಡ್ಡು ಬೇಡ, ನನಗ್ ನೀವು ನನ್ ಜೊತೆಗಿದ್ರೆ ಸಾಕು ಅಂತ ಅವ್ರಿಗೆ ಹೇಳಿದೆ. ಅವ್ರು ಅದನ್ನ ಕೇಳ್ತಾನೆ ಇಲ್ಲ. ಅವರು ಇಲ್ಲ ಇದೇ ಮನೆಯಲ್ಲಿರೋಣ ನೀವಿರಿ, ನನಗೂ ಆಗಲ್ಲ ಬರಕ್ಕಲ್ಲಿ, ನನಗೋಸ್ಕರ ಮಾತ್ರ ಸಪ್ರೇಟ್ ಆಗಿ ಮನೆ ಮಾಡಿ ಅಂತ ಹೇಳಿದೆ. ಅವ್ರು ಏನ್ ಮಾಡಿದ್ರು ಕೇಳಿರ್ಲಿಲ್ಲ. ಮತ್ತೆ ನಾನೇನ್ ಮಾಡಿದೆ, ಕಂಪ್ಲೇಂಟ್ ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ನಾದ್ನಿನ ಮಾವ ಇದಾರಲ್ಲ, ಅವ್ರು ನನ್ ಗಂಡಕ್ ತಿಳಿಸಿ ಹೇಳಿದ್ರು, ನೋಡಪ್ಪ ಸರಿ ಅನ್ಸಲ್ಲ, ಸರಿ ಮಾಡ್ಕೋದನ್ನ ಅಂತೇಳಿ. ಆಮೇಲೆ ಅವ್ರೇನ್ ಮಾಡಿದ್ರು, ಸರಿ ಆಯ್ತು ಅಂದ್ಬಿಟ್ಟು ಬೇರೆ ಮನೆ ಮಾಡಿದ್ರು ಅಣ್ಣ. ಬೇರೆ ಮನೆ ಮಾಡಿದ್ರು. ಆಮೇಲೆ ಶ್ರಾವಣ ಟೈಮಲ್ಲಿ ಸರಿ ಅಂದ್ಬಿಟ್ಟು ಅವಾಗ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರು ಬರ್ಲೇ ಇಲ್ಲ ಅಣ್ಣ. ಬೇರೆ ಮನೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿದ್ರು ಕೂಡ ಒಂದು ಮಾತು ನನ್ನ ಅತ್ತೆ ಮಾವ ಒಂದ್ ಮಾತು ಹೇಳಿದ್ದಿಲ್ಲ, ಏನ್ ಬೇಡ ಅಂತೇಳಿ. ಅವರು ಕ್ಲೀನ್ ಎಲ್ಲ ಮಾಡಿ ಆದ್ಮೇಲೆ ನನಗ್ ಬಂದ್ ಕರ್ಕೊಂಡ್ ಹೋಗೋ ದಿನ ಇತ್ತಣ್ಣ ಅವತ್ತು ನಮ್ಮ ಮಾವ ಏನಂದ್ರು, ಇಲ್ಲ ನಿಮ್ಮ ಅತ್ತೆ ಮಾವ ಬರ್ಬೇಕು, ನಾವೇನು ಬೆಳ್ಳಿ ಐಟಮ್ಸ್ ಎಲ್ಲ ಮಾರ್ಕೊಂಡು ತಿಂದೀವಿ ಅಂತ ಹೇಳಿದಾರೆ ಅವ್ರು ಬರ್ಬೇಕು, ನಿಮ್ ಐಟಮ್ಸ್ ಎಲ್ಲ ಅವ್ರ ಮುಂದೆ ಕೊಡ್ತೀವಿ ಅಂತೇಳಿ. ಅವಾಗ ನನ್ ಗಂಡ ನಮ್ ಅಪ್ಪಗ್ ಫೋನ್ ಮಾಡಿದ್ರು, ಇಲ್ಲ ರೀ ಮಾಮ ಈ ತರ ಅಂತೆ, ಮತ್ ನೀವ್ ಬರ್ಬೇಕಂತೆ. ನಮ್ಮ ಅಪ್ಪ ಹೇಳಿದ್ರು, ನೋಡಪ್ಪ ನೀವು ಜಾಯಿಂಟ್ ಫ್ಯಾಮಿಲಿ ಅಂತಿದ್ದಕ್ಕೆ ನಮ್ಮ ಮಗಳನ್ನ ಕೊಟ್ಟಿದ್ವಿ, ಈಗ ನೀವು ಬೇರೆ ಮನೆ ಮಾಡ್ತಾ ಇದ್ರ ಅಂದಾಗ ನಮ್ಗ್ ಸಂಬಂಧ ಇಲ್ಲ, ನೀವ್ ಎಲ್ಲಿ ಚೆನ್ನಾಗಿರ್ತೀರ ಅಲ್ಲಿ ಬಂದ್ ನಾವ್ ನೋಡ್ಕೊಂಡು ಹೋಗೋದಷ್ಟೇ ಕೆಲ್ಸ ನಮ್ದು, ಬಟ್ ಹಿಂಗ್ ನಾವ್ ಬೇರೆ ಮನೆ ಮಾಡೋದು ನಾವ್ ಬರಲ್ಲಪ್ಪ ಅಂತ ಹೇಳಿದ್ರು. ನಮ್ ಸಾಮಾನ್ ಕೊಟ್ಟಿರೋದು ನಾವ್ ಏನೇನ್ ಐಟಮ್ಸ್ ಕೊಟ್ವಿ, ಗಂಡ ಹೆಂಡ್ತಿರಂತ ಕೊಟ್ಟಿದೀವಿ, ವಾಪಸ್ ಬರಕಂತ ನಾವ್ ಕೊಟ್ಟಿಲ್ಲಪ್ಪ, ನಿಮ್ದು ಗಂಡ ಹೆಂಡ್ತಿ ನಿಮ್ದು ಇಸ್ಕೊಂಡು ಜೀವನ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ ಗಂಡ ಹೆಂಡ್ತಿಗ್ ಬಿಟ್ಟಿರೋದು ಅಂತ ನಮ್ ತಂದೆ ಹೇಳಿದ್ರು. ಇಲ್ಲ ರೀ ಮಾಮ ನೀವ್ ಬರ್ಬೇಕಂತ, ಮತ್ 4 ಮಂದಿ ಬಂದಾಗ ಕೊಡ್ತಾರಂತೆ, ಇನ್ನೂ ನಿಮ್ ಸಂಸಾರ ಇನ್ನೂ 4 ಮಂದಿ ಮಧ್ಯಾಹ್ನ ನೀವ್ ಮಾಡ್ಕೊಳ್ಳೋದ್ರಿ ಅಂದ್ರೆ ನಿಮ್ ಇಷ್ಟನಪ್ಪ ಅಂತ ಹೇಳಿದ್ದಣ್ಣ. ಅವ್ರು ಬರ್ಲೇ ಇಲ್ಲ, ನಾನ್ ಕರ್ಕೊಂಡ್ ಹೋಗ್ಲೇ ಇಲ್ಲ.
ಕರ್ಕೊಂಡು ಹೋಗ್ಲಿಲ್ಲ ಅಣ್ಣ. ಆಮೇಲೆ ಬರೀ ಕಾಂಟ್ಯಾಕ್ಟ್ ಅಲ್ಲಿ ಅಷ್ಟೇ ಇದ್ವು ಫೋನಲ್ಲಿ. ನಾನು ಹೇಳಿದೆ ಸರಿ ಅನ್ಸಲ್ಲ, ಬರೀ ಫೋನಲ್ಲೇ ನೀವು ಹೈ ಬೈ ಮಾಡೋದು ಸರಿ ಅನ್ಸಲ್ಲ, ಜೀವನ ಮಾಡೋದ್ ಲಕ್ಷಣ ಏನು, ಬಂದು ಚೆನ್ನಾಗಿ ಕರ್ಕೊಂಡು ಹೋಗಿ ಹೆಂಡತಿಗೆ, ತಂದೆ ತಾಯಿಗೂ ಅಷ್ಟೇ ನೋಡಿ, ಹೆಂಡತಿಗೂ ಅದೇ ತರ ನೋಡಿದ್ರೆ ಸಾಕು, ಅದನ್ನ ಬಿಟ್ಟು ಏನ್ ಈ ತರ ಎಲ್ಲ ನಿಮ್ದು ಅಂತ ನಾನು. ಆಮೇಲೆ ಅವರು ಪದೇ ಪದೇ ಇದನ್ನೇ ಮಾಡೋರಣ್ಣ. ನೋಡಿ ನೋಡಿ ನನಗೂ ಸಾಕಾಯ್ತು. ನಾನು ಹೋದಣ, ಸ್ಟೇಷನ್ ತನಕ ಹೋದೆ ನಾನು, ಮಹಿಳಾ ಸ್ಟೇಷನ್ ತನಕ. ಅಲ್ಲಿ ಒಬ್ರು ಪರಿಚಯ ಪೊಲೀಸ್ ಇದ್ರಣ್ಣ. ಹ್ಮ್ ಅಲ್ಲಿ ಅವ್ರೇನಂದ್ರು, ಅದೇ ಊರಲ್ಲೇ ನನ್ ಗಂಡನ ಮನೆ ಇದೆಲ್ಲ ಅಣ್ಣ, ಅದೇ ಊರಲ್ಲೇ ಅವ್ರು ಪೊಲೀಸ್. ನಾ ಸರಿ ಮಾಡ್ತೀನಮ್ಮ, ನಿನ್ ಗಂಡಗ್ ಫೋನ್ ಹಚ್ಚಿ ಕೊಡು, ನಾ ಸರಿ ಮಾಡ್ತೀನಿ ಅಂತ. ಆಯ್ತು ಅಂತ ನನ್ ಗಂಡಗ್ ಫೋನ್ ಹಚ್ಚಿ ಕೊಟ್ಟೆ. ಈ ತರ ನೋಡಪ್ಪ ಕಂಪ್ಲೇಂಟ್ ಕೊಡಪ್ಪ, ಕಂಪ್ಲೇಂಟ್ ಧ್ವನಿ ಕಟ್ ತಗೋಬೇಕಾ? ಕಟ್ ಆಗ್ತಿದ್ಯವ್ವ, ಪದೇ ಪದೇ ಹಾ ಆಗ್ತಿದೆಯಾ? ನಾನು ಇವಾಗ ಕೇಳಿಸ್ತಾ ಇದ್ದಾನ. ಹ್ಮ್ ಅವಾಗ ಪೊಲೀಸ್ ಏನಂದ್ರು ನನ್ ಗಂಡಗೆ, ನೋಡಪ್ಪ ಈ ತರ ಸರಿ ಮಾಡ್ಕೊಂತೀಯೋ ಅಥವಾ ಕಂಪ್ಲೇಂಟ್ ತಗೋಬೇಕಾ ಅಂತೇಳಿ. ಇಲ್ಲ ನಾವ್ ಸರಿ ಮಾಡ್ಕೋತೀವಿ ಅಂತ ನನ್ ಗಂಡ ಹೇಳಿದ್ರು. ಹ್ಮ್ ಆವಾಗ ಆಯ್ತು ಅಂದ್ಬಿಟ್ಟು ನೀನ್ ಸಾಯಂಕಾಲ ಬಂದ್ ಭೇಟಿ ಆಗಪ್ಪ ನಮ್ಗೆ ಅಂತ ಹೇಳಿದ್ರಣ್ಣ ಪೊಲೀಸ್. ಹ್ಮ್ ಇವ್ರು ಸರಿ ಆಯ್ತು ಅಂತ ಒಪ್ಕೊಂಡು ಇವ್ರ ಮನೆಗ್ ಹೋಗಿ ಅವ್ರ ಅಣ್ಣನ್ ಮಾತು ಕೇಳಿ ಲಾಯರ್ ಹತ್ರ ಹೋದ್ರು ಅಣ್ಣ ಇವ್ರು, ನನ್ ಗಂಡ. ಹ್ಮ್ ಲಾಯರ್ ಹತ್ರ ಹೋಗಿ ಅಲ್ಲಿ ನೋಟಿಸ್ ಅಲ್ಲಿ ಬರ್ತಿದ್ರು, ಎಲ್ಲ ಹೇಳಿಕೆ ಕೊಟ್ಟಿದ್ದೆಲ್ಲ ನನ್ ಗಂಡನ ಅಣ್ಣನೇ ಅಂತಣ್ಣ. ಹ್ಮ್ ಅವರು ಎಲ್ಲ ಮದ್ವೆ ಆದಾಗಿಂದನೂ ಜೀವನ ಮಾಡಿಲ್ಲ ಜೊತೆಗಿದ್ದು. ಆಮೇಲೆ ಈ ತರ ಕರಿಯಕಂತ ಹೋದಾಗ ಅವ್ರ ತಂದೆ ಮತ್ತೆ ಆ ಹುಡುಗಿ ಸೇರಿ ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಕಾಲರ್ ಹಿಡ್ಕೊಂಡು ಹೊಡೆದಿದ್ದಾರೆ ಅಂತೇಳಿ. ಆಮೇಲೆ ಈ ತರ 10 ದಿನದಲ್ಲಿ ಬಂದವರು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ರು ಹ್ಮ್ ನೋಟಿಸ್ ಅಲ್ಲಿ. ನಮಗ್ ಬಂತಲ್ಲ ನೋಟಿಸ್, ನಮಗೆ ಫುಲ್ ಆಶ್ಚರ್ಯನ ಆಯ್ತು. ಯಾಕಂದ್ರೆ ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ ನಾವು ಕಂಪ್ಲೇಂಟ್ ಕೊಡ್ಲಿಲ್ಲ, ಸರಿ ಮಾಡ್ಕೊಂತೀನಿ ಅಂತ ಹೇಳಿದವ್ರು ನಮ್ಗೆ ನೋಟಿಸ್ ಕಳಿಸಿದಾರಲ್ಲ ಅಂತೇಳಿ. ಹ್ಮ್ ಅದು ನಾವು ಓದಿದ್ವಿ, ಅದನ್ನ ತಗೊಂಡ್ ಹೋಗಿನ ನಾವು ಲಾಯರ್ ಹತ್ರ ಹೋದ್ವಿ ಅಣ್ಣ, ನಾನು ನಮ್ಮಪ್ಪ. ಈ ತರ ನಮ್ಗೆ ನೋಟಿಸ್ ಬಂದಿದೆ, ನನಗೆ ಈ ತರ ಎಲ್ಲ ಹಿಂಸೆ ಆಗಿದೆ ಅಂದ್ರು, ಈ ತರ ನನಗೆ ನೋಟಿಸ್ ಬಂದಿದೆ ಅಂತೇಳಿ. ಆ ಲಾಯರ್ ಏನಂದ್ರು, ಅವ್ರಿಗೆ ಬುದ್ಧಿ ಇಲ್ಲಮ್ಮ, ಅವ್ರಿಗೆ ಹೆಂಗ್ ಜೀವನ ಮಾಡ್ಬೇಕಂತೇಳಿ ಗೊತ್ತಿಲ್ಲ, ಅವ್ರ ಮನೆಯಲ್ಲೆಲ್ಲ ಇದೇ ತರ ರಾಮಾಯಣ ನಡೀತಾವೆ, ನಿಮ್ ಮದ್ವೆಕ್ಕಿಂತ ಮುಂಚೆ ವಿಚಾರ ಮಾಡ್ಬೇಕಿತ್ತು, ಈಗ ಮದ್ವೆ ಆದ್ಮೇಲೆ ವಿಚಾರ ಮಾಡ್ತಾ ಇದ್ದೀರಿ ಸರಿ, ಬಟ್ ಅದೇನ್ ವಿಚಾರ ಇಲ್ಲ, ನಿಮ್ ಗಂಡ ಒಳ್ಳೇದಿದ್ದಾರೆ, ಇಬ್ರು ಹೊಂದಾಣಿಕೆಯಿಂದ ಮಾಡ್ಕೊರಿ ಅಂತೇಳಿ. ಅವಾಗ ಅವ್ರು ಬರ್ಲಿಲ್ಲ ಅಣ್ಣ. ನಾವ್ ಹೋಗಿ ಭೇಟಿ ಆದ್ರು ಕೂಡ ನನ್ ಗಂಡನ ಮನೆ ಕಡೆ ಯಾರು ಬರ್ಲಿಲ್ಲ ಅಲ್ಲಿ ಭೇಟಿ ಆಗಕ್ಕೆ. ಹ್ಮ್ ಅವಾಗ ನಾವೇನ್ ಡಿಸೈಡ್ ಮಾಡಿದ್ವಿ, ಸರಿ ಬಿಡಿ, ನಮ್ದೆಲ್ಲ ನಾವ್ ಹೇಳಿದೀವಿ, ಈ ಕೋರ್ಟಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಅಂತೇಳಿ. ಅವ್ರೇನಂದ್ರು, ಇಲ್ಲ ನಿಮಗೆ ಹೆದರ್ಸಕ್ಕಂತ ನೋಟಿಸ್ ಕಳಿಸಿದ್ವು ಅಂತ ಅಂದ್ರು. ಹ್ಮ್ ನಾನ್ ಸರಿ ಅಂದ್ಬಿಟ್ಟು ನಾನ್ ಬಂದೆ ಅಣ್ಣ. ಈಗ ಅವ್ರಿಗೆ ಸರಿ ಮಾಡ್ಕೊಳ್ಳೋ ಇಂಟೆನ್ಷನ್ ಇಲ್ಲ ಅಂದಾಗ ನಾನೇನ್ ಮಾಡಕ್ಕಾಗತ್ತೆ ಅಂತ ನಾನ್ ಬಂದೆ ವಾಪಸ್. ಬಂದ ತಕ್ಷಣ ನಮ್ ಲಾಯರ್ಗೆ ನಾ ಹಿಡಿದು ಅದಕ್ಕೆ ರಿಪ್ಲೈ ನೋಟಿಸ್ ಕಳ್ಸಿದಣ್ಣ. ಹ್ಮ್ ಅವ್ರು ಏನೇನ್ ನನ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನಂದು ಏನಿತ್ತು, ನಾನೇನ್ ಅನುಭವಿಸಿದೀನಲ್ಲಿ, ನನ್ನ ಆಜ್ಞೆಯಿಂದ, ನನ್ ಗಂಡನ ಅಣ್ಣಯಿಂದ, ನಮ್ಮ ಅತ್ತೆ ನಮ್ಮ ಮಾವನಿಂದ ಏನನ್ನ ಅನುಭವಿಸಿದೀನಿ ಎಲ್ಲ ಅದ್ರಲ್ಲಿ ಬರ್ದು ನಾನ್ ರಿಪ್ಲೈ ನೋಟಿಸ್ ಕಳ್ಸಿದೆ ಅಣ್ಣ. ನಾನ್ ಜೀವನ ಮಾಡಕ್ ನಾ ರೆಡಿ ಇದೀನಿ, ಬಂದು ಸರಿಯಾಗಿ ಜೀವನ ಮಾಡಕ್ ಹೇಳಿ ನಿಮ್ ಕ್ಲೈಂಟಿಗೆ ಅಂತ ಆತರ ನಾನು ರಿಪ್ಲೈ ನೋಟಿಸ್ ಕಳಿಸಿ ನಾನ್ ನೋಡ್ದೆ. 1 ವಾರ ನೋಡ್ದೆ, 2 ವಾರ ನೋಡ್ದೆ, ಅವ್ರದ್ದೇನು ರೆಸ್ಪಾನ್ಸ್ ಬರ್ಲಿಲ್ಲ. ಅವಾಗ ನಾನೇನ್ ಮಾಡ್ದೆ, ನಾ ಕೋರ್ಟಿಗೆ ಹಾಕಿದೆ ಅಣ್ಣ. ಹ್ಮ್ ಈಗ ನಾನು ಕೋರ್ಟಿಗೆ ಹಾಕಿದೆ ಅಣ್ಣ, ಈಗ 1 ಮಂತ್ ಆಯ್ತು ನಾವು ಕೋರ್ಟಿಗೆ ಹಾಕಿ. ಬಟ್ ಈಗ ನೋಟಿಸ್ ಹೋಗಿದೆ ಅಂತೆ. ಆಮೇಲೆ ಅವ್ರು ನೋಟಿಸ್ ಕಳ್ಸಿದ ತಕ್ಷಣ ನನ್ ಗಂಡ ಕಾಂಟ್ಯಾಕ್ಟೇ ತಪ್ಪಿದ್ರು, ಹ್ಮ್ ನನ್ ಜೊತೆ ಮಾತಾಡೋದು, ಮೆಸೇಜ್ ಮಾಡೋದು ಎಲ್ಲ ಸ್ಟಾಪ್ ಮಾಡಿದ್ರು. ನನಗೆ ಫುಲ್ ಬೇಜಾರಾಯ್ತಣ್ಣ, ಹ್ಮ್ ನನಗೆ ತುಂಬಾನೇ ನೋವಾಯ್ತು. ಅಂದ್ರೆ ಇಷ್ಟಪಟ್ಟು ಮದ್ವೆ ಆದ್ರೂ ಕೂಡ ಈ ತರ ಅಲ್ಲ ಅಂತೇಳಿ. ಆಮೇಲೆ ನಾನು ಕೋರ್ಟಿಗೆ ಹಾಕಿದೆ ಅಣ್ಣ. ಕೋರ್ಟಿಗೆ ಹಾಕುವಾಗ ನಮ್ಮಪ್ಪ ತುಂಬಾ ಬೈದ್ರು, ಬೇಡ ಅಷ್ಟು ದುಡುಕ್ ಬೇಡ ಅಂತೇಳಿ. ಆದ್ರೆ ನಮ್ಮ ಮಾವ ನೋಡಿದ್ರು ನನ್ ಬಗ್ಗೆ ತುಂಬಾ ಕೆಟ್ಟದಾಗಿ ನಮ್ಮ ಅಣ್ಣಾರ್ಗೆಲ್ಲ ಫೋನ್ ಮಾಡಿ ಹೇಳೋದು, ಇಲ್ಲ ಅವಳು ಸರಿ ಇಲ್ಲ, ಅವಳು ಅಪ್ಪ ಅಮ್ಮನೇ ಹೇಳಿ ಮನೆ ಬೇರೆ ಮಾಡ್ಸಿದ್ರು, ಅವಳಿಗೆ ಕಳ್ಸಿಲ್ಲ ಅವರು, ಹಂಗೆ ಹಿಂಗೆ ಅಂತೇಳಿ. ಅವಾಗ ನಂಗೆ ಅದೆಲ್ಲ ಅಪವಾದ ತಡ್ಕೊಂಡು ಕುಂದ್ರೋದ್ ಆಗ್ಲಿಲ್ಲ ಅಣ್ಣ. ಅದಕ್ಕೆ ನಾನು ಕೋರ್ಟಿಗೆ ಹಾಕಿದೆ. ಕೋರ್ಟಿಗೆ ಹಾಕಿದೀನಿ. ಈಗ ನೋಡ್ಬೇಕಣ್ಣ, ಈಗ ನೆಕ್ಸ್ಟ್ ಹಿಯರಿಂಗ್ ಬಂದು December 5 ಇದೆ. ಅದ್ರಲ್ಲಿ ಅವ್ರು ಸರಿ ಮಾಡ್ಕೊಳ್ಳೋದಿದ್ರು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ನಾನ್ ಮೇಂಟೆನೆನ್ಸ್ ಇಂದ ಹಾಕಿದ್ದೀನಿ ಅಣ್ಣ. ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಹಾಕಿದ್ದೀನಿ. ಹ್ಮ್ 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 ಈಗ ಅದು ನಡೀತಾ ಇದೆ ಅಣ್ಣ. ಬಟ್ ಇದ್ರಲ್ಲಿ ಏನಾಯ್ತು, ನನ್ ಗಂಡ ಅವ್ನ್ ಬೇರೆ ಹುಡುಗಿ ಜೊತೆ ಸಂಪರ್ಕ ಇದ್ದಿದ್ದು, ಅಂದ್ರೆ ಕಾಲ್ ಮತ್ತೆ ಮೆಸೇಜ್ ಅಲ್ಲಿ ಇದ್ದಿದ್ದು ಅದು ಗೊತ್ತಾಯ್ತು ನನಗೆ. ಅದು ತುಂಬಾ ಬೇಜಾರಾಯ್ತಣ್ಣ. ಅದ್ರಿಂದ ನಂಗೆ ಲೋ BP ಆಯ್ತು, ತುಂಬಾ ಹೆಲ್ತ್ ಇಶ್ಯೂಸ್ ಎಲ್ಲ ಆಯ್ತಣ್ಣ. ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ದೂರ ಇದ್ರು ನನ್ ಜೊತೆ ಇದಾರವ್ರು ಅಂತ ಆ ಫೀಲ್ ನಾನ್ ಇರ್ತಿದ್ದೆ. ಯಾವತ್ತೂ ನಾನ್ ಮೋಸ ಮಾಡಿಲ್ಲ ಅಂದ್ರೆ
ಅವ್ರು ನನಗೆ ಅಷ್ಟು ಮೋಸ ಮಾಡಿದ್ರು ಅಂತ ಅದೇ ತುಂಬಾ ನೋಡಿದೆ ಅಣ್ಣ ನನಗೆ ಅದು ನಿನ್ಗೆ ಗೊತ್ತಾಗ್ತಿಲ್ಲ. ನಿನ್ಗೆ ಹೆಂಗ್ ಗೊತ್ತವ ಬೇರೆ? ಅಂದ್ರೆ ಆ ಹುಡುಗಿ ಜೊತೆ ಇವರು ಮನೆ ಹತ್ರ ಇದ್ದಿದ್ದ ಹುಡುಗಿಗೆ ಗೊತ್ತಿರ್ಲಿಲ್ಲ ಅಂತ ನಮ್ ಮದ್ವೆ ಆಗಿರೋದು, ನಮ್ ಗಂಡನ ಮದ್ವೆ ಆಗಿರೋದು ಗೊತ್ತಿರ್ಲಿಲ್ಲ ಅಂತೆ. ಆ ಹುಡುಗಿಗೆ ಇವ್ರು ಮೆಸೇಜ್ ಮಾಡೋದು. ಆ ಹುಡುಗಿ ಒಂದ್ ಟೈಮ್ ಕೇಳಿದ್ವಿ ನಿಮ್ ಮದ್ವೆ ಆಗಿದೇನಾ ಅಂತೇಳಿ. ನನ್ ಗಂಡ ಇಲ್ಲ ಅಂತ ಹೇಳಿದ್ರಂತೆ. ಆವಾಗ ಸರಿ ಅಂದ್ಬಿಟ್ಟು ಅದೇನೋ ಗೊತ್ತಿಲ್ಲ ಆ ಹುಡುಗಿಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ. ಆ ಹುಡುಗಿ ನನಗೆ ಸೋಷಿಯಲ್ ಮೀಡಿಯಾ ಬೇರೆ ಅಕೌಂಟ್ ಅಲ್ಲಿ ನನಗೆ ರಿಕ್ವೆಸ್ಟ್ ಕಳಿಸಿ ನನಗೆ ಈ ತರ ನಂಬರ್ ಕೊಟ್ರ ನನಗ ಆ ಹುಡುಗಿ. ಆವಾಗ ಇಲ್ಲ ನೀವು ಅಕ್ಕ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೇಕಿದೆ ನಿಮ್ ಗಂಡನ ಬಗ್ಗೆ ಅಂತೇಳಿ. ಸರಿ ಅಂದ್ಬಿಟ್ಟು ನಾನು ಆಯ್ತು ಅಂದ್ಬಿಟ್ಟು ನಾನು ನೋಡ್ದೆ ಅಣ್ಣ, ನೋಡ್ದೆ. ಆಮೇಲೆ ನಾನು ಇನ್ನೊಂದ್ ಏನಂದ್ರೆ ನಾನ್ ಬರೋವಾಗ ನನ್ನ ಗಂಡನ ಮೊಬೈಲ್ ಅಲ್ಲಿ ಅವ್ರು ಏನೇನ್ ಯಾರ ಜೊತೆ ಮಾತಾಡ್ತಾರೆ ಏನ್ ಮಾತಾಡ್ತಾರ ಇಲ್ಲಿ ಓಪನ್ ಆಗಿ ನಾ ಹೇಳ್ತೀನಿ ಅಣ್ಣ. ಇಲ್ಲಿ ನಾನ್ ಯಾರ ಜೊತೆ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಎಲ್ಲಾನು ನನಗೆ ಇನ್ಫಾರ್ಮೇಶನ್ ಬರ್ಲಿ ಅನ್ನೋ ತರ ನಾನು ಸೆಟ್ಟಿಂಗ್ ಮಾಡಿನೇ ಬಂದಿದ್ದೆ. ಯಾಕಂದ್ರೆ ಅಣ್ಣ ಇಲ್ಲ ಅಣ್ಣ ಅವ್ರ ಮೊಬೈಲ್ ಅಲ್ಲಿ ವಾಟ್ಸಪ್ ಇಂದ ಏನೋ ಗೊತ್ತಾಗ್ತಿರ್ಲಿಲ್ಲ, ಬಟ್ ಮೊಬೈಲ್ ಅಲ್ಲಿ ಅದನ್ನ ನೋಡ್ದೆ ಅಣ್ಣ. ಅಂದ್ರೆ ನಾನು ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಕೇಳಿದ್ದೆ ಈ ತರ ನಂಗೆ ಡೌಟ್ ಇದೆ ನನ್ನ ಗಂಡಂದು ಅಂತೇಳಿ. ಅದಕ್ಕೆ ಆಮೇಲೆ ನಾನು ವಿಚಾರಿಸಿದೆ ಇದೇನ್ ತಪ್ಪಾಗತ್ತಾ ಅಂತೇಳಿ. ಇಲ್ಲ ಗಂಡ ಹೆಂಡತಿ ನಡೆಯುತ್ತೆ ಮಾಡ್ಬೋದು ಅಂತ ಅಂದ್ರು. ಸರಿ ಅಂದ್ಬಿಟ್ಟು ನಾ ಮಾಡಿ ಬಂದಿದ್ದೆ ಅಣ್ಣ. ಅದ್ ಮಾಡಿ ಬಂದ್ರು ಕೂಡ ನನ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಅವ್ರ ಮೊಬೈಲ್ ಅಲ್ಲಿ, ಏನು ಗೊತ್ತಾಗ್ತಿರ್ಲಿಲ್ಲ ಅಣ್ಣ. ಅದೇ ಬರತ್ತು ಬಿಡಲು ಗೊತ್ತಿಲ್ಲ ಅಂತೇಳಿ ನಂಗೆ ಏನ್ ಮಾಡಿದನು ಗೊತ್ತಿಲ್ಲ, ಏನು ಬರ್ತಾ ಇರ್ಲಿಲ್ಲ, ಹೋಗ್ಲಿ ಅಂತ ಸುಮ್ಮನೆ ಇದ್ದೆ. ಬಟ್ ಈ ಹುಡುಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಕ್ಕ ನಿಮ್ಮ ಗಂಡ ಅಂತ ನಂಗೆ ಗೊತ್ತಿರ್ಲಿಲ್ಲ, ಅದ್ರಲ್ಲಿ ನಾನು ಇಬ್ರು ಗಂಡ ಹೆಂಡತಿ ಫೋಟೋನ ನನ್ ಗಂಡ DP ಇಟ್ಟಿದ್ರು ಅಣ್ಣ ಅಲ್ಲಿ ಪ್ರೊಫೈಲ್ ಫೋಟೋ. ಅದನ್ನ ನೋಡಿ ಹುಡುಗಿ ಗೊತ್ತಾಗಿತ್ತು. ಇಲ್ಲ ಅಕ್ಕ ಅದನ್ನ ನೋಡಿ ನನ್ಗೆ ಗೊತ್ತಾಗಿರೋದು ನಿಮ್ಮ ಮದ್ವೆ ಆಗಿದೆ ಅಂತೇಳಿ. ಈ ತರ ನನಗೆಲ್ಲ ಮೋಸ ಆಯ್ತಕ್ಕ, ಅದು ನನ್ ತಪ್ಪೇನು ಇಲ್ಲ ಈ ತರ ಅಂತೇಳಿ. ಸರಿ ಅಮ್ಮ ಏನಾಯ್ತು ಅದು ಸ್ಕ್ರೀನ್ ಶಾಟ್ ಏನಾಯ್ತು ಅವಾಗ ಕಳಿಸು, ನನ್ ಗಂಡ ಮಾಡಿದ್ದು ಏನ್ ಮಾಡಿದ್ದು ಏನ್ ರೆಕಾರ್ಡಿಂಗ್ ಇದೆ ಅವಾಗ ಕಳಿಸು ಅಂತೇಳಿ. ಅದ್ ರೆಕಾರ್ಡಿಂಗ್ ಒಂದೇ ಕಳ್ಸಿತ್ತಣ್ಣ ಹುಡುಗಿ. ಅದು ಏನೇನ್ ಮದ್ವೆ ಆಗಿದ್ದೆ ನಂತರ ಮುಚ್ಚಿಟ್ಟೆ ಅದೊಂದು ರೆಕಾರ್ಡಿಂಗ್ ನನ್ನ ಹತ್ರ ಇರೋದು ಅಂತೇಳಿ ಕಳಿಸ್ತಾನ. ಆಮೇಲೆ ಸ್ಕ್ರೀನ್ ಶಾಟ್ ಮೆಸೇಜ್ ಮಾಡಿದ್ದೆಲ್ಲ ಹುಡುಗಿ ನನಗೆ ಸ್ಕ್ರೀನ್ ಶಾಟ್ ಕಳಿಸ್ತು. ನನ್ ಗಂಡ ಇಲ್ಲ ಮದ್ವೆ ಆಗಿದ್ಮೇಲೆ ಆ ಹುಡುಗಿ ಹೇಳಿದ್ಲು ನೀ ಯಾಕೆ ನನ್ನಿಂದ ಮುಚ್ಚೆ ಇಟ್ಟೆ. ಇಲ್ಲ ಮದ್ವೆ ಆಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ, ಬಟ್ ನಾನು ಇವಾಗ ಸಿಂಗಲ್ ಇದ್ದೀನಿ, ನನಗೆ ಹೆಂಡತಿ ನನ್ ಜೊತೆಗಿಲ್ಲ ಅಂತ ಮೆಸೇಜ್ ಮಾಡಿದ್ರು. ನಂಗೆ ಇದನ್ನ ತುಂಬಾ ನೋವಾಯ್ತಣ್ಣ. ನನ್ ಗಂಡಗೆ ಎಲ್ಲಾ ಕ್ವಶನ್ ಕೇಳಿದೆ, ಯಾಕೆ ಈ ತರ ಮಾಡಿದ್ರಿ? 5 ವರ್ಷದಿಂದ ನನಗೆ ಇಷ್ಟಪಟ್ಟು ಮದ್ವೆ ಲೇಟ್ ಆಗಾದ್ರು ಅಡ್ಡಿ ಇಲ್ಲ, ನನ್ನ ಹತ್ರ ನಾನ್ ಯಾವತ್ತೂ ಈ ತರ ನೀವ್ ಯಾವತ್ ಅಂದ್ರೆ ನನ್ ಗಂಡ ಹೇಳ್ತಾ ಇದ್ರು ನೀವ್ ಯಾವ ಬಾಯ್ಸ್ ಹತ್ರ ಮಾತಾಡೋ ಹಂಗಿಲ್ಲ ಏನು ಇಲ್ಲ. ಸರಿ ನಾನ್ ಮಾತಾಡಲ್ಲ, ಯಾಕಂದ್ರೆ ಸಾಯೋ ತನಕ ಜೊತೆ ಇರೋ ಗಂಡ ಒಬ್ನೇ, ನೀವ್ ಇದ್ರೆ ಸಾಕ ನಾ ಯಾರ ಹತ್ರನ ಮಾತಾಡಲ್ಲ ಅಂತೇಳಿ. ಆಯ್ತು ಅಂದ್ಬಿಟ್ಟು ಎಲ್ಲರನ್ನೂ ಬಿಟ್ಟಿದ್ದೆ ನಾನು ಅವ್ರಿಗೋಸ್ಕರ. ಇವನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಅವ್ರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಅಷ್ಟೊಂದು ನನ್ನ ಗಂಡನ ಜೊತೆನೆ ಇರ್ತಿದ್ದೆ. ಹಲೋ ಹಾ. ಆಮೇಲೆ ಅವ್ರಿಗೆ ನಾನು ಇಷ್ಟೆಲ್ಲ ಉದಾಹರಣೆ ಕೊಟ್ಟು ಹೇಳಿದೆ, ನೀವ್ ಹೆಂಗ್ ಹೇಳಿದ್ರೆ ಹಂಗ್ ಕೇಳಿದೆ, ಬಟ್ ಈ ತರ ನೀವ್ ಯಾಕೆ ಅಡ್ಡದಾರಿಂದ ಹೋಗ್ತಾ ಇದ್ದೀರಿ, ಇದು ನನಗ್ ನೋವಾಗತ್ತೆ ಅಂತೇಳಿ. ಆಮೇಲೆ ಇಲ್ಲ ನನ್ನಿಂದ ತಪ್ಪಾಯ್ತು, ನನ್ಗೆ ಗೊತ್ತಾಗ್ದೇನೆ ಮಾಡಿದ್ರೆ ಇನ್ನೊಂದ್ಸಲ ಯಾವತ್ತೂ ನಾನು ಯಾವ ಹುಡುಗಿ ಪ್ರವಾಸಕ್ಕೂ ನಾವು ಹೋಗಲ್ಲ. ನಾವ್ ಹೋಗಿಲ್ಲ, ಬರೀ ಜಸ್ಟ್ ಮೆಸೇಜ್ ಮಾಡಿದ್ದು ಅಷ್ಟೇ, ನಾನ್ ಭೇಟಿ ಕೂಡ ಆಗಿಲ್ಲ, ಬೇಕಿದ್ರೆ ಕೇಳು ಅಂತೇಳಿ. ಅದೆಲ್ಲ ಸ್ಟಾಪ್ ಆಯ್ತಣ್ಣ, ಎಲ್ಲ ಆಯ್ತು. ಆಮೇಲೆ ನನಗೆ ಗೊತ್ತಿಲ್ಲ, ಈಗ ನಾನು ಕೇಸ್ ಹಾಕಿದೀನಿ, ಏನ್ ಡಿಸಿಷನ್ ತಗೋಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇನ್ನೂ ನನ್ ಮನ್ಸಲ್ಲಿ ನನ್ ಗಂಡ ಅಂತಾನೆ ಇದೆ, ಇನ್ನು ನನ್ ಮನ್ಸಲ್ಲಿ ನನ್ ಗಂಡ ಬೇಕು, ನಾನ್ ಚೆನ್ನಾಗಿರೋ, ನಮ್ಮ ಅತ್ತೆ ಮಾವಗೂ ನಾ ಏನು ಕಡಿಮೆ ಮಾಡೋದು, ನನ್ ತಂದೆ ತಾಯಿ ತರ ನೋಡ್ಕೊಂತೀನಿ. ನನಗ್ ನನ್ ಗಂಡ ಬಂದು ಬೇರೆ ಮನೆ ಮಾಡಿ ನನ್ ಗಂಡ ನನ್ ಜೊತೆಗಿದ್ರೆ ಸಾಕು, ಅವ್ರಿಗೆ ಅದನ್ನ ಕೊಡ್ಸು ಇದನ್ನ ಕೊಡ್ಸು ನಾ ಯಾವತ್ತೂ ಏನು ಕೇಳಿಲ್ಲ. ಅವರು ಕೂಡ ಎಲ್ಲೂ ನಾನ್ ಕರ್ಕೊಂಡು ಹೋಗಿಲ್ಲ. ಬಿಡು ಆಯ್ತು, ಅದ್ ಸರಿ. ಈಗ ಗಂಡ ಅವರ ಅಣ್ಣ, ಅವರ ಅಪ್ಪ, ಅವರ ಅಮ್ಮ ಆ ಎಲ್ಲ ಮನಸ್ಥಿತಿಗಳನ್ನ ತ್ಯಜಿಸಿ ಬಂದು ಜೊತೆ ಇರೋ ನಿರ್ಧಾರ ಮಾಡುವಷ್ಟು ಶಕ್ತಿ ಭಗವಂತ ಕೊಡ್ತಾನೆ. ಈ ಜನ್ಮದಲ್ಲಿ ಅದು ಸಾಧ್ಯವಾಗುತ್ತೆ. ನಿನ್ನ ಒಳಮನಸ್ಸು ಏನ್ ಹೇಳುತ್ತೆ? ಹೌದು ಇದು ಸಾಧ್ಯ ಆಗೋ ಮಾತಾ ಇಲ್ಲ ಭ್ರಮೆನಾ? ಏನ್ ನಿನಗೇನ್ ಅನ್ಸುತ್ತದು? ಬರ್ತಾರ ಅಂದ್ರೆ ಒಂದ್ಸಲ ಬಂದು ಅಂದ್ರೆ ಬಿಟ್ಟು ಬರ್ಲಿ ಅಂತ ನಮ್ಮ ಉದ್ದೇಶ ಇಲ್ಲ ಅಣ್ಣ. ನಿಜ ಹೇಳ್ಬೇಕಂದ್ರೆ ಬಿಟ್ಟು ಬರ್ದೇ ಹೋದ್ರೆ ಬೇರೆ ದಾರಿ ಇಲ್ಲವ. ಈಗ ನಾನು ಒಂದೇ ಮಾತಲ್ಲಿ ಹೇಳಿದ್ದೀನಿ, ಅಲ್ಲೇ ಇದ್ದು ಮುಂದುವರಿಲಿ, ಈ ಮಾತುಗಳು ಬೇಡ. ಸ್ಪಷ್ಟತೆಗೆ ಬಾ. ಪಕ್ಕದ ಮನೆ ಅಣ್ಣ.
ನಾನು ಹೇಳೋದು ಕೇಳಿಸ್ಕೊ. ಹಾ ಅಣ್ಣ. ಪಕ್ಕದ ಮನೇನೋ ಮೊದಲಿನ ಮಿಷಿನ್ ಮನೇನೋ ನಿನ್ಗೆ ಅದು ಬೇಡ. ಅಲ್ಲಿ ಎಲ್ಲರ ಜೊತೆ ಇರ್ಲಿಕ್ಕೆ ಆಗಲ್ಲ ಅನ್ನೋದಂತೂ ಸ್ಪಷ್ಟ. ಹಾ ಅಣ್ಣ ಹೌದು. ನೀನ್ ಪಕ್ಕದ ಮನೆ ಅಂದ್ರೆ ಅದರ ಅರ್ಥ ಇವ್ರ ಜೊತೆ ಇರಲ್ಲ ಅಂತಲೇ ನೀನು ಇಂಡೈರೆಕ್ಟ್ ಆಗಿ ಹೇಳ್ತಿರೋದು, ಹೌದಲ್ಲ? ಹಾ ಅಣ್ಣ, ಅಂದ್ರೆ ನನ್ನ ಗಂಡ ಏನಂದ್ರು, ನೀ ಹಬ್ಬ ಗಿಬ್ಬ ಎಲ್ಲ ಬೇರೆ ಮಾಡ್ತೀಯ, ನನ್ ತಂದೆ ತಾಯಿ ಕಡೆ ಹೋಗಕ್ ಬಿಡಲ್ಲ. ಅಪ್ಪ ನಾನ್ ಮಾಡಲ್ಲ ಆತರ. ನನ್ ತಂದೆ ತಾಯಿ ಹೆಂಗಿದಾರಲ್ಲ ಹಂಗೆ ನಿನ್ ತಂದೆ ತಾಯಿ ಕೂಡ. ನನ್ ತಂದೆ ತಾಯಿ ತರಾನೇ ಅವ್ರಿಗೆ ನಾನ್ ನೋಡ್ತೀನಿ. ಹಬ್ಬ ಹುಣ್ಣಿಮೆ ಇದ್ದಾಗ ನನ್ನ ಅತ್ತೆ ಮಾವ ಅಂತ ಬರ್ತೀನಿ. ಅವ್ರಿಗೆ ಆ ಮನೆ ನಾನ್ ಬಿಡಲ್ಲ. ಯಾಕಂದ್ರೆ ನಾ ಮಳೆ ಹೊಡೆದ್ ಬಂದಿರೋ ಜಾಗ ಅಂದಾಗ ಆ ಮನೆಗ್ ನಾನ್ ಹೋಗ್ತಾ ಇರ್ತೀನಿ. ನೀನು ಕೆಲ್ಸಕ್ ನೀ ಹೋಗ್ತೀಯ, ನಾನ್ ರಾತ್ರಿ ಅಷ್ಟೇ ನಾನ್ ಸ್ವಂತ ನೀ ಎಲ್ಲಿರ್ತೀಯ ಅಲ್ಲಿ ಬರ್ತೀನಿ. ಬಟ್ ಇರೋದ್ ಮಾತ್ರ ನನ್ನ ಅತ್ತೆ ಮಾವನ ಹತ್ರನೇ ಇರ್ತೀನಿ ನಾನು ಅಂತ ಇದೇ ಮಾತ್ರ ಹೇಳ್ತಾನೆ. ನಮ್ಮ ಅತ್ತೆ ಮಾವ ಅಲ್ಲಿ ನನ್ನ ಹತ್ರ ಒಂದ್ ನಿಮಿಷ ಅದೇನದು ಅಂದ್ರೆ ಡೈಲಿ ಬೆಳಿಗ್ಗೆ ಎಲ್ಲ ನಾನು ಇವರೆಲ್ಲರ ಅಂದ್ರೆ ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ನಿಮ್ಮ ಅಪ್ಪ ಅಮ್ಮ ಇವ್ರ ಜೊತೆ ಎಲ್ಲ ಇರ್ತೀನಿ, ರಾತ್ರಿ ಮಾತ್ರ ಬೇರೆ ಇರ್ತೀನಿ ಅಂತಲ್ಲ? ಹಂಗಲ್ಲಣ್ಣ. ಅಂದ್ರೆ ಅವ್ರು ಏನ್ ಅನ್ಕೊಂಡು ನನ್ನನ್ನ ಸಂಪೂರ್ಣವಾಗಿ ಆಯ್ತು ಹೇಳಿದ್ ಸರಿ ಆಯ್ತು. ಈಗ ನೀನ್ ಮತ್ತೆ ಅದನ್ನೇ ಹೇಳ್ಬೇಡ. ಈಗ ನೀನ್ ನನ್ನ ಅದರಿಂದ ಸಂಪೂರ್ಣ ದೂರ ಮಾಡ್ತೀಯ ಅಂತ ಆತ ಹೇಳ್ದ, ಆಯ್ತಾ? ನೀನ್ ಅದಕ್ಕೆ ಏನ್ ಹೇಳ್ದೆ ಇನ್ನೊಮ್ಮೆ ಹೇಳು. ನಾನು ಆತರ ಮಾಡಲ್ಲ. ನಾನು ಅವ್ರ ಜೊತೆಗೂ ಇರ್ತೀನಿ, ನಿಮ್ ಜೊತೆಗೂ ಇರ್ತೀನಿ. ಅತ್ತೆ ಮಾವ ಅಂತ ಅವ್ರಿಗೆ ಒಂದೊಂದ್ಸಲ ಹುಷಾರಿರಲ್ಲ, ಅದಿರಲ್ಲ, ನಾವಾಗ ನಾನ್ ನೋಡ್ಕೊಂತೀನಿ. ನಾನ್ ನಮ್ ತಂದೆ ತಾಯಿ ತರನೇ ನೋಡ್ಕೊಂತೀನಿ. ಬಟ್ ಪ್ರಾಬ್ಲಮ್ ಏನು ಅವ್ರ ಅಣ್ಣನಿಂದ. ಕೇಳಿಸ್ಕೊಳವ, ಇಲ್ಲಿ ಈ ಮಿಶ್ರ ಧರ್ಮ ಅಥವಾ ಈ ಎರಡೂ ಕಡೆ ಮಾಡ್ತೀನಿ ಅನ್ನೋ ಪರಿಸ್ಥಿತಿಲಿ ನೀನಿಲ್ಲ. ಈಗ ನೀನ್ ತೀರಾ ನಿಷ್ಠೂರವಾಗಿ ನಿರ್ಧಾರ ತೆಗೆದುಕೊಳ್ಬೇಕಾದ ಸ್ಥಿತಿಗೆ ಬಂದಿದೀಯ. ಯಾಕಂದ್ರೆ ವ್ಯಕ್ತಿತ್ವಗಳು ಆ ಕಡೆ ಇರೋ ಹಂಗಿದಾವೆ. ನೀನು ಒಂದ್ ವೇಳೆ, ಈಗ ನಾನು ಹೇಳ್ತೀನಿ, ಒಂದ್ ವೇಳೆ ಅಲ್ಲೊಂಚೂರು ಇಲ್ಲೊಂಚೂರು ಹಿಂಗ್ ಹೋಯ್ತೀನಿ ಅಂದ್ರೆ ನಿನ್ನ ಮತ್ತೆ ಅದೇ ಬಹಳ ಆಗುತ್ತೆ. ನೀನು ಅದರಲ್ಲಿ ಬರ್ದಿಟ್ಕೊಂಬಿಡು. ಈ ವಿಚಾರದಲ್ಲಿ ಅವರ ಕಷ್ಟ ಕಾಲದಲ್ಲಿ ನೀನು ನೆರವಾಗ್ತೀಯ, ಅವ್ರಿಗೆ ಅಡುಗೆ ಮಾಡಿಡ್ತೀಯ, ಅತ್ತೆ ಮಾವನಿಗೆ ಸೊಸೆಯಾಗಿ ಏನು ಮಾಡಬೇಕು ಅದು ಮಾಡ್ತೀಯ, ಸರಿ. ಆದರೆ ನೀನು ಪ್ರತ್ಯೇಕವಾಗಿ ಈ ನಿನ್ನನ್ನು ಕಾಮುಕ ದೃಷ್ಟಿಯಿಂದ ನೋಡಿದ, ನಿನ್ನನ್ನು ಕಡೆಗಣಿಸಿದ ಹೆಣ್ಣಿಗೆ ಗೌರವವಿಲ್ಲದ ಮನೆಯಲ್ಲಿ ನೀನು ಮತ್ತದೇ ಹೊಸ ಇಲ್ಲ ಬದಲಾಗಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಬದುಕ್ತೀನಿ ಅಂದ್ರೆ ಅದು ಸುಳ್ಳು. ಒಂದೋ ಬೇರೆ ಮನೆ ಮಾಡಿ ನೀನು ನಿನ್ನ ಗಂಡ ಬದುಕಿ, ಬೇಕಾದ್ರೆ ನಿನ್ನ ಅತ್ತೆ ಮಾವನ ತಂಡಕ್ಕೆ ಅಲ್ಲಿ ಇರಿಸ್ಕೊ, ಇಲ್ಲ ಅವ್ರಿಗೆ ನೀನು ತಿಂಗಳಿಗೊಮ್ಮೆ ಅಥವಾ ಅವ್ರಿಗೆ ಉಪಕಾರ ಯಾವಾಗ ಸೇವೆ ಮಾಡಬೇಕು ಅವಾಗ ಹೋಗಿ ಸೇವೆ ಮಾಡು. ಆದರೆ ಅವರಿಗೆ ಅಂತರಂಗದಲ್ಲೇ ನಿನ್ನ ಕುರಿತು ಬಹಳ ದೊಡ್ಡ ದ್ವೇಷ ಇದೆ, ಅವರ ಇಡೀ ಮನೆಗೆ ಅಂಥದ್ದೊಂದು ವಿರೋಧ ಇದೆ ನಿನ್ನ ಕುರಿತಾಗಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲೊಂಚೂರು ಇಲ್ಲೊಂಚೂರು ಅಥವಾ ನಿನ್ನ ಗಂಡನಿಗೆ ನೀನೊಂಚೂರು ಒಳ್ಳೆಯವಳಾಗಲಿಕ್ಕೆ ಅಥವಾ ಆತನೊಂಚೂರು ಪುಸ್ಲಾಯಿಸ್ಲಿಕ್ಕೆ ನೀನು ಈ ಸಮಯದಲ್ಲಿ ಮತ್ತೆ ಅರ್ಧಂಬರ್ಧ ನಿರ್ಧಾರದಲ್ಲಿ ಅರ್ಧಂಬರ್ಧ ಮನಸ್ಥಿತಿಯಲ್ಲಿ ಹೋದ್ರೆ ಮತ್ತೆ ನೀನು ಅಲ್ಲಿ ಎಡುತ್ತೀಯ, ಮತ್ತೆ ನ್ಯಾಯ ಕೂರಿಸ್ತೀಯ ಅಷ್ಟೇ. ಇಲ್ಲಿ ನಿನಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆಗೋದೇನಾಗುತ್ತೋ ಅದು ಹಾಗೆ ಬಿಡ್ಲಿ. ನಿನ್ನ ಗಂಡನನ್ನು ಎಂದಿಗೂ ಬಿಡೋಕೆ ಹೋಗಬೇಡ. ಆದರೆ ಈ ಮನಸ್ಥಿತಿಗಳೊಂದಿಗೆ ನೀನು ಒಂದು ಅಂದ್ರೆ 90% ಈ ಕಡೆ ಇದ್ದ 10% ಆ ಕಡೆ ಇರ್ತೀನಿ ಅಂದ್ರೆ ನೀನ್ ಮತ್ತೆ ಕೆಡ್ತೀಯ. ಅಂದ್ರೆ ನನ್ ಗಂಡಂತ ಅದೇ ಅನ್ನ ರೂಲ್ಸ್ ಇರೋದು, ನೀನು ಇವರಿಂದ ದೂರ ಆಗ್ಬಾರ್ದು. ನೀನ್ ದೂರ ಆಗುತ್ತಿಲ್ಲ, ಅಂತಿಮವಾಗಿ ನಿಂದೊಂದು ಪ್ರತ್ಯೇಕವಾದ ಜೀವನ ಮಾಡೋ ಸ್ಥಿತಿ ಇವತ್ತು ಬಂದು ನಿಂತಿದೆ. ಈಗ ನೀನು ಮತ್ತದೇ ಮೃದುತನ ತೋರಿದ್ರೆ ಮತ್ತೊಂದಿಷ್ಟು ನ್ಯಾಯಕ್ಕೆ ಸೇರ್ತೀಯ. ಮತ್ತೆ ಈಗ ನೋಡವ, ಅಂತಿಮವಾಗಿ ಒಂದು ಮಗುವಾಗಿ ನಿಂದು ಒಂದು ಆಯ್ತಪ್ಪ ಇವರೆಲ್ಲ ಯಾಕೋ ನನ್ನ ಪರ ಇಲ್ಲ ಅಂತ ಒಂದು ಮಗುನ ನೋಡ್ಕೊಂಡಾದ್ರೂ ಜೀವನ ಮಾಡೋ ಥರ ನಿನ್ನ ಜೀವನ ರೂಪಿಸ್ಕೊ. ಇನ್ನು ಏನೂ ಇಲ್ಲ. ಈ ಆರಂಭದಲ್ಲೇ ನೀನೊಂದು ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಯಾವುದೇ ಆಗ್ಲವ, ಅತ್ತೆ ಮಾವು ನೋಡ್ಕೊಳ್ಬೇಕು, ಅವರನ್ನು ತಂದೆ ತಾಯಿಯಂತೆ ಕಾಣಬೇಕು, ಅವ್ರ ಸೇವೆ ಮಾಡಬೇಕು, ಹೌದು. ಬಟ್ ಮಾಡಿಸಿಕೊಳ್ಳುವ ಯೋಗ್ಯತೆಗಳು ಎಲ್ಲ ಅವ್ರಿಗೂ ಇರಬೇಕಲ್ಲ. ಅಂದರೆ ಒಂದಷ್ಟು ಇಂಥ ಘಟನೆಗಳು ಆದಮೇಲೂ ಮತ್ತು ನೀವು ಅದನ್ನೇ ಮಾಡೋಕೆ ಹೋಗ್ತೀರಾ. ಈಗ ಆಯ್ತವ, ಏನು ಒಬ್ಬನೇ ನಿಮ್ಮ ಗಂಡ ಒಬ್ಬರೇ, ಬೇರೆ ಅಣ್ಣ ತಮ್ಮನೆ ಬೇರೆ ಮಕ್ಕಳಿಲ್ಲ, ಅಥವಾ ಅದಕ್ಕೆ ತಕ್ಕಂಗೆ ಅವರು ಕೂಡ ಏನೋ ಒಂದು ಚಿಕ್ಕ ಪುಟ್ಟ ತಪ್ಪುಗಳಾದೋ ಅವಾಗವಾಗ, ತಿಂಗಳಿಗೊಂದೋ 2 ತಿಂಗಳಿಗೊಂದೋ 5 ತಿಂಗಳಿಗೊಂದೋ ತಪ್ಪಾದರೆ ಬಿಡಪ್ಪ ಎಲ್ಲರ ಮನೇಲೂ ಇದೆ. ಬಟ್ ಇಡೀ ಬೆಳಗ್ಗೆದ್ದು ರಾತ್ರಿ ಮಲಗೋವರೆಗೂ ನಿನ್ನ ಕುರಿತು ಆ ಮಟ್ಟಿನ ಪರಮ ದ್ವೇಷ ಹೊಂದಿದ್ದಾರೆ ಎಂದಾಗ ನೀನು ಇಲ್ಲಿ ಅರ್ಧಂಬರ್ಧ ಮನಸ್ಥಿತಿಯಲ್ಲಿ ಅಯ್ಯೋ ಸಮಾಜ ಮೆಚ್ಚೋಕೋ ಗಂಡನ ಮೆಚ್ಚಿಸ್ಲಿಕ್ಕೋ ಹೋದ್ರೆ ಇಲ್ಲವ, ಇನ್ನು ಮಕ್ಕಳ ಅಂದ್ರೆ ನನ್ನ ಗಂಡ ಸಿಗ್ಲಿ, ನನ್ನ ಹತ್ರ ಇರ್ಲಿ
ಅದೊಂದೇ ಉದ್ದೇಶ ಆಯ್ತವ, ಈಗ ನನಗೆ. ನೀನೇನು ಹೇಳ್ತೀಯ ಅದ್ ನಿನಗೆ ಬಿಟ್ಟಿದ್ದು. ಇಲ್ಲಿ ನೀನು ಬಂದಿದೀಯ, ನಾನು ನಿನಗೆ ಧರ್ಮ ತಿಳಿಸ್ಬೇಕು, ತಿಳಿಸ್ತೀನಿ. ಹೌದು. ಅದನ್ನ ಮೀರಿಯೂ ನೀನು ತುಂಬಾ ಒಳ್ಳೆಯವಳಾಗ್ಲಿಕ್ಕೆ ಹೋದ್ರೆ ನಾನೇ ಹೇಳ್ತೀನಿ, ನಿನ್ನ ಜೀವನ ನೀನೊಂದು ಗಟ್ಟಿ ನಿರ್ಧಾರ ಮಾಡಿ, ಇಲ್ಲ ಬಿಡುಗಡೆ ಹೊಂದಬೇಕು, ಇಲ್ಲ ನೀನ್ ನನ್ನ ಜೊತೆ ಬಂದು ಬದುಕಬೇಕು. ಅತ್ತೆ ಮಾವನ ವಿಚಾರವಾಗಿ ಏನ್ ಕರ್ತವ್ಯ ಇದೆ ನಾನು ಅದನ್ನ ಮಾಡೇ ಮಾಡ್ತೀನಿ. ಗಂಡನನ್ನ ಬಿಡುವ ಯೋಚನೆ ಮಾಡಬೇಡ. ಆದರೆ ಪ್ರತ್ಯೇಕವಾಗಿ ನಿನ್ನ ಬದುಕನ್ನ ಈಗ ನೀನು ರೂಪಿಸಿಕೊಳ್ಳದ ಹೊರತು ಆ ಎಲ್ಲ ಭಾರಗಳು, ಅಲ್ಲಿರೋ ಎಲ್ಲ ಮನಸ್ಥಿತಿಗಳು ಕಡೆಗೆ ನೀನು ಹುಚ್ಚಾಗಿ ನೀನು ಯಾರಿಗೂ ಸಿಗದಂಗೆ ಹೋಗ್ತೀಯ ಅಷ್ಟೇ. ಆದ್ರೆ ಯಾಕಂದ್ರೆ ನನ್ನ ಗಂಡ ಪರಿಸ್ಥಿತಿ ನೋಡಿದ್ರೆ ಅವ್ರು ತಪ್ಪು ಅಂತ ಒಪ್ಕೊಂಡು ನನ್ನ ಹತ್ರ ಜೀವನ ಮಾಡ್ಬೇಕು ಅನ್ನೋ ಉದ್ದೇಶನ ಅವ್ರಿಗಿಲ್ಲ ಅಣ್ಣ ಈಗ. ಅದನ್ನೇ ಹೇಳ್ತಾ ಇದ್ದೀನವ. ತೀರಾ ಒಂದೇ ಮಾತಲ್ಲಿ ಹೇಳಿ ಮುಗಿಸೋದಾದ್ರೆ, ಇಲ್ಲವ, ಇದು ಬೇರೆನೇ ಕಥೆ ಇದೆ. ನೀನು ಬಂದಿರೋದೇ ರಾಂಗ್ ಪ್ಲೇಸಿಗೆ. ನೀನು ಸಂಪೂರ್ಣವಾಗಿ ಅಲ್ಲಿ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀಯ. ಆದರೂ ಅದನ್ನು ಮೀರಿ ಒಂದು ದಾರಿ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ನೀನು ಅದನ್ನು ಮಾಡಿದ್ರೆ ಇವತ್ತೊಂಚೂರು ಕಹಿ ಅನ್ಸಿದ್ರು ನಾಳೆ ಸರಿ ಹೋಗುತ್ತೆ ಅಥವಾ ಏನೋ ಒಂದು ಆಗುತ್ತೆ. ಇಲ್ಲ ನೀನೀಗ ತೀರಾ ಆ ಮಟ್ಟಿನ ದೊಡ್ಡ ರಿಸ್ಕ್ ತಗೊಳಕ್ ನಾನು ತಯಾರಿಲ್ಲ ಅಂದ್ರೆ ಮತ್ತದೇ ಗಾಯ ಆಗ್ತಿರುತ್ತೆ. ನಾನು ಒಂದು ಡಿಸೈಡ್ ಮಾಡಿದ್ದೇನಂದ್ರೆ, ನೀವ್ ಹೇಳಿದ್ರಣ್ಣ ನಾನ್ ತಿಂಗಳಕ್ಕೊಂದ್ಸಲ ನಿಮ್ ಅತ್ತೆ ಮಾವನ ಕಡೆ ನೋಡು, ಬೇರೆ ಮನೆ ಮಾಡಿದ್ರೆ ಅಷ್ಟೇ ಹೋಗು ಅಂತೇಳಿ, ಅದೇ ಡಿಸೈಡ್ ಅಲ್ಲಿ ನಾನು ಇದ್ದೀನಣ್ಣ ಇವಾಗ. ಬಟ್ ನೀವೇ ಅಲ್ಲಿ ಯಾವಾಗ ನಮ್ಮನ್ನ ಇಟ್ಕೊಂಡು ಹೊಡೆದ್ರು ಅಂತ ಅಲ್ಲಿ ಬರದ್ರು, ತೀರಾ ಮನುಷ್ಯ ಸ್ವಾಭಿಮಾನ ಕಳ್ಕೊಂಡು ಬದುಕಬಾರ್ದವ. ಹೌದಣ್ಣ. ಅಂದ್ರೆ ನಿನ್ನ ತವರ್ಮನೆ ಕುರಿತು, ನಿನ್ನ ಕುರಿತು ಇಲ್ಲ ಸಲದ ಆಪಾದನೆ ಮಾಡ್ದ ಅಂದ್ರೆ, ನಿನ್ನ ಗಂಡ ಬಹಳ ಶುದ್ಧ ವ್ಯಕ್ತಿ ಆದ್ರೂ ಅಥವಾ ಒಂದು ಮಟ್ಟಿನ ಒಂದು 50% ಆದ್ರೂ ಒಳ್ಳೆ ವ್ಯಕ್ತಿತ್ವ ಇರೋ ಆದ್ರೂ, ಬಟ್ ಇರೋ ವಾತಾವರಣ ಅಲ್ಲಿ ಕೆಡಿಸ್ತಾ ಇದೆ ಅಂತ ಗೊತ್ತಾದಾಗ ಮತ್ತಲ್ಲಿ ನುಸುಳಿ ಒಂಚೂರು ಇರ್ತೀನಿ, ಅಲ್ಲೊಂಚೂರು ಆಗಾಗಿರ್ತೀನಿ ಅಂದ್ರೆ ಮತ್ತೆ ಅದೇ ಕೊಳೆನೇ ಅದು. ಅಂದ್ರೆ ಮತ್ತೆ ನನ್ನ ಗಂಡನ ಫ್ರೆಂಡ್ಸ್ ಕೂಡ ಹೇಳಿದ್ರಣ್ಣ, ಇಲ್ಲ ಅಪ್ಪಿ, ಇಲ್ಲಮ್ಮ, ಅವ್ನ್ ಕಲಿತಾ ಇರೋದ್ ಮನೆಯವ್ರ ಅಷ್ಟೇ ಕಲಿತಾ ಇದ್ದಾನ, ಅವನ್ ಜೀವನ ಅವ್ನ್ ತುಂಬಾ ಹೆದರ್ತಾನ ಈಗ ಮನೆಯವ್ರಿಗೆ. ಒಂದು ಗರತಿಯಾಗಿ ಅದು ನಿನ್ ಕೆಲ್ಸ, ಹಾಂ ನೀನ್ ಹಿಂಗೇ ಇರ್ಬೇಕು ನನ್ನ ಜೀವನ. ಈಗ ನೀನೇನು ಕೆಟ್ಟ ದಾರಿಗೆ ಹೋಗಿ ಅವನಿವನ್ ಸವಾಸ ಮಾಡಿಕೊಂಡು ಮನೆ ತಲೆ ತಗ್ಸೋದು ಏನೂ ಮಾಡಿಲ್ಲ. ಈಗ ಈ ವಿಚಾರದಲ್ಲಿ ಸ್ವಲ್ಪ ಗರ್ತಿ ಹೆಂಗೆ ದಿಟ್ಟತನದಲ್ಲಿ ಬದುಕು. ಈಗಲೂ ನೀನು ನನ್ನ ಗಂಡಂಗೆ ಬೇಜಾರಾಗಬಾರ್ದು, ಗಂಡ ಅಲ್ಲೇ ಅದು ಬಿಡು, ನಾನು ನೇರವಾಗಿ ಹೇಳ್ಬಿಟ್ಟಿನಿ ಅದು ಬಿಡಲ್ಲ. ಅದು ಕಡೆಗೆ ನೀನು ಹೆಂಗೆ ಹೋದ್ರು ಅದರ ಇಚ್ಛೆಯಂತೆ ಮತ್ತು ಆ ಕಡೆ ಒಂದೆರಡು ಬಣ್ಣದ ಮಾತಾಡಿ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಹೊರತು ನೀನು ಬಯಸಿದ ಆ ಮಟ್ಟಿನ ಗೌರವಾನ್ವಿತ ಬದುಕು ಅಲ್ಲಿ ಸಿಗಲ್ಲ. ನೀನು ಅತ್ತೆ ಮಾವನನ್ನು ಮಾತ್ರಗೆ ಅವರಿಗೆ ಮಾತ್ರ ನೀನು ಸೇವಾ ಬುದ್ಧಿಯನ್ನು ತೋರಿಸ್ಬೇಕು ಹೊರತು ಅವ್ರ ಅಣ್ಣ ಅವ್ರದ್ದು ಬದುಕಿದೆ, ಅವ್ರು ನೋಡ್ಕೊಳ್ಳಿ. ಅದರಲ್ಲೂ ಆಯಿತು ಒಂದು ತುಂಬು ಕುಟುಂಬವಾಗಿ ಹೋಗೋಣ ಅಂದರೆ, ಬಟ್ ಎಲ್ಲ ಮನಸ್ಥಿತಿಗಳು ವಿರುದ್ಧವಾಗಿ ಒಬ್ಳು ಬದುಕಬೇಕಂದ್ರೆ ಅದು ಉಸಿರುಗಟ್ಟು ವಾತಾವರಣವಾ. ಸೊ ಹಾಗಿರ್ಬೇಕಾದ್ರೆ ಇರೋದೊಂದು ಬದುಕು. ಏನು ನಾನು ಪ್ರೀತಿ ಮಾಡಿಬಿಟ್ಟಿದ್ದೆ, ಅಯ್ಯೋ ಎಲ್ಲರೂ ಮರ್ಯಾದೆ ಹೋಗ್ಬಿಡುತ್ತೆ, ಈ ಕಾರಣಕ್ಕೆ ಇಡೀ ಬದುಕನ್ನು ಬಲಿ ಕೊಡ್ಲಿಕ್ಕಾಗಲ್ಲ. ಮದುವೆ ಮುಂಚೆ ಎಚ್ಚೆತ್ಕೊಳ್ಬೇಕಿತ್ತು, ಆಯಿತು ಇನ್ನು ಮಗು ಆಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋ ಸಮಯ ಇದು. ಆಮೇಲೆ ಒಂದು ಮಗು ಆದಮೇಲೆ ಇವೆಲ್ಲ ಮತ್ತೆ ನೀನು ದೊಡ್ಡ ನರಕ ಅನುಭವಿಸೋಕೆ ಶುರು ಮಾಡಿಬಿಡ್ತೀಯ. ಸೊ ಇಲ್ಲಿ ಈಗೇನು ಮಾಡು, ಆಯಿತು ಡೈವರ್ಸ್ ವಿಚಾರವನ್ನು ಸ್ವಲ್ಪ ಬದಿಗಿಡು, ಗಂಡನನ್ನು ಉಳಿಸಿಕೊಳ್ಳೋ ಬುದ್ಧಿ ತೋರು. ಆದರೆ ನಿನ್ನ ಬಿಗಿ ಪಟ್ಟನ್ನು ನೀನು ಬಿಡಂಗಿಲ್ಲ. ಈಗ ಪರವಾಗಿಲ್ಲ, ಇನ್ನೂ 5 ವರ್ಷ ನಾನು ತವ್ರ ಮನೆಯಲ್ಲೋ ಇನ್ನೆಲ್ಲೋ ಕೆಲಸ ಮಾಡಿಕೊಂಡೆ ಜೀವನ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಗಂಡ ಒಂದೋ ಅಲ್ಲಿಗೆ ಹೋದಾಗ ನನ್ನ ಅಪ್ಪ ಅಮ್ಮ ಬರ್ದಂಗೆ ಬರಬಾರ್ದು ಅಥವಾ ಅದು ಮಾಡಬಾರ್ದು ಇದು ಮಾಡಬಾರ್ದು, ಇಲ್ಲ ನಾನು ಅತ್ತೆ ಮಾವನ ಅದೆಲ್ಲ ಬೇಡ, ಕೇಳಿಸ್ಕೋ. ಗಂಟೆಲ್ಲ ಕೇಳಿಸ್ಕೊಂಡಿದ್ದೀನಿ ತಾನೆ, ಕೇಳಿಸ್ಕೋ ಸುಮ್ಮನೆ. ನಾನು ಆ ಮನೆ ಒಳಗಡೆ ಬಂದರೂ ಕೂಡ ನಾನು ಅತ್ತೆ ಅಪ್ಪ ಅಮ್ಮ ಬರಂಗಿಲ್ಲ, ಅವ್ರು ಫೋನ್ ಮಾಡಂಗಿಲ್ಲ, ಕೇಳ್ಬಿಟ್ಟೆ ಫೋನ್, ಇದೆಲ್ಲ ನಡಿಬಾರ್ದು. ನಾನು ಇವನ್ ಯಾವೊಂದೋ ಜೊತೆ ಫೋನ್ ಮಾಡಿ ಸಿಗಾಕೊಂಡಾಗ ನನ್ನ ನೇಣ್ಗಾಕಿ ನಡುಮನೇಲಿ ಇದು ಯಾವುದೂ ಇಲ್ಲದ ಹೊರತು ನನ್ನನ್ನು ನೀವು ಈ ಮಟ್ಟಿಗೆ ಏನೋ ದೊಡ್ಡ ಮರ್ಯಾದೆ ತೆಗಿಯೋ ಕೆಲಸ ಮಾಡಿಬಿಟ್ಟಾಳೆ ಅನ್ನೋ ಥರ ಫೋನ್ ಮಾಡಂಗಿಲ್ಲ, ಹಂಗಿಲ್ಲ, ಆ ಕಡೆ ಈ ಕಡೆ ನೋಡಂಗಿಲ್ಲ, ಇದೆಲ್ಲ ಆಗಬಾರ್ದು. ಸೊ ಅದು ಇರೋ ಜಾಗದಲ್ಲಿ ಎಂಥ ಸತಿ ಸಾವಿತ್ರಿ ಆದರೂ ಉಸಿರುಗಟ್ಟೆ ಸತ್ತು ಹೋಗ್ತಾಳೆ. ಹಾಗಾಗಿ ಇಲ್ಲಿ ಈ ಸಮಯ ಬಂದು ಒದಗಿದೆ, ನೀನು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯ.
ಸೊ ಹಾ ಇದು ಯಾವುದಕ್ಕೂ ತೀರಾ ಅವ್ರು ಒಪ್ಪೋಕೆ ತಯಾರಿಲ್ಲ ಅಂದ್ರೆ ಸುಮ್ಮನೆ ಬದುಕು ಹಾಳು ಮಾಡ್ಕೊಳ್ಬೇಡವ. ಈಗ ಡೈವರ್ಸ್ ತಗೊಂಡ್ರೆ ಹಾಳಾಗುತ್ತೆ ಅನ್ನೋದಾದ್ರೆ ತಗೊಳ್ಳದೆ ಹೋದ್ರೆ ಅದಕ್ಕಿಂತ ಬೇಗ ಹಾಳಾಗುತ್ತೆ. ಹಾನ ಹೆಂಗ್ ನೋಡಿದ್ರೆ ನಡೀತಿರೋದು ನೋಡಿದ್ರೆ. ಹಾನ ಸೊ ಹಾ ಇಲ್ಲಿ ನಿನ್ನ ಗಂಡನನ್ನ ಉಳಿಸಿಕೊಳ್ಳುವುದೇ ಪ್ರಥಮ ಆದ್ಯತೆ. ಆದರೆ ನಿನ್ನ ಗಂಡ ಹೋಗ್ತಾ ಬರ್ತಾ ಇರ್ಲಿ, ಆತನ್ನೇನ್ ದೂರ ಮಾಡು ಅಂತ ನೀನು ಹೇಳ್ಬೇಡ. ಬಟ್ ನೀನು ಹಾನ ಬುದ್ಧಿವಂತಳಾಗುವುದನ್ನು ಮರಿಬೇಡ. ಹಾನ ನನಗೊಂದು ಮನೆ ಮಾಡಿಕೊಡು, ನೀನು ಬೆಳಗ್ಗೆ ಹೋಗು ಸಂಜೆ ಬಾ, ನೀನು ಮನೆಗೆ ನಿನ್ನ ಅಪ್ಪ ಅಮ್ಮನ ಹತ್ರ ಹೋಗಿ ಅರ್ಧ ಗಂಟೆ ಕೂತು ಬರ್ತೀಯೋ ನಿಂತು ಬರ್ತೀಯೋ ನೀನೇನು ಮಾಡಿ ಬರ್ತೀಯೋ ನನಗದು ಬೇಡ. ನಾನು ಅವ್ರಿಗೆ ಕೆಳಗೆ ಬಿದ್ದಂಥ ಕಾಲಕ್ಕೆ ಅಡುಗೆ ಮಾಡಿಕೊಡೋದು ಏನು ಮಾಡೋದು ಮಾಡ್ತೀನಿ. ಬಟ್ ಈಗ ಹಾ ನಾನು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕೋ ಸ್ಥಿತಿಯನ್ನು ದಾಟಿ ತುಂಬ ದೂರ ಹೋಗ್ಬಿಟ್ಟಿನಿ. ಯಾಕಂದ್ರೆ ನನ್ನ ನಂಗೆ ಮಾಡಿಬಿಟ್ಟಿದ್ದೀರಲ್ಲ ಸೇರಿ. ಹಾನ ಈಗ ನಿನ್ನ ತಂದೆ ಹೇಳ್ತಿರೋ ಮಾತನ್ನ ಸ್ವಲ್ಪ ಕೇಳು, ಇದನ್ನು ಉಳಿಸ್ಕೊಳ್ಳೋ ಕಡೆ ಗಮನ ಕೊಡು. ಆದರೆ ಅವರ ನಡುವೆ ಇದ್ದುಕೊಂಡು ಅಯ್ಯೋ ಅವರಣ್ಣ ನನ್ನ ಇನ್ಮೇಲೆ ಬದಲಾಗ್ಬಿಡ್ತಾರೆ, ಇದೆಲ್ಲ ಆಗ್ಬಿಟ್ಟಿದೆ, ಇನ್ಮೇಲೆ ಆತ ನನ್ನನ್ನು ಗೌರವಾನ್ವಿತವಾಗಿ ನೋಡ್ತಾರೆ ಅಥವಾ ನನ್ನ ಗಂಡಂಗೆ ಏನೂ ಹೇಳ್ಕೊಡಲ್ಲ, ಈ ಭ್ರಮೇಲಂತೂ ಹೋಗಬೇಡ. ಹಾನ ಅದು ಯಾವುದು ಆಗೋದು ಇಲ್ಲ. ಯಾಕಂದರೆ ನೀನು ಹೋಗೋ ಮುಂಚೆಯೂ ಆ ಮನೆ ಹಾಗೇ ಇತ್ತು. ಹೌದಣ್ಣ ನೀನು ಹೋದ್ಮೇಲೆ ಆಗಿರೋದಲ್ಲ ಅದು. ಹೌದಣ್ಣ. ಕೊಟ್ಟು ಗುಣ ಸುಟ್ಟರು ಹೋಗಲ್ಲ. ಅದು ನನಗೊಂದು ಹಚ್ಕೊಂಡಿರೋದು ತುಂಬಾ ನೋವಿತ್ತು. ಅದು ನಾನು ನಿನ್ನದು ನನ್ನ ಗಂಡ ಬೇಕು ನಡುವಟ್ಟು, ಅಂತೇಳಿ. ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಈಗ ಅಟ್ಲೀಸ್ಟ್ ನಿನ್ನ ಜೀವನ ಹೌದಪ್ಪ ಹಿಂಗಿದ್ದವಳು ಎಲ್ಲವನ್ನೂ ಎದುರಿಸಿ ಗಂಡನ ಬುದ್ಧಿವಂತನ ಮಾಡಿಕೊಂಡು ಬದುಕೊಂಡ್ಲಪ್ಪ ಅಂತ 4 ಜನ ನಾಳೆ ಹೇಳಬೇಕು. ನೀವೇ ತೆಗೆದುಕೊಂಡ ನಿರ್ಧಾರಗಳಿಂದ ಬಂದ ಫಲ ಅಂದರೆ ನೀವೇ ತೆಗೆದುಕೊಂಡ ನಿರ್ಧಾರಗಳಿಂದ ಬಂದ ಒಳ್ಳೇದು ಕೆಟ್ಟದ್ದನ್ನು ನೀವೇ ಅನುಭವಿಸ್ಬೇಕು. ಒಳ್ಳೇದು ಮಾತ್ರ ನಂದು ಕೆಟ್ಟದ್ದು ನಂದಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಹೌದು. ಹಾಗಾಗಿ ಇಲ್ಲಿ ತುಂಬ ಸಮಾಧಾನವಾಗಿರಿ. ಏನು ಜಗತ್ತಲ್ಲಿ ಯಾರಿಗೂ ಆಗಬಾರ್ದು ಏನಾಗಿಲ್ಲವ್ವ, ನೀನು ಊರಲ್ಲಿ ನೀನೇ ಮೊದಲಲ್ಲ ಅಥವಾ ನೀನೇ ಕೊನೆಯಲ್ಲ. ಇಂಥ ಎಡವಟ್ಟುಗಳು ಆಗ್ತಾ ಇರ್ತವೆ. ಎಲ್ಲಿವರೆಗೂ ಒಂದು ಮದುವೆ ಆಗೋ ಸಮಯದಲ್ಲಿ ಅವ್ರು ಹೇಳ್ತಾ ಇರೋದು ಸತ್ಯನೂ ಸುಳ್ಳು ಅಂತ ಗೊತ್ತಿಲ್ದಿರೋಷ್ಟು ದಡ್ಡರಿದ್ದೀರಾ ಅಂದಾಗ ಈ ಕಾಲದಲ್ಲಿ ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ ನಿಮ್ಮನ್ನು. ಇಲ್ಲ ಅಣ್ಣ, ನಮ್ ಜೊತೆ ಅಷ್ಟೇ ಆಗಿಲ್ಲ ಇದು. ಅದೇ ಬೇರೆಯವ್ರದ್ದು ತಿಂದಿರೋದು ಬೇಡವಾ? ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು? ಅವಾಗೆಲ್ಲ ಇದ್ದು ಅಂತಾನೆ ನಾವು ನೋಡಿದ್ವಲ್ಲ ಅಣ್ಣ, ಮನೆ ನೋಡಕ್ ಹೋದಾಗ ಆಯ್ತು, ಎಲ್ಲ ಅದನ್ನು ಇದ್ದು. ಬಿಟ್ಬಿಡೋಣ. ಆದರೆ ಮದುವೆಯಾಗಿ ಹೋದಾಗ ಒಂದು ಓದಿರೋಳಾಗಿ ತಿಳುವಳಿಕೆ ಇರೋಳಾಗಿ ಯಾವುದಕ್ಕೆ ಬಗ್ಬೇಕು? ಅತ್ತೆ ಮಾವ ಏನೋ ಒಂದು ಚಿಕ್ಕದಂದ್ರು ಆಯಿತು ತಲೆಬಾಗೋಣ. ಬಟ್ ಹಾ ಅವರು ಇಡೀ ತಾಳಿನೇ ನಕಲು ಮಾಡಿಸಿದ್ದಾಳೆ ಅಥವಾ ತಾಳಿ ವಿಚಾರದಲ್ಲೇ ಅವರು ಸಂಪೂರ್ಣ ಅಂದರೆ ಒಡವೆ ಮಾತ್ರ ನಕಲಿ ಅಲ್ಲ, ಅವರ ಮದುವೆ ಮುಂಚೆ ತೋರಿದ ಒಳ್ಳೆತನಗಳು ನಕಲಿನೇ ಆಗಿತ್ತು. ಹೌದಣ್ಣ. ಇದೆಲ್ಲ ಗೊತ್ತಾದಾಗಲೂ ಒಬ್ಬ ಎಜುಕೇಟೆಡ್ ಆಗಿ ಕೆಲವೊಮ್ಮೆ ಸಮಾಜದ ಕಟ್ಟುಪಾಡುಗಳ ವಿರುದ್ಧವಾಗಿ ನಿಂತ್ಕೊಳ್ಬೇಕಾಗುತ್ತೆ. ಆ ಹಾ ಸಮಯ ಈಗ ನಿನಗೆ ಬಂದು ಒದಗಿದೆ. ಊರೇನಾದರೂ ಅನ್ಲಿ, ಸಮಾಜ ಏನಾದರೂ ಅನ್ಲಿ, ಈಗ ನಿನ್ನ ಗಂಡನನ್ನ ಮತ್ತೊಮ್ಮೆ ಪ್ರಯತ್ನ ಮಾಡು. ಇನ್ನೊಂದು ಮನೆ, ಬೇರೆ ಮನೆ ಮಾಡು. ನನಗೀಗ ಅಲ್ಲಿ ಅಲ್ಲಿ ಬದುಕಬೇಕು ಅಂದರೆ ನಾನು ಮೊದಲಿನ ನಿಮ್ಮ ಆ ಕಟು ನಿಯಮಗಳಿಗೆ ನಾನು ಇಲ್ಲ. ಒಂದು ವೇಳೆ ಎಲ್ಲೋ ಕತ್ತಿಸಿಗೆ ಸಾಯಿಸಿರಿ ಏನು ಮಾಡ್ತೀಯ? ಹಾ ಅಣ್ಣ. ಬದುಕು ಹೌದಣ್ಣ. ಭಗವಂತ ಕೊಟ್ಟ ವರ. ಅದನ್ನ ಗೊತ್ತಿದ್ದು ಹೋಗಿ ನಾನು ಮತ್ತೆ ಹಳ್ಳಕ್ಕೆ ಬೀಳ್ತೀನಿ ಅಂದ್ರೆ ಯಾರೇನು ಮಾಡೋಕ್ಕಾಗುತ್ತವ? ಇವತ್ತು ಹೌದಣ್ಣ. ಗಂಡ ಇಲ್ಲ, ಯಾರು 2 ಮಕ್ಳನ್ನ ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಕೂಲಿ ನಾಲಿ ಮುಸರಿ ಕಸ ತಿಕ್ಕೊಂಡು ಬದುಕ್ತಾ ಇರೋರಿದ್ದಾರೆ. ಹಾ ಅಣ್ಣ. ಅವ್ರೇನು 10ನೇ ಕ್ಲಾಸ್ ಅಲ್ಲ 7ನೇ ಕ್ಲಾಸು ಓದಿಲ್ದವ್ರಿಗೆ ಆ ಧೈರ್ಯ ಬಂದಿದೆ. ನಿಮಗೆಲ್ಲ ಹಿಂಗೆ ಮಾಡ್ಕೊಂಡು ಕೂತಿದ್ದೀರ. ನಾನು ಹೇಳಿದ್ರು ಸುಲಭ ಅಲ್ಲ, ಹೌದು. ಆದರೆ ಕೆಲವೊಮ್ಮೆ ಅದೊಂಥರ ತಣ್ಣೀರು ಸ್ನಾನ ಇದ್ದಾಗ ಮೊದಲೊಂದು ಒಂಚೂರು ಗಟ್ಟಿ ಮಾತಾಡ್ಬಿಟ್ರೆ ಶುರುನಲ್ಲಿ, ಆಮೇಲೆ ಅದೇ ಸರಿ ಹೋಗುತ್ತೆ. ಹಾ ಅಣ್ಣ. ಎದ್ರಕೊಂಡಿದ್ರೆ ಅದೇ ಸ್ನಾನನೇ ಮಾಡಂಗಿಲ್ಲ ಅಷ್ಟೇ. ಹಂಗೆ ನಿನ್ನ ಬದುಕು ಈಗ ಕೋರ್ಟ್ ವಿಚಾರ ಅವರು ಎದುರಿಸೋಕೆ ಹಾಕಿದ್ರು, ಏನಕ್ಕೆ ಹಾಕಿದ್ರು, ಒಟ್ನಾಗ ಅವ್ರ ಬುದ್ಧಿ ಅವ್ರು ತೋರಿಸಿದ್ರು. ಹಾ ಅಣ್ಣ. ನಾಳೆ ಯಾವುದೋ ವಿಚಾರದಲ್ಲಿ ಬಗ್ಲಿಲ್ಲ ಅಂದ್ರೆ ಅವ್ರು ಅದು ನಿಜಾನೇ ಮಾಡ್ತಾರೆ. ಅಂದ್ರೆ ನಾನ್ ಹಾಕಿದ್ದಣ್ಣ ಇದು ಕೋರ್ಟಿಗೆ. ಅವ್ರು ಕಳ್ಸಿದ್ರಲ್ವಾ ರೀ ಇದನ್ನ. ಹಾ ಅಂದ್ರೆ ಅವ್ರು ನೀನ್ ನಾರ್ಮಲ್ ಕಂಪ್ಲೇಂಟ್ ಲಾಯರ್ ಕೊಡಕ್ ಹೋದಾಗ ನೋಟಿಸ್ ವಾಪಸ್ ಕಳ್ಸಿದ್ರು. ಬಂದೆ ಅಷ್ಟೊತ್ತಿಗೆ ಅವರು ಹಾ ಅಣ್ಣ. ಹೌದು. ಲಾಯರ್ ಮೂಲಕ ನಿನಗೊಂದು ಕಳಿಸಿದ್ರು, ಹೊಡೆದ್ರು, ಹೌದಣ್ಣ. ಹಂಗ್ ಮಾಡಿದ್ರು ಅಂತ. ಆಮೇಲೆ ಹೇಳಿದ್ರು ನಾವು ಎದುರಿಸೋಕೆ ಅಂತ. ಬಟ್ ನಾಳೆ ಅದನ್ನ ನಿಜ ಅಂತ ಸಾಧಿಸಿ ಅದು ಸುಳ್ಳು, ಬಟ್ ಅದು ನೀವು ನಿರೂಪಿಸೋಷ್ಟಕ್ಕೆ ನಿಮ್ಮ ಜೀವನ ಎಲ್ಲ ಕೋರ್ಟಲ್ಲೇ ಕಳೆದೋಗುತ್ತೆ. ಹೌದಣ್ಣ. ಹಾಗಾಗಿ ಈಗ ನೀನೇನು ಡೈವರ್ಸ್ ವಿಚಾರ ಎತ್ತಿದ್ದೀಯಾ ಅದು ಸರಿಯಾಗಿದೆ. ಆದರೆ ಇಲ್ಲ ಕೋರ್ಟ್ ಅಣ್ಣ, ನಾನ್ ಮೆಟ್ಟಿಲು ಡಿವೋರ್ಸ್ ವಿಚಾರ ಎತ್ತಿಲ್ಲ. ನಾನು ಅದ್ರಲ್ಲಿ ಏನ್ ಮಾಡಿದೀನಿ, ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಹಾಕಿದೀನಿ. ಅಂದ್ರೆ ನನ್ಗೆ ಅವ್ರು ಹಿಂಸೆ ಕೊಟ್ಟಿದ್ದಾರೆ, ನಾನ್ ಜೀವನ ಮಾಡಕ್ ರೆಡಿ ಇದ್ದೀನಿ, ನನ್ಗೆ ಅವ್ರು ಹಿಂಸೆ ಕೊಟ್ಟಿದ್ದಾರೆ, ನನ್ ಗಂಡ
ಅದನ್ನೆಲ್ಲ ಸರಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ನಾ ರೆಡಿ ಇದೀನಿ. ಇಲ್ಲ ಅಂದ್ರೆ ನನಗೆ ತಿಂಗಳ ಇಷ್ಟು ಅಮೌಂಟ್ ಕೊಡ್ಬೇಕು ಅವ್ರು ಅಂತೇಳಿ ನಾನು ಆ ತರ ಕೇಸ್ ಹಾಕಿದೀನಿ ನಾನು. ಸರಿ, ನಿನ್ನ ಗಂಡ ತಿಂಗಳ ದೂರ ಇದ್ಕೊಂಡು ತಿಂಗಳ ಸಂಬಳ ಒಂಚೂರು ದುಡ್ಡು ಕೊಟ್ಟು ಸಂಸಾರ ಆಯ್ತದ? ಏನದ ಅಂದ್ರೆ ಏನು ಓಲಿ? ಅಂದ್ರೆ ಅದಕ್ಕೆ ರೆಡಿ ಆಗಲ್ಲ ಅಣ್ಣ ಅವ್ರು. ಅವಾಗಾದ್ರೂ ಅವ್ರು ಸರಿ ಅಂದ್ಬಿಟ್ಟು ಬೇರೆ ಮನೆ ಮಾಡಿ ಆಯ್ತವ, ಜೀವನ ಈಗ ಆಯ್ತು, ಮಾಡ್ತಾರೆ. ಒಂದು ವೇಳೆ ಆಯ್ತು, ನನ್ನ ಹೆಂಡತಿ ಕೇಳ್ಬಿಟ್ಟಿದ್ದಾಳೆ ದುಡ್ಡು ಕೊಡೋಣ ಅಂದ್ಕೊಂಡು ದೂರ ಇದ್ದುಕೊಂಡೆ ದುಡ್ಡು ಕೊಡ್ತೀನಿ, ನಿನ್ನ ಸಂಸಾರ ನಿನ್ನ ಬದುಕೇನು ಮತ್ತೆ? ಅಂದ್ರೆ ನಾನ್ ಎದಕ್ ಹಾಕಿದೆ ಅಣ್ಣ, ಅವ್ರು ಆತರ ಕೊಡೋದು ಇಲ್ಲ. ಅವ್ರು ಸೆಟ್ಲ್ಮೆಂಟ್ ಬರ್ತಾರಲ್ಲ ಅಂತೇಳಿ ಅಷ್ಟೇ ಅಣ್ಣ. ಇಲ್ಲವ, ನೀನು ಹಾಕಿದಂಗೆ ಅವ್ರು ನಡ್ಕೊಳೋದು. ಈಗ ಆತ ಎಲ್ಲೋ ಬೇರೆ ಯಾವುದೋ ಸಂಬಂಧ ಇಟ್ಕೊಂಡ್ರು, ಅವ್ರ ಪಾಡಿಗೆ ಅವ್ನ ಕೆಲಸ ಅವ್ನ ಸುಖ ನೋಡ್ಕೊಳ್ತಾನೆ, ನಿನಗೆ ದುಡ್ಡು ಕೊಟ್ಕೊಂಡು ಈ ಕಡೆ ಹೆಂಡತಿನೂ ಇರಬೇಕು, ಈ ಕಡೆ ಹತ್ರ ಇಲ್ಲ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಮನಸ್ಸೆ ಅವನು ಹಂಗೆ ಮುಂದುವರೆದ ಅನ್ಕೋ. ಏನು ನಿನ್ನ ಕತೆ? ಅವಾಗ ನಾನು ಇದ್ 1 ತಿಂಗಳ ನೋಡ್ತೀನಿ ಅಣ್ಣ. ಆಮೇಲೆ ನಾನು ಏನ್ ಮಾಡ್ತೀನಿ, ಅವ್ರು ಇಲ್ಲ ಮೇಂಟೆನೆನ್ಸ್ ಕೊಡೋಕೆ ರೆಡಿ ಆಗಿದಾರ ಅಂದ್ಮೇಲೆ ನಾನು ಅವಾಗ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಡಿವೋರ್ಸ್ ಅಪ್ಲೈ ಮಾಡ್ತೀನಿ ಅಣ್ಣ ಅವಾಗ. ಬಟ್ ಇದುವೇ ತಾಯಿ, ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳೋದು, ನಾನು ಅಡ್ಗೋಡೆ ಮೇಲೆ ದೀಪ ಇಕ್ಕಲ್ಲ. ಬೇರೆ ಮನೆ ಆದರೆ ಬೇರೆ ಹಾ ಅಣ್ಣ. ಬದುಕು ನಿನ್ನ ಜೊತೆ ಬಂದು ಬದುಕ್ತಾರೆ, ಅಲ್ಲೇ ಪಕ್ಕದ ಮನೆಯೇ ಆದರೂ ಪರವಾಗಿಲ್ಲ. ಅತ್ತೆ ಮಾವನ ಕುರಿತು ಏನು ಶ್ರದ್ಧೆ ಅಥವಾ ಸೇವಾ ಮನೋಭಾವ ಇರಬೇಕು. ಅವರ ದೂಷಣೆ, ಅವರ ದೌರ್ಜನ್ಯದ ನಂತರವೂ ನಿನ್ನ ಕೈಲಾದದ್ದನ್ನು ನೀನು ಮಾಡಬೇಕು. ಆದರೆ ಮೊದಲು ನಿನ್ನ ರಕ್ಷಣೆ, ನಿನ್ನ ಸಂಸಾರದ ರಕ್ಷಣೆಯನ್ನು ನೀನು ಮಾಡಿಕೊಳ್ಬೇಕು. ಹಾ ಅಣ್ಣ. ಸೊ ಆ ವಿಚಾರವಾಗಿ ಸಪ್ರೇಟ್ ಬರಬೇಕು, ನಿನ್ನ ಜೊತೆ ಬದುಕಬೇಕು. ಆ್ಯಂಡ್ ಆತ ಹೋಗಿ ಬರ್ತಾನೆ, ಅಲ್ಲೇ ಒಂದು ದಿವಸ ಇದ್ದು ಬರ್ತಾನೆ, 2 ದಿವಸಕ್ಕೊಮ್ಮೆ ಬರ್ತಾನೆ ಅಂದ್ರೆ ಪರವಾಗಿಲ್ಲ. ಈಗ ನಿನ್ನ ಜೊತೆ ಸಂಸಾರ ಮಾಡಲಿಕ್ಕೆ ಮತ್ತು ಅತ್ತೆ ಮಾವ ಅಥವಾ ಆ ಹೊರಗಡೆ ಯಾರೋ ನಾದ್ನಿ ಇವ್ರದ್ದೆಲ್ಲ ಸೇರಿ ತೀರಾ ಅಂದರೆ ಕಂಪ್ಲೇಂಟ್ ಕೊಟ್ಟಾದ್ರೂ ಸರಿ, ಇವ್ರನ್ನೆಲ್ಲ ಬಾಯಿ ಮುಚ್ಚಿ ನಿನ್ನ ಸಂಸಾರ ನೀನು ನೋಡ್ಕೊಳ್ಬೇಕು. ಹಾ ಅಣ್ಣ. ಎದುರ್ಕೊಂಡು ಕೂತ್ಕೊಂಡ್ರೆ ಆಗಲ್ಲವ. ಹಾ ಅಣ್ಣ. ಅಷ್ಟು ಮಾಡು. ಬಟ್ ಯಾವುದೇ ಕಾರಣಕ್ಕೂ ಅತ್ತೆ ಮಾವ ಗಂಡ ಯಾರ ಕುರಿತು ಎಲ್ಲೋ ಕೆಟ್ಟದಾಗಿ ಹೇಳೋಕೆ ಹೋಗ್ಬೇಡ. ನಿನಗೆ ನ್ಯಾಯ ಏನು ಬೇಕೋ ಅದನ್ನು ಹೋರಾಡ ಪಡ್ಕೋ. ಬಟ್ ಜನಗಳ ಹತ್ರ ಹೇಳಬೇಡ. ಒಂದು ಗುರುಗಳ ಹತ್ರ ಹೇಳು, ಇಲ್ಲ ನ್ಯಾಯಾಲಯದ ಹೇಳು. ಅದನ್ನ ಬಿಟ್ಟು ಮಧ್ಯದಲ್ಲಿ ಹೇಳಿದ್ರೆ ಅವ್ರೇನು ಇಲ್ಲ ಅಣ್ಣ, ಬೇರೆ ಎದೆ ಬೇರೆ ಥರ ಮನ್ಸಲ್ಲಿ ಕೊರ್ಕೊಂತಾನೆ ಇದ್ದೆ. ಅದಕ್ಕೆ ನಾನು ನಿಮ್ಗೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಅಣ್ಣ ನಾನು ಅದನ್ನ ಹೇಳೋಣ. ಯಾಕಂದ್ರೆ ನನಗೆ ಇನ್ನೊಂದೇನ ಅಟ್ಯಾಚ್ಮೆಂಟ್ ಒಂದು ತುಂಬಾ ಜಾಸ್ತಿ ಐತಣ್ಣ ನನ್ ಗಂಡನ ಬಗ್ಗೆ. ಇದೆ. ನಂಗೆ ಅದೇ ಒಂದ್ ಕೂಗ್ತಾ ಇದೀನಿ ಅಣ್ಣ ನಾನು. ಏನಾಗುತ್ತೋ ಅವತ್ತು ನಿನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದಿರೋದು, ಅವತ್ತು ನಿನ್ನನ್ನು ಈ ಸ್ಥಿತಿಗೆ ದೂಕಿರೋದು, ಇವತ್ತು ನಿನ್ನನ್ನು ಇಲ್ಲಿ ಸ್ಟಾರ್ಟ್ ಆಡಿಸ್ತಿರೋದು. ಅಣ್ಣ ನಾನು ಇನ್ನೂ ಹೇಳ್ತೀನಿ, ನಿನಗೆ ಇದರಿಂದ ಈಗಲೇ ಮುಕ್ತಿ ಇಲ್ಲ. ಆಯಿತು, ಮೆಂಟಲಿ ತಯಾರಾಗು. ಬಟ್ ನನ್ನ ಹಾರೈಕೆ ಇದೆ, ಮುಂದಾದರೂ ಸರಿ ಹೋಗಲಿ. ಬಟ್ ಆತ ಎಲ್ಲವನ್ನ ನಾನು ಹೇಳ್ದಂಗೆ ಬಿಟ್ಟು ಬರ್ತಾನೆ ಅಥವಾ ಬದಲಾಗ್ತಾನೆ, ಅಣ್ಣನ ಮಾತು ಕೇಳಲ್ಲ, ನನ್ನ ಮಾತಂತೆ ಸಂಸಾರಕ್ಕೆ ತಕ್ಕಂಗೆ ನಡ್ಕೊಳ್ತಾರೆ, ಇದೆಲ್ಲ ಬಹಳ ದೂರದ ಮಾತು. ಆಯಿತು, ಇದನ್ನು ನೀನು ಭವಿಷ್ಯ ಅಂದ್ಕೋ, ಏನಾದರೂ ಅಂದ್ಕೋ, ಅದು ಸಾಧ್ಯವಿಲ್ಲದೆ ಇರೋ ಮಾತು. ಏನೋ ನೋಡು, ನಿನ್ನ ಹಿರಿಯರು ಹೇಳ್ದಂಗೆ ಕೇಳು. ಬಟ್ ನನ್ನ ವಿಚಾರ ಇಷ್ಟೇ, ಆತ ಅಣ್ಣನ ಮಾತು ಕೇಳಿ, ಯಾರ್ದಾರು ಮಾತು ಕೇಳಿ ನಿನ್ನ ಜೊತೆ ಬಂದು ಬೇರೆ ಮನೇಲಿದ್ದು ಸಂಸಾರ ನಡೆಸೋದಕ್ಕೆ ಒಂದು ಹೊಸ ಬುನಾದಿಯನ್ನು ನೀನು ಹಾಕಬೇಕು. ಇಲ್ಲ ನೀನು ಇಲ್ಲಿಗೆ ಬಂದಿರಬೇಕು, ಅದೇ ಬಂದಿರಬೇಕು ಅಂದರೆ ನಿನಗೆ ಏನು ತಿಳಿಯುತ್ತೋ ಹಂಗೆ ಮಾಡಬ. ಒಟ್ಟಿನಲ್ಲಿ ಇದು ಏನೇ ಕ್ಲಿಯಾರಿಟಿ ಇದ್ದರೂ ಮುಂದಿನ ಏಪ್ರಿಲ್ ವೇಳೆಗೆ ಇದು ಮುಗಿದು ಹೋಗಬೇಕು. ಅಷ್ಟರೊಳಗಡೆ ನೀನು ಇದನ್ನೆಲ್ಲ ಮುಗಿಸ್ಕೊಳ್ಬೇಕು. ಯಾಕಂದರೆ ಒಂದು ಬದುಕು ಆಯಸ್ಸು ಹೋಗ್ತಾ ಇದೆ. ಸುಮ್ಮನೆ ಇದ್ರ ಜೊತೆ ಜಂಜಾಟ ಮಾಡ್ಕೊಂಡು ಇವ್ರಗಳ ಜೊತೆ ಒದ್ದಾಡ್ಕೊಳ್ಳೋಕೆ ನೀನು ಹುಟ್ಟು ಬಂದಿಲ್ಲ. ನಿಂದು ಒಂದು ಬದುಕು, ಗಂಡನ ಜೊತೆ 4 ದಿನ ಚೆನ್ನಾಗಿ ಬದುಕಬೇಕು. ಈ ಹೊರಗಡೆಯವ್ರ ಕಾರಣಕ್ಕಾಗಿ ನೀನು ನಿನ್ನ ಬದುಕನ್ನು ಯುದ್ಧ ಭೂಮಿ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಒಂದು ಹೆಣ್ಣು ಆಗ ನೋಡಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಎಲ್ದ್ರೂ ತನ್ನ ಬೀದಿಗೆ ನಿಲ್ಲಿಸ್ಬಿಡ್ಬೋದು. ಸುಳ್ಳು ನೀನು ಹೇಳಿ ಎಲ್ಲರೂ ತಂದು ನಿಲ್ಲಿಸ್ಬೋದಲ್ಲವ? ಬೇಡ, ಗಂಡನಿಗೆ ಇನ್ನೂ ಭಾಳ ಪ್ರೀತಿಯಿಂದ ಹೇಳು. ಆದರೆ ಸಪ್ರೇಟ್ ನಾನು ಬದುಕ್ತೀನಿ, ಸಪ್ರೇಟ್ ಮಾತ್ರ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಅಂತ ಆ ವಿಚಾರದಲ್ಲಿ ಒಪ್ಪಿಸಿ ಆತನನ್ನು ಮನವೊಲಿಸಿ ಬೇರೆ ಇರಿಸ್ಕೊಂಡು ಸಂಸಾರ ಮಾಡು, ಜೀವನ ಚೆನ್ನಾಗಿ ಕಟ್ಕೋ. ಇಲ್ಲ ಆತ ಬದಲಾಗಲ್ಲ, ಅವ್ರು ನಮ್ಮಮ್ಮ ಬೈದಂಗೆ ಬೈಸ್ಕೊಬೇಕು, ನಮ್ಮ ಅಣ್ಣ ಹೊಡೆದಂಗೆ ಹೊಡೆಸ್ಕೊಬೇಕು. ಒಬ್ಬ ಹೆಂಡತಿಗೆ ಯಾರೋ ಒಬ್ಬ ಹೊಡಿತಾರೆ ಬಡಿತಾರೆ ಅಂದಾಗ ಕೇಳದೆ ಹೋದ್ರೆ ಅದು ಹೆಂಗವ ನೀನು ಭರವಸೆ ಇಟ್ಕೊಳ್ತೀಯ ಅಂತವ್ರ ಕುರಿತು? ನೀನು ಹೇಳ್ತೀಯ ಹಚ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ತಾಯಿ, ಈ ವಿಚಾರದಲ್ಲಿ ಎಜುಕೇಟೆಡ್, ಹೌದು, ಪ್ರೀತಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋದು ನೋಡಲ್ಲ. ಒಮ್ಮೆ ಅದು ಹಂಗ ಹಚ್ಕೊಂಡ್ಬಿಟ್ರೆ ಏನು ಗಂಡ ಅನ್ನೋದು ಒಂದೇ. ಆಮೇಲೆ ಇನ್ನೊಂದು ಹೆಂಗಣ್ಣ ಅವ್ರ ಮನೇಲಿ ನಡೀತಾ ಇದೆ ಅಂದ್ರೆ, ನನ್ ಗಂಡ ಅಷ್ಟೇ ದುಡಿಯೋರಲ್ಲಿ, ನನ್ ಗಂಡಗ ಒಂದು ಕಪ್ ಚಾ ಕುಡಿ, ಇದನ್ ಮಾಡು, ಏನು ಅಂದ್ರೆ ಅವ್ರಿಗೆ ಒಂಥರ
ಕೆಲ್ಸದ ತರ ನೋಡ್ತಾರ ಅಷ್ಟೇ. ಇವಾಗ್ಲೂ ನಿನ್ ಜೀವನ ನೀ ಸರಿ ಅದೆಲ್ಲ ಮಾಡ್ಕೊ ಅವ್ರ ಹೋಗಪ್ಪ ತಪ್ಪಲ್ಲವ. ಅಂತ ಇಲ್ಲ. ನಮಗ್ ಬೇಕಾದ ಗೌರವ ಮರ್ಯಾದೆಗಳನ್ನ ನಾವು ಸಂಪಾದಿಸ್ಕೊಳ್ಬೇಕು. ಈಗ ನನಗ್ ಗೊತ್ತಿದೆ ಅಣ್ಣ, ಈಗ ನಂದು ಒಂದ್ ಮಾನವೀಯತೆ ದೃಷ್ಟಿಯಿಂದ ನಾನ್ ವಿಚಾರ ಮಾಡೋದೇನು, ನನ್ ಚೆನ್ನಾಗಿರುತ್ತಣ್ಣ, ನನ್ ತಂದೆ ತಾಯಿ ನನ್ ಹಿಂದೆ ಇದಾರೆ, ನನ್ ಜೀವನ ಮುಂದೆ ಚೆನ್ನಾಗ್ ಮಾಡ್ತಾರಣ್ಣ, ಅದ್ ನಂಗ್ ನಂಬಿಕೆ ಇದೆ. ನಾಳೆ ನನ್ ಗಂಡಂದ್ ಜೀವನ ಸರಿ ಇರಲ್ಲ. ಅದಕ್ಕೆ ಅವ್ರು ಬುದ್ಧಿವಂತರಾಗ್ಬೇಕು. ಅದ್ ನೀನು ಮರುಗಿದ್ರೆ ಅದಕ್ಕೆ ಅರ್ಥವಿಲ್ಲ. ಅದೇ ಅಣ್ಣ, ಅದೇ ಒಂದ್ ನೋವಿಂದ ಇನ್ನೂವರೆಗೂ ನನ್ನ ಗಂಡನ್ ಅದಕ್ಕೆ ಹೆಣ್ಣು ಬಿಟ್ಕೊಡಕ್ ಕ್ಷಮೆಯ ದರಿತ್ರಿ ಅಂತ ಹೇಳೋದು. ನಿನ್ನ ಶೋಚನೀಯ ಸ್ಥಿತಿಯನ್ನ ನೀನು ತಲುಪ್ತಾ ಇದ್ದೀಯ, ಅದು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಅದರ ನಡುವೆಯೂ ನೀನು ಅದ್ರ ಬಗ್ಗೆ ಯೋಚಿಸ್ತೀಯ. ಆಯಿತು, ವೆರಿ ಗುಡ್, ವೆಲ್ ಆ್ಯಂಡ್ ಫೈನ್, ನಿನ್ನ ದೊಡ್ಡ ಗುಣ ಅಂತ ಭಾವಿಸೋಣ. ಬಟ್ ಅಂತಿಮವಾಗಿ ಇನ್ನೊಬ್ಬರನ್ನ ನೀರಿಂದ ಮುಳುಗ್ತಾ ಇರೋ ನನ್ನ ಎತ್ತಬೇಕು ಅಂದ್ರೆ ನನಗೂ ಈಜು ಬರಬೇಕಲ್ವ. ನನಗೆ ಈಜು ಬರದೆ ನಾನು ಕಾಪಾಡೋಕೆ ಹೋಗ್ತೀನಿ ಅಂದ್ರೆ ನೀನು ಬಿದ್ದು ಹೋಗ್ತೀಯ ಅಷ್ಟೇ. ಹೌದು. ಈ ಸಂಸಾರ ಅಂತದ್ದೊಂದು ದೊಡ್ಡ ಆಳವಾದ ಸಾಗರ. ಅರ್ಥ ಮಾಡ್ಕೊ, ಬದುಕೋದನ್ನ ಕಲಿ. ಸುಮ್ಮನೆ ಎಮೋಷನಲ್ ಆಗಿ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇಲ್ಲಣ್ಣ, ಇದೇ ದಿನ ಇದೇ ಮಾನಸಿಕವಾಗಿ ಇದರಿಂದಾನೇ ಕುಕ್ಕುಕ್ ಹೋಗ್ತಾ ಇದೀನಿ ಅಣ್ಣ. ನನ್ ತಂದೆ ತಾಯಿ ಕೂಡ ನಂತ ನೋಡಿ ನೋಡಿ ಅವರು ಪಾಪ ತುಂಬಾ ಬೇಜಾರಾಗ್ತಾ ಇದ್ದಾರೆ. ಸ್ವಲ್ಪ ಧೈರ್ಯವಾಗಿ ಸ್ವಲ್ಪ ಮೂವ್ ಮಾಡು ಈ ವಿಚಾರದಲ್ಲಿ. ನೀನು ಗಂಡನ ಹತ್ರ ಪರ್ಸ್ನಲ್ ಆಗಿ ಮಾತಾಡು, ಅವ್ರಿಗೊಂದು ಕೌನ್ಸ್ಲಿಂಗ್ ಕೊಡಿಸು. ಇಲ್ಲ ಅದನ್ನು ಮೀರಿ ಅದು ನೀನು ಹೆಂಗೆ ಇವ್ರನ್ನ ಹಚ್ಕೊಂಡಿದ್ದೀಯ ಅವ್ರನ್ನ ಹಚ್ಕೊಂಡ್ರೆ ನೀನು ಏನೂ ಮಾಡೋಕ್ಕಾಗಲ್ಲವ. ಆಯ್ತಲ್ಲ. ಅವ್ರನ್ನ ಕಾಪಾಡೋ ಕಡೆ ಅವರ ನಾಳೆಯ ಕುರಿತು ಅಯ್ಯೋ ಇವರೆಲ್ಲ ಬಳಸ್ಕೊಂಡು ಕೈ ಬಿಟ್ಬಿಡ್ತಾರೆ ನನ್ನ ಗಂಡನ್ನ ಅಂತ ಹೇಳ್ದಲ್ಲ, ಅದು ಸರಿ ಹೌದು. ಬಟ್ ಅದಕ್ಕೆ ನೀನೇನು ಮಾಡಬೇಕು, ಸಪ್ರೇಟ್ ಕರ್ಕೊಂಡು ಬಂದು ನಿನಗೆ ಬೇಕಾದಂಗೆ ಬುದ್ಧಿ ಕಲಿಸಿ ನೀನು ಬದುಕೋ ದಾರಿಯನ್ನು ಕಲಿಸಬೇಕು. ಇಲ್ಲ ಅದಕ್ಕೆ ಬರೋಕೆ ತಯಾರಿಲ್ಲ, ಅದು ಅಲ್ಲೇ ಸೌದೋಗ್ಬೇಕು ಅನ್ನೋ ನಿರ್ಧಾರ ಆಗ್ಬಿಟ್ಟಿದೆ ಅಂದರೆ ಅದರಿಂದ ನೀನು ಬದುಕು ಸೌದೋಗ್ಬಾರ್ದು. ಎನಿವೆ, ಈ ವಿಚಾರವಾಗಿ ನೀನೇ ನಿರ್ಧಾರ ಮಾಡಿರೋ ಥರ ಒಂದಷ್ಟು ಹಣ ಕೇಳೋದ್ರಿಂದ ಅವರು ದಾರಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀಯ. ಅದು ವರ್ಕ್ ಆದರೆ ಓಕೆ, ಇಲ್ಲ ಅವರು ಕೊಡೋಕ್ ಶುರು ಮಾಡ್ತಾರೆ ಇರ್ಲಿ. ನಿಜ ಅಂದ್ರೆ ಅವ್ರ ನಂಗ ಅವ್ರದ್ದು ಹಣಾನು ಬೇಡ ಅಣ್ಣ, ನನಗೆ ₹1 ಕೂಡ ಅವ್ರದ್ದು ಬೇಡ. ನನಗ್ ನಿಜ ಅವ್ರು ಬಂದ್ ನನ್ ಜೊತೆ ಚೆನ್ನಾಗಿ ಜೀವನ ಮಾಡಿ ನನ್ನ ತಂದೆ ತಾಯಿಗೂ ಬೆಲೆ ಕೊಟ್ಟರೆ ಸಾಕಣ್ಣ. ಎಲ್ಲ ನೀನು ಎಮೋಷನಲಿ ಹೇಳ್ಬೋದು, ಅದು ಯಾವುದು ಸಾಧ್ಯ ಇಲ್ಲ. ನೀನೇನು ಕಾನೂನಾತ್ಮಕವಾಗಿ ಹೋಗ್ತಾ ಇದೀಯ ಹಂಗೆ ಹೋಗು. ಅದ್ರ ಮೂಲಕ ಮಾತ್ರ ಅವ್ರನ್ನ ನೀನ್ ದಾರಿಗೆ ತರ್ಬೋದು. ಮಾತಿನ ಮೂಲಕ ಆಗೋದಿದ್ರೆ ಹಿಂದೆನೇ ಆಗೋದು, ಈಗ ಆಗಲ್ಲ ಅದು. ಅಷ್ಟು ಮಾಡು. ನಿನ್ನ ತಂದೆ ತಾಯಿಗೆ ನೋವು ಕೊಡಬೇಡ, ಲವಲವಿಕೆಯಿಂದ ಇರು, ನಗ್ನಗ್ತಾ ಇರು. ಇಲ್ಲಪ್ಪ ಇದನ್ನೆಲ್ಲ ನಾನು ಸರಿ ಮಾಡ್ಕೊಳ್ತೀನಿ, ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಂಗೆ ಬದುಕೋದು ಗೊತ್ತು, ಏನು ನಾನು ಯಾರಿಗೂ ಭಾರ ಆಗಲ್ಲ, ನಾನು ಯಾರಿಗೂ ತೊಂದರೆ ಕೊಡಲ್ಲ. ಏನು ಈ ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ಗಂಡನ ಜೊತೆ ಸುಖವಾಗಿ ಬದುಕ್ತವ್ರ? ಎಲ್ಲರದು ಒಂದೊಂದೊಂದೊಂದು ಪಾಡು. ಕೆಲವರು ಇದೇ ಕಾರಣ ಇಟ್ಕೊಂಡು ಜವಾಬ್ದಾರಿ ತುಳಿದವ್ರು ಅವರೇ, ಕೆಲವರು ಇದೇ ಕಾರಣ ಇಟ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಜೀವನ ಮಾಡೋರಿದ್ದಾರೆ, ಕೆಲವರು ಇದೇ ಕಾರಣ ಇಟ್ಕೊಂಡು ಅನಾಥ ಮಕ್ಕಳನ್ನ ದತ್ತು ತಗೊಂಡಿದ್ದವರಿದ್ದಾರೆ, ಇಲ್ಲ ಇನ್ನೊಂದು ಮದುವೆ ಆಗೋದವರಿದ್ದಾರೆ, ಇಲ್ಲ ಗಂಡ ಎಂಥವನಾಗಲಿ ಜೊತೆಲೇ ಇರ್ತೀನಿ ಇಂದವರಿದ್ದಾರೆ. ಈ ಪರಿಸ್ಥಿತಿಗಳನ್ನು ಒಂದೊಂದು ಹೆಣ್ಣು ಒಂದೊಂದು ರೀತಿ ತಗೊಂಡಿದ್ದಾರೆ ಲೋಕದಲ್ಲಿ. ನಾನು ಸಾವು ಒಂದನ್ನು ಬಿಟ್ಟು ಬೇರೆ ಏನು ತಗೊಂಡ್ರು ಓಕೆ. ಇಲ್ಲ ಸರ್ ಇವರು ಹೊಡೆದಂಗೆ ಹೊಡೆಸ್ಕೊಂಡು ಹಿಂಗೆ ಇರ್ತೀನಿ ಅಂದ್ರು ಅದು ಓಕೆ. ಇಲ್ಲ ನಾನು ಇದಾಗಲ್ಲ, ನಾನು ಗಂಡ ಸಪ್ರೇಟ್ ಬಂದ್ರೆ ಮಾತ್ರ ಅವ್ರ ಜೊತೆ ಇರ್ತೀನಿ. ಅದೇ ಡಿಸೈಡ್ ಮಾಡಿದ್ದೀನಿ, ಗಂಡ ಸಪ್ರೇಟ್ ಬಂದ್ರೆ ಅಷ್ಟೇ ನಾನು ಎದುರಿಸಿ ನಿಂತು ಜೀವನ ಮಾಡೋದು. ಅದು ಕೂಡ ಮುಂದಿನ 4 ಅಥವಾ 5 ತಿಂಗಳೊಳಗಡೆ, ಅರ್ಥಾತ್ ಮಾರ್ಚ್ ಏಪ್ರಿಲ್ ಅಂತ್ಯದ ಒಳಗಡೆ ಇದು ಮುಕ್ತಾಯ ಆಗ್ಬೇಕು. ಅದರಿಂದ ಆಚೆಗೆ ನೀನು ಹೆಚ್ಚು ಬಿಟ್ಕೊಂಡು ಹೋದಷ್ಟು ಲ್ಯಾಗ್ ಆಗ್ತಾ ಹೋಗುತ್ತೆ. ಅವರೊಂದು ಸೇಫ್ ಝೋನಲ್ಲೇ ಇದ್ದಾರೆ, ಬಟ್ ನಿನ್ನ ಬದುಕು ತುಂಬ ಡೇಂಜರ್ ಸ್ಥಿತಿಲಿ ಇರುತ್ತೆ. ತಂದೆ ತಾಯಿಗಳು ಎಂದೋ ಒಂಚೂರು ಯಾಕೋ ವಿರುದ್ಧ ಮಾತಾಡಿದ್ರು ಅನ್ಕೋ, ನಿನ್ನ ಬದುಕು ನರಕ ಆಗ್ಬಿಡುತ್ತೆ. ಇವತ್ತು ನೀನು ಅನುಭವಿಸ್ತಾ ಇರೋ ಆ ಸೇಫ್ ಫೀಲಿಂಗ್ ಅವತ್ತು ಹೊರಟೋಗ್ಬಿಡುತ್ತೆ. ತೀರಾ ಯಾಕೋ ತವ್ರ ಮನೆ ಬಾಗ್ಲು ತೆಗ್ದಿದೆ ಅಂದುಕೊಂಡು ನಾನು ಹಂಗೆ ಮೃದುವಾಗಿ ವರ್ತಿಸ್ಬಾರ್ದು. ಹೌದವ, ನಿನ್ಗೆಲ್ಲ ಚೆನ್ನಾಗಿರ್ಲಿ, ತವ್ರ ಮನೆ ಯಾವತ್ತು ಹಂಗಾಗದೇ ಇರ್ಲಿ, ಬಟ್ ವಿಧಿಯನ್ನು ಯಾರು ಬಲ್ಲವ್ರು ತಾಯಿ? ವಿಧಿ ನಿಮ್ಮ ಅಪ್ಪ ಅಮ್ಮನ ತಲೆ ಒಳಗಡೆ ಕಲಿ ಸೇರ್ಕೊಂಡು ತುಂಬಾನೇ ಚೆನ್ನಾಗಿ ಅಂದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಅವ್ರನ್ನ ಕೆಟ್ಟವ್ರು ಅಂತ ಹೇಳ್ತಿಲ್ಲ, ಕೆಟ್ಟವ್ರು ಆಗಲಿ ಅಂತಲೂ ಹೇಳ್ತಾ ಇಲ್ಲ. ಬಟ್ ನಾನು ವಿಧಿಯ ಆಟಗಳಿನ್ನ ಯಾರು ಬಲ್ಲವರಿಲ್ಲ ತಾಯಿ.
ಅದಕ್ಕೆ ಪರಿಸ್ಥಿತಿ ಕೆಟ್ಟರೆ ಶಿವನು ಕಾಮನೆ ಅಂತ ಒಂದು ಮಾತಿದೆ. ಶಿವನು ಕೂಡ ಕಾಮದೃಷ್ಟಿ ಹಾಕ್ಬಿಡ್ತಾನೆ ಅಂತ ಒಂದು ಮಾತಿದೆ. ಹಾ ಅಣ್ಣ. ಪರಿಸ್ಥಿತಿ ಕೆಟ್ಟುಬಿಟ್ರೆ ಧರ್ಮಿಷ್ಠನೂ ಧರ್ಮವಂತನೂ ಕೂಡ ಕುತಂತ್ರಿ ಥರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಲೋಕದಲ್ಲಿ ನಿನ್ನ ಆತ್ಮವಿಶ್ವಾಸವನ್ನು ನಂಬಿಕೊಂಡು ಮಾತ್ರ ನೀನು ನಿರ್ಧಾರ ಮಾಡಬೇಕು, ಬದುಕಬೇಕೆ ಹೊರತು ಇವನ್ ತಂದೆ ತಾಯಿಗಳನ್ನು ಅಷ್ಟೇ ತೀರಾ ಬೆಂಬಲ ಕೊಡ್ತಿದ್ದಾರೆ ಅಂದ್ಕೊಂಡು ಎಲ್ಲೋ ಅವರೇ ಒಂದು ಕಡೆ ಹೊರಟು ನಿಂತ್ಕೊಂಡ್ರು ಅಂದ್ರೆ ಏನು ಮಾಡ್ತೀಯ? ಹೌದಣ್ಣ. ಹಾಗಾಗಿ ನನಗೆ ಇಲ್ಲಿ ಬಿಡು ಇದ್ದಾರೆ ಅನ್ನೋ ಮಾತನ್ನಾಗಲೇ ನೀನು ಹೇಳಿದೆ. ಬಟ್ ಮತ್ತೆ ನಾನು ಎಚ್ಚರಿಸ್ತಾ ಇದ್ದೀನಿ, ಕೇವಲ ನಿನ್ನ ಇಲ್ಲ ಅಣ್ಣ, ಇದನ್ನ ನನ್ನ ತಂದೆ ತಾಯಿ ಕೂಡ ಹೇಳಿದ್ರು. ನಿನಗ ನನ್ ಮಗಳಲ್ಲ, ಮಗನ್ ತರ ನಾನ್ ನೋಡ್ಕೊಂತೀವಿ. ಅಕಸ್ಮಾತ್ ನಿನ್ ಗಂಡ ಬಿಟ್ಟು ಹೋದ್ರು ವಿಚಾರ ಮಾಡಕ್ ಹೋಗ್ಬಿಡ. ನಿನ್ನಿಂದ ತಪ್ಪ ಏನೂ ಆಗಿಲ್ಲ, ಅವರಿಂದ ತಪ್ಪಾಗಿದೆ. ನಿನ್ ಜೀವನ ನಾವು ಸರಿ ಮಾಡ್ತೀವಿ. ನಾವು ಸಾಯೋದ್ರ ಒಳಗೆ ನಿಂದೇನಾದ್ರು ಜೀವನ ನಾವು ಒಂದ್ ಹಂತಕ್ ಹಚ್ಚಿನ ನಾನ್ ಸತ್ತು ಹೋಗ್ತೀನಿ, ಅಲ್ಲಿವರೆಗೂ ನಿನ್ ಜೀವನ ಹಾಳಾಗ್ ಬಿಡಲ್ಲ ಅಂತೇಳಿ ನಮ್ ತಂದೆ ನಿಜ ಹೇಳ್ತೀನಿ. ಆ ಮಾತುಗಳು ನಿನ್ನನ್ನು ನಿಷ್ಕ್ರಿಯ ಮಾಡಬಾರ್ದು ಅಥವಾ ನಿನ್ನ ಪ್ರಯತ್ನವನ್ನ ಕಡಿಮೆ ಮಾಡಬಾರ್ದು. ಆ ಮಾತುಗಳಲ್ಲಿ ಇರ್ಲಿ, ಅವು ಸೈಡಲ್ಲಿ ಬೋನಸ್ ಅವು. ಅಂದ್ರೆ ನಿಜ ಅಂದ್ರೆ ನನ್ನಪ್ಪ ನಂಗೆ ಕೈ ಬಿಡ್ಲಿಲ್ಲ, ನಮ್ಮ ಅಪ್ಪ ಅಮ್ಮ. ನೀನ್ ನಿಂದ್ ಗಂಡನ್ ಮನೆದು ನಿಂದ್ ಇದನ್ನ ನಡಿನಿ ಅನ್ಭವಿಸು ಆ ತರ ಈ ತರ ಯಾವತ್ತೂ ಕೈ ಬಿಟ್ಟಿಲ್ಲ ಅಣ್ಣ ಅವ್ರು. ಯಾಕಂದ್ರೆ ಒಂದ್ ಕಷ್ಟ ಅಂತ ಬಂದಾಗ ಅವರೇ ನನಗ್ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇನ್ನೂವರೆಗೂ ನಂಗೆ ಸಪೋರ್ಟ್ ಮಾಡ್ತಿದಾರ. ಅಣ್ಣ ನೀನ್ ಏನ್ ಕಲಿತೀಯ ಕಲಿ, ನೀ ಏನ್ ಕಾಂಪಿಟೇಷನ್ ಎಲ್ಲಿ ಹೋಗ್ತೀಯ ಹೋಗ್ಬಾ, ನೀ ಏನ್ ಮಾಡ್ತೀಯ ಮಾಡು, ಆದ್ರೆ ಮಾನಸಿಕವಾಗಿ ಕುತ್ಕೊಳಕ್ ಹೋಗ್ಬೇಡ. ಆಗ್ಲಿ, ಆ ವಿಚಾರವಾಗಿ ಬೆಂಬಲ ಸಿಗ್ಲಿ, ತೊಂದರೆ ಇಲ್ಲ. ಬಟ್ ಈ ವಿಚಾರವಾಗಿ ನೀನು ಸ್ವಲ್ಪ ಮನೆಯವ್ರನ್ನೆಲ್ಲ ದೃಷ್ಟಿಯಲ್ಲಿ ಅಥವಾ ನಿನ್ನ ಗಂಡನ ಮನೆಯವ್ರನ್ನೆಲ್ಲರನ್ನು ದೃಷ್ಟಿ ಇಟ್ಕೊಂಡು ಹೋಗಬೇಡ. ಇವರೊಬ್ಬರನ್ನು ಸಪ್ರೇಟ್ ತಗೊಂಡು ಬದುಕೋದಾದ್ರೆ ನೋಡು. ಇಲ್ಲ ನಾನಂಗೆ ಬರೋಕೆ ತಯಾರಿಲ್ಲ ಅಂದ್ರೆ ನೀನು ಏನು ಮಾಡಬೇಕು ಅಂತ ಅದು ನಿನಗೂ ಸ್ಪಷ್ಟವಾಗಿ ಗೊತ್ತು. ಮುಂದುವರಿ, ನಿನಗೆ ಒಳ್ಳೇದಾಗ್ಲಿ. ಪ್ರಾಣ ಕಳ್ಕೊಳೋದು ಒಂದು ಬಿಟ್ಟು ಕಾದು ತಲೆಯಲ್ಲಿ ಹಾಕೊಂಡಿಲ್ಲ ಅಣ್ಣ ಪ್ರಾಣ ಕಳ್ಕೊಳ್ಳೋದು. ಯಾಕಂದ್ರೆ ನಾ ಕಳ್ಕೊಂಡು ನನ್ನ ತಂದೆ ತಾಯಿಗೆ ನಾ ಕೆಟ್ಟ ಹೆಸರು ಬರೋದು, ನನಗೆ ಕೆಟ್ಟ ಹೆಸರು ಬರೋದು ನಾ ಸತ್ರು ಕೂಡ. ಅದಕ್ಕೆ ಅದೊಂದ್ ವಿಚಾರ ನನ್ನ ತಲೆಯಲ್ಲಿ ಯಾವತ್ತೂ ಹಾಕೊಂಡಿಲ್ಲ ಅಣ್ಣ. ಆಗ್ಲವಾ, ನಿನ್ಗೆ ಒಳ್ಳೇದಾಗ್ಲಿ. ಈ ವಿಚಾರದಲ್ಲಿ ದುಡುಕು ಬೇಡ, ಸ್ವಲ್ಪ ಸಮಯ ತಗೋ, ಕೆಲಸ ಹುಡುಕು, ಕೆಲಸ ಮಾಡು, ದುಡಿಮೆ ಮಾಡು. ಇವೆಲ್ಲ ಬರ್ತವೆ ಹೋಗ್ತವೆ. ಆದರೆ ಅಂತಿಮವಾಗಿ ಒಬ್ಬ ಸಂಗಾತಿ ದೃಢವಾಗಿ ಜೊತೆ ನಿಂತು ಒಂದು ಮಗುವಾಗಿ ಆನಂತರ ಒಂದು ಬದುಕಿನ ಜಂಜಾಟಗಳಿಗೆ ಒಂದು ಅರ್ಥ ಇದೆ. ಬಟ್ ಈಗ ಏನು ನಡೆಯುತ್ತೆ, ಇದು ಬೇಗ ನಿರ್ಧಾರವಾಗದೆ ಹೋದರೆ ಈ ಕಡೆ ಮಗು ಇಲ್ಲ ಗಂಡ ಇಲ್ಲ ಅಂದ್ರೆ ಒಂದು ಹೆಣ್ಣಿನ ಜೀವನಕ್ಕೆ ಅರ್ಥವೇ ಇರಲ್ಲ ತಾಯಿ. ನಿರ್ಧಾರ ತಗೋ. ನಾನು ಹೇಳಿದ ಸಮಯದೊಳಗಡೆ ಕ್ಲಾರಿಟಿ ತಗೋ, ಅಂಜಬೇಡ, ಭಯಪಡಬೇಡ, ನುಗ್ಗು, ಧೈರ್ಯವಾಗಿರು. ನಿನ್ನಿಂದ ತಪ್ಪಿಲ್ಲ. ಆ ವಿಚಾರದಲ್ಲಿ ನಿನ್ನ ಈ ನಿರ್ಧಾರ ಗಟ್ಟಿಯಾಗಿರಲಿ. ಯಾವುದೇ ಕಾರಣಕ್ಕೂ ಬದಲಾಗೋದು ಬೇಡ. ಅವ್ರು ಸಪ್ರೇಟ್ ಬರಬೇಕು, ನಾನು ಹೋಗಬೇಕು, ಸಂಸಾರ ಮಾಡಬೇಕು. ಅವ್ರನ್ನ ಅವ್ರ ತಂದೆ ತಾಯಿಯಿಂದ ನಾನು ದೂರ ಮಾಡಲ್ಲ ಅಥವಾ ನಾನು ದೂರ ಆಗ್ತೀನಿ ಅಂತಲೂ ಏನಲ್ಲ. ಬಟ್ ನಾನು ಪ್ರತ್ಯೇಕ ಒಂದು ಸಂಸಾರ ನನ್ನನ್ನು ನಾನು ರೂಪಿಸ್ಕೊಳ್ಳಿಕ್ಕೆ ನನಗೆ ದಾರಿ ಬೇಕು, ಒಂದು ಉಸಿರಾಡ್ಲಿಕ್ಕೆ ಜಾಗ ಬೇಕು. ಈಗಿರೋ ಪರಿಸ್ಥಿತಿಯಲ್ಲಿ ಅದು ಆಗಲ್ಲ. ಹಾಗಾಗಿ ನಾನು ಸಪ್ರೇಟ್ ಬಂದರೆ ಬರಬೇಕು, ನಾನು ಅವ್ರ ಜೊತೆ ಬದುಕ್ತೀನಿ, ನಾನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನ ಸಾಕ್ತೀನಿ, ಏನು ತೊಂದರೆ ಇಲ್ಲ. ಆದರೆ ನಿನ್ನ ಗಂಡನ ದುಡಿಮೆಯೇ ಈ ಕಡೆ ನಿನ್ನ ಗಂಡನ ಮನೆಯವರು ಅವರನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ನಿನ್ನ ಗಂಡನೇ ದುಡಿತಿರೋ ತಾನೆ. ಹೌದಣ್ಣ, ಮನೇಲಿ ಇದಾರಣ್ಣ, ದುಡಿಯೋರಿದ್ದಾರೆ. ಬಟ್ ಅವ್ರೇನೋ ಬರೀ ಕುಡಿದ್ ಬರೋದು, ಮಗುಳ್ಕೋದು, ದುಡಿಯಲ್ಲ ಆ ತರ ಅವ್ರಣ್ಣ. ಆಗ್ಲವಾ, ನಾನು ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೋ, ಸಮಾಧಾನವಾಗಿರು, ಟೈಮ್ ಊಟ ಮಾಡು, ಎಲ್ಲರಿಗೂ ಒಳ್ಳೇದು ಬಾಯಿಸು. ಇರ್ತೀವಿ, ನಾಳೆ ಹೋಗ್ತೀವಿ. ಆದರೆ ಯಾರು ದ್ವೇಷ ಕಟ್ಕೊಂಡು ನನಗೆ ಯಾವುದೋ ಇಷ್ಟ ಇಲ್ವಾ, ಏನು ಸ್ವಲ್ಪ ಪರಿವರ್ತನೆ ಮಾಡಲಿ ಪ್ರಯತ್ನ ಮಾಡಬೇಕು. ಇಲ್ಲಾದ ಪರಿವರ್ತನೆ ಆಗಲ್ಲ ಅಂದಾಗ ಎಲ್ಲರೂ ಅವ್ರವ್ರ ದಾರಿ ಹುಡುಕೊಂಡು ಹೋಗ್ತಾ ಇದ್ದಾರವ. ಒಂದೇ ಕೂತು ಹತ್ತು ಪಾಚಿ ಕಟ್ಟಿ ಕೊಳಚೆ ಆಗೋದು ಬೇಡ. ಬದುಕು ಹರಿಯೋ ನದಿ ಆಗಬೇಕು. ನಿಜ, ನಾನು ತುಂಬಾನೇ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಇದನ್ನ. ಯಾರ ಹತ್ರ ಮಾತಾಡ್ಲಿ ಏನ್ ಮಾತಾಡ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ. ತುಂಬಾನೇ ಮನಸ್ಸಿಗೆ ಖಂಡಿತ ಭಗವಂತ ಕೃಷ್ಣ ನೀನು ಒಳ್ಳೇದು ಮಾಡ್ಲಿ, ನಿನ್ ಗಂಡನಿಗೂ ಒಳ್ಳೇದ್ ಮಾಡ್ಲಣ್ಣ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಸ್ನೇಹಿತರೆ, ಒಂದು ಹೆಣ್ಣುಮಗಳಿಗೆ ಅತ್ತೆ ಮಾವ ಅನ್ನೋರು ಈ ಮಟ್ಟಿಗೆ ಶಿಕ್ಷೆ ಕೊಡ್ಬೋದು. ಇವತ್ತು ನೋಡಿ, ಆ್ಯಕ್ಚುಲಿ 2 ಕಥೆಗಳು ಕೂಡ ಅತ್ತೆ ಮಾವನ ವಿಚಾರವಾಗಿ ಬಂದು ಇಲ್ಲಿ ಯಾಕೆ ಇಷ್ಟೊಂದು ನೋವು ಕೊಡ್ತಾರೆ ಅಂತ ಹುಡುಕ್ತಾ ಹೋದಾಗ
ಎಲ್ಲರದ್ದು ಅವ್ರದ್ದೇ ಒಂದು ಏನೇನೋ ಸ್ವಭಾವ ಇರುತ್ತೆ, ಹುಟ್ಟು ಸ್ವಭಾವ. ಅಯ್ಯೋ ಮಗ ಸೊಸೆ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಇರೋ ಒಂದು ಕಡೆ, ಮಗ ಸೊಸೆ ಚೆನ್ನಾಗಿದ್ರೆ ಬೇಕಾದ್ರೆ ನಾವು ಕಾಡ್ಗೆ ಹೋಗಿ ಬದುಕ್ತೀವಿ ಇನ್ನೂ ತ್ಯಾಗಮಯಿಗಳು ಒಂದು ಕಡೆ, ಇನ್ನೊಂದು ಕಡೆ ಇಂಥವ್ರು ಯಾವುದನ್ನು ಸರಿ ತಪ್ಪು ಅಂತ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ. ಬಟ್ ತೀರಾ ಮನುಷ್ಯತ್ವವನ್ನು ಮರೆತು ಅಯ್ಯೋ ಅನ್ಸೋದು ಒಳ್ಳೇದಲ್ಲ, ಅದು ಯಾರಿಗೂ ಒಳ್ಳೇದಲ್ಲ. ನೋಡಿ ಈ ಹುಡುಗಿ ಸ್ವಲ್ಪ ಧೈರ್ಯವಾಗಿ, ನಾನು ಸಾಯೋಕಂತೂ ಹೋಗಲ್ಲ ಸರ್, ಇದನ್ನು ಸಾರ್ಟ್ ಔಟ್ ಮಾಡ್ಕೊಳ್ತೀನಿ, ಗಂಡ ಬೇಕು, ಪ್ರೀತಿಸಿದ್ದೀನಿ, ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ. ಆಗ್ಲವಾ ನಿನ್ನ ಗಂಡನಿಗೆ ಒಳ್ಳೇದಾಗಲಿ. ಯಾರನ್ನೂ ಕೆಟ್ಟವರು ಅಂತ ಭಾವಿಸಿ ದ್ವೇಷ ಮಾಡಬೇಡ. ಕಾಲಕ್ಕೆ ಎಲ್ಲವನ್ನ ಕಾಲವೇ ನಿರ್ಧರಿಸುತ್ತೆ. ನೀನು ಜಾಗೃತಿ ತಪ್ಪಬೇಡ. ತೀರಾ ಎಮೋಷ್ನಲ್ ಆಗಿ ಸತ್ಯವನ್ನು ಪ್ರಾಕ್ಟಿಕಲ್ ಆಗಿ ಯೋಚಿಸೋದನ್ನು ಮರಿಬೇಡ. ನೀನು ಚೆನ್ನಾಗಿದ್ರೆ ಎಲ್ಲವೂ, ಅದು ಆರೋಗ್ಯದಿಂದ ಆಗಿರ್ಬೋದು, ಹಣಕಾಸಿನಿಂದ ಆಗಿರ್ಬೋದು, ದೈಹಿಕವಾಗಿ ಮಾನಸಿಕವಾಗಿ ನೀನು ಗಟ್ಟಿ ಇದ್ದರೆ ಇನ್ನೊಬ್ಬರಿಗೆ ಆಶ್ರಯ ನೀನು ಕೊಡ್ಬೋದು. ನೀನೇ ನರಳಾಡ್ತಿದ್ರೆ ಇಡೀ ಜೀವನ ಪೂರ್ತಿ ತಂದೆ ತಾಯಿ ಆದರೂ ಯಾರು ನೋಡ್ತಾರವ್ವ? ಒಳ್ಳೇದಾಗಲಿ, ಶುಭವಾಗಲಿ ನಿನಗೆ.